ಯಾವ್ರಿಂದ ಬರ್ತೈತೆ ಈಗ? ನೀವು ವಿಜಯನಗರದಿಂದ ಬರ್ತೈತೆ ಯಾವ? ಮಾತಾಡಿ ಬಿಟ್ಟು ವೆರಿ ಗುಡ್ ಮಾತಾಡಿ ಒಂದು 5 ನಿಮಿಷ ಮಾತಾಡಿ. ಈಗ ಒಂದು 5 ನಿಮಿಷ ಮಾತಾಡಿ. ನಮಸ್ಕಾರ. ಡಾಕ್ಟರ್ ಮನು ಅಂತ. ಈ ದಿನ ಮೈಸೂರು ಯೋಗಿ ಸಭಾಂಗಣಕ್ಕೆ ಆಗಮಿಸಿರುವ ಎಲ್ಲ ಯೋಗ ಬಂಧುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆತ್ಮೀಯರೇ, ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಮೈಸೂರಿನ ದಸರಾ ಮಹೋತ್ಸವ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ಮೈಸೂರು ಯೋಗೀಶ್ ವತಿಯಿಂದ ಒಂದೇ ಒಂದು ದಿನದ ಅತ್ಯಂತ ದಿವ್ಯ ಸಂದೇಶ ಯೋಗದ ಬಗ್ಗೆ ನೀಡಲು ನಮಗೆ ಆಗಮಿಸಿರುವ ಪರಮ ಪೂಜ್ಯ ಗುರೂಜಿಗಳು ಶ್ರೀಯುತ ಪ್ರಕಾಶ್ ಯೋಗಿ ಅವರು. ಪ್ರಕಾಶ್ ಯೋಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಯೋಗದ ಗುರುಗಳಾಗಿದ್ದಾರೆ. ಪ್ರಕಾಶ್ ಯೋಗಿ ಅವರು ಈ ದಿನ ನಮ್ಮ ಮೈಸೂರು ಯೋಗಿ ಸಭಾಂಗಣಕ್ಕೆ ಬಂದಿರುವುದರಿಂದ ಅವರಿಗೆ ಹೃದಯಪೂರ್ವಕವಾಗಿರುವ ಸ್ವಾಗತವನ್ನ ಮೈಸೂರಿಗೆ ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಮೈಸೂರು ಯೋಗೀಸ್ ಅಂತಕ್ಕಂಥ ಈ ಸಂಸ್ಥೆ ಶ್ರೀಯುತ ಲಯನ್ ಸುರೇಶ್, ಶ್ರೀಯುತ ಮುಕುಂದನ್ ಗುರೂಜಿ ಮತ್ತು ಶ್ರೀಯುತ ಯೋಗ ಪ್ರಕಾಶ್ ಅಂತಕ್ಕಂತಹ ನಾವು 3 ಜನ ಇದನ್ನ ಸ್ಥಾಪನೆ ಮಾಡಿದ್ದೀವಿ. ಈ ಮೈಸೂರು ಯೋಗೀಸ್ ಅಂತಕ್ಕಂಥ ಸಂಸ್ಥೆ ಅಕ್ಕಮಣ್ಣಿ ಉದ್ಯಾನವನ ಏನಿದೆ, ಈ ಉದ್ಯಾನವನದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಕಟ್ಟಿರ್ತಕ್ಕಂಥ ಸುಂದರವಾಗಿರುವ ಭವ್ಯವಾಗಿರುವ ಭವನ ಆಗಿದೆ. ಮೈಸೂರು ಯೋಗೀಸ್ ಅಂತಕ್ಕಂಥ ಈ ಸಂಸ್ಥೆ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದಸರೆಯ ಪ್ರಯುಕ್ತ ಈ ದಿನ ನಮ್ಮ ಗುರೂಜಿ ಅವರಾಗಿರ್ತಕ್ಕಂಥ ಪ್ರಕಾಶ್ ಯೋಗಿ ಅವರಿಂದ ಮೈಸೂರು ಯೋಗಿ ಸಂಸ್ಥೆಯ ಬಗ್ಗೆ, ಮೈಸೂರಿನಲ್ಲಿ 55 ದಿವಸ ಅವರು ಶ್ರೀ ಕೃಷ್ಣ ಕುಟೀರ ಅಂತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ಕುಟೀರಕ್ಕೂ ಸಹ ಬಂದಿದ್ರು. ಹಾಗೂ ತಗಲೂರು ಅಂತಕ್ಕಂಥ ಊರು ಗುಂಡ್ಲುಪೇಟೆಗೆ ಸೇರಿ ಬೇಗೂರಿಂದ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತಗಲೂರು ಅಂತಕ್ಕಂತಹ ನಮ್ಮ ಮುಕುಂದನ್ ಗುರೂಜಿ ಅವರ ಕನಕಧಾಮ ಅನ್ನತಕ್ಕಂಥ ಒಂದು ಯೋಗಾಶ್ರಮಕ್ಕೂ ಸಹ ನಮ್ಮ ಪ್ರಕಾಶ್ ಗುರೂಜಿ ಅವರು ಬಂದಿದ್ರು. ದಯಮಾಡಿ ಅವರು ಭೇಟಿ ಕೊಟ್ಟಿರ್ತಕ್ಕಂತಹ ದಸರೆಯ ಸಂದರ್ಭದಲ್ಲಿ ಅತ್ಯಂತ ಪ್ರವಾಸ ಕ್ಷೇತ್ರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಈ ಎಲ್ಲಾ ಒಂದು ಪ್ರದೇಶಗಳಿಗೆ ಅವರು ಭೇಟಿ ಕೊಟ್ಟಿರೋದ್ರಿಂದ ಅವರಿಂದ ಯೋಗದ ಬಗ್ಗೆ ಹಾಗೂ ಮೈಸೂರಿನಲ್ಲಿ ಇರತಕ್ಕಂಥ ಯೋಗಾಶ್ರಮಗಳ ಬಗ್ಗೆ ದಿವ್ಯವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ನೀಡಬೇಕಾಗಿ ಹೃದಯಪೂರ್ವಕವಾಗಿ ಅವರಿಗೆ ಈ ವೇದಿಕೆಯನ್ನು ಬಿಟ್ಟು ಕೊಡುತ್ತಿದ್ದೇನೆ. ಮೈಸೂರು ಯೋಗೇಶ್ ಪರವಾಗಿ ಆಗಮಿಸಿರುವ ಶ್ರೀಮತಿ ರಾಜೇಶ್ವರಿ ಅವರಿಗೆ, ಡಾಕ್ಟರ್ ಮನು ಅವರಿಗೆ, ಪೊಲೀಸ್ ನಾಗಭೂಷಣ್ ಅವರಿಗೂ ಸಹ ಹೃದಯಪೂರ್ವಕವಾಗಿರುವ ನಮಸ್ಕಾರಗಳು. ಈ ಎಲ್ಲಾ ಸದಸ್ಯರು ಸಹ ಮೈಸೂರು ಯೋಗಿ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದು ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕಾರಿ ಸಮಿತಿ ಸಭೆಯ ಪೂರ್ವಭಾವಿಯಾಗಿ ಈ ದಿನ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಇದಾದ ಒಂದು 10 ನಿಮಿಷಗಳ ನಂತರ ಇಂಡಿಯಾ ಯೋಗ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಕರ್ನಾಟಕ ರಾಜ್ಯಕ್ಕೆ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು ಸಹ ಇಲ್ಲಿಗೆ ಬರ್ತಾರೆ. ಅವರು ಅತ್ಯಂತ ಸುಂದರವಾಗಿರ್ತಕ್ಕಂಥ ಧ್ಯಾನ ಮತ್ತು ಭಜನೆಯನ್ನ ಮಾಡಿಸುವುದಾಗಿ ಹೇಳಿದ್ದಾರೆ. ಇದೆಲ್ಲ ನಮ್ಮ ಮೈಸೂರು ಯೋಗಿ ಸಭಾಂಗಣದ ಪೂರ್ವ ಜನ್ಮದ ಸುಕೃತದ ಫಲ ಅಂತ ನಾವು ಭಾವಿಸೋಣ. ಹರಿ ಓಂ. ನಿಮ್ಮೆಲ್ಲರಿಗೂ ಹೃದಯಸ್ಪರ್ಶಿ ನಮಸ್ಕಾರಗಳು, ಯೋಗ ನಮಸ್ಕಾರಗಳು. ನಿಮ್ಮವನೇ ಆದ ಯೋಗ ಪ್ರಕಾಶ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಓಕೆ, ಈ ದಿನ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂತ ಅಂದ್ರೆ ನಮ್ಮ ಪ್ರಕಾಶ್ ಯೋಗಿ ಅವರ ನೋಡಿ ತುಂಬಾ ಖುಷಿ ಆಯ್ತು ನಮಗೆ. ಯಾಕಂತ ಅಂದ್ರೆ ನಾವು ಚಿಕ್ಕದ್ರಲ್ಲಿ ನಾವು ಏನು ರಜದಲ್ಲಿ ಎಸ್ಪೆಷಲಿ ದಸರಾ ಹಾಲಿಡೇಸ್ ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಾವು ಫಸ್ಟ್ ಹೋಗ್ತಾ ಇದ್ದಿದ್ದೇನೆ ಯೋಗ ಮಾಡೋದಿಕ್ಕೆ. ನಮ್ಮ ತಂದೆ ತಾಯಿ ಬಂದು ದಸರಾ ಹಾಲಿಡೇಸ್ಗೆ ನಮ್ನ ಇವ್ರ ಅಂಡರಲ್ಲೇ ನಮ್ಗೆ ಯೋಗ ತರಬೇತಿ ತುಂಬಾ 1 ತಿಂಗಳು ಯೋಗ ತರಬೇತಿ ಇತ್ತು. ಸೊ ಇವ್ರು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅದು ಯೋಗ ತರಬೇತಿ, ನನಗೆ ಗೊತ್ತಿರೋ ಹಂಗೆ. ಮತ್ತೆ ನನ್ಗೆ ಚೈಲ್ಡ್ಹುಡ್ ಮೆಮೊರೀಸ್ ಅದು ನನ್ಗೆ ಈಗ್ಲೂ ಅದು ಯಾವಾಗ್ಲೂ ನಾನು ಜ್ಞಾಪಿಸ್ಕೊಳ್ತಾ ಇರ್ತೀನಿ. ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಎಂಥೂಸಿಯಾಸಮ್ ಇಂದ. ಮತ್ತೆ ಎಷ್ಟೇ ಮನೇಲಿ ಏನೇ ಅವ್ರಿಗೆ ಎಷ್ಟೇ ಕೆಲಸ ಇದ್ರು ಎಲ್ಲ ಬಿಟ್ಟು ಸೇರ್ಕೊಳ್ಳೋರು. ಮತ್ತೆ ಇವ್ರು ಹೇಳ್ಕೊಡ್ತಿರೋ ಒಂದು ಆಹಾರ ಪದ್ಧತಿನೂ ಕೂಡ ಅಷ್ಟೇ, ಎಲ್ಲ ಹಸಿ ತರಕಾರಿಗಳನ್ನ ಹೇಗ್ ತಿನ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡೋರು. ಅದನ್ನ ನಾವ್ ಈಗ್ಲೂ ಅದನ್ನ ನಾವು ಪಾಲಿಸ್ತೀವಿ. ಈವನ್ ಬೀಟ್ರೋಟ್ ಎಲ್ಲ ಸಿಪ್ಪೆ ತೆಗಿತಾ ಇರ್ಲಿಲ್ಲ, ಬಾಳೆಹಣ್ಣ ಸಿಪ್ಪೆನ ಹಾಗೆ ತಿನ್ನಿಸ್ತಾ ಇದ್ರು. ನಮ್ಗದೆಲ್ಲ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ನಮ್ಗೆ ಲೈಫ್ ಅಲ್ಲಿ. ಈಗೂ ತಿನ್ಬಹುದಾ ಅನ್ನೋದು ನಮ್ಗೆ ಅವಾಗ್ಲೇನೆ ಗೊತ್ತಾಗಿದ್ದು.
ಮತ್ತೆ ಅದ್ರ ಜೊತೆಗೆ ಹೇಗೆ ನಾವು ಕೆಲವೊಂದನ್ನ ಏನು ಅಡಿಗೆ ಮಾಡ್ಬೇಕಾದ್ರೆ ಎಷ್ಟೊಂದು ಸಿಪ್ಪೆಗಳನ್ನೆಲ್ಲ ಎಸ್ಬಿಡ್ತಾ ಇದ್ವಿ. ಇವಾಗ ಸೌತೆಕಾಯಿ ಸಿಪ್ಪೆನ ಹೊರ್ಕೊಂಡ್ಬಿಟ್ಟು ಸಿಪ್ಪೆ ಎಸೆಯೋದು ಮತ್ತೆ ಹಸಿದನ್ನ ಹಾಗೆ ತಿನ್ನೋದು ಎಲ್ಲ ಮಾಡ್ತಾ ಇದ್ವಿ. ಅದೆಲ್ಲ ಕಂಪ್ಲೀಟ್ ಆಗಿ ನಾವು ಇವ್ರು ಹೇಳ್ಕೊಟ್ಟಿದ್ನ ಫಾಲೋ ಮಾಡ್ತಾ ಇದೀವಿ. ಅಂದ್ರೆ ಏನು ಸಿಪ್ಪೆನೆಲ್ಲ ಎಸಿಬಾರ್ದು, ಅದ್ರಲ್ಲೂ ಕೂಡ ಎಷ್ಟೊಂದು ಏನೋ ಪೌಷ್ಟಿಕಾಂಶಗಳು ಇರುತ್ತೆ ಅನ್ನೋದು ನಾವು ಗುರುಗಳಿಂದಾನೇ ಕಲ್ತಿರೋದು. ಅಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹಂಗಾಗಿ ನಾನು ಇವ್ರನ್ನ ಯಾವಾಗ್ಲೂ ನೆನೆಸ್ಕೊಳ್ತೀನಿ ಈಗ್ಲೂನು. ಆ ಗುರುಗಳು ಏನಾದ್ರು ಅಂತ ಈಗ ಸ್ವಲ್ಪ ದಿನದಲ್ಲಷ್ಟೇ ನಾನು ತುಂಬಾ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗೋಯ್ತು, ತಕ್ಷಣ ಸಿಕ್ಬಿಟ್ಟಿದ್ದಾರೆ ಈ ದಸರಾ ಹಬ್ಬದಲ್ಲಿ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಜಯ ಗುರುದೇವ್. ಎಲ್ರಿಗೂ ನಮಸ್ಕಾರ. 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 ಯೋಗದಲ್ಲಿ ನಾವು ಹೇಳ್ಕೊಡ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ಭಾರತವನ್ನ ಇಡೀ ವಿಶ್ವದಲ್ಲಿ ಹೇಗೆ ಗುರುತಿಸುತ್ತೆ ಭಾರತ ಒಂದೊಂದು ದೇಶವನ್ನ ಒಂದೊಂದು ರೀತಿ ಗುರುತಿಸುತ್ತೆ. ಹಾಗೆ ಭಾರತವನ್ನ ಯೋಗಿಗಳ ನಾಡು ಅಂತ ಗುರುತಿಸುತ್ತೆ. ಭಾರತ ಅಂದ್ರೆ ಅವರು ಯೋಗಿಗಳ ನಾಡು, ತಪಸ್ವಿಗಳ ಬೀಡು, ಸಂತರ ನಾಡು, ಶರಣರ ಬೀಡು, ಹೀಗೆ ಬೇಕಾದಷ್ಟು. ಅದರಲ್ಲಿ ಮುಖ್ಯವಾಗಿ ಭಾರತ ಅಂದ್ಕೂಡಲೇ ಯೋಗಿಗಳ ನಾಡು ಅಂತ ಕರೀತಾರೆ. ಹಾಗೆ ಇವತ್ತು ನಮ್ಮ ಮುಕುಂದನ್ ಗುರುಜಿ ಅವರು ಮತ್ತು ಯೋಗ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ 13 ವರ್ಷಗಳ ನಂತರ ಅಫ್ಕೋರ್ಸ್ ಭೇಟಿ ಆಗ್ತಾ ಇರ್ತೀವಿ. 13 ವರ್ಷ 12 ವರ್ಷ ಹಿಂದೆ ನಮ್ಮ ಸುರೇಶ್ ಅವರು ಮನಸರ್ ಅವ್ರಿಗೆ ನಾವೆಲ್ಲ ಹೋದಾಗ ಅವ್ರ ವ್ಯಕ್ತಿತ್ವವನ್ನು ನಾನು ಅಲ್ಲೇ ನೋಡಿದೆ. ಭಾಳ ತಮಾಷೆ ಹೃದಯ, ಒಂದು ಎಲ್ಲ ರೀತಿಯಲ್ಲೂ ಕೂಡ ಸೇವೆ ಅಂತಂದ್ರೆ ಸುರೇಶ್ ಅವರು, ಲಯನ್ಸ್ ಅಂದ್ರೆ ಅವೆಲ್ಲ ಒಂದು ಒಳ್ಳೆಯ ವ್ಯಕ್ತಿತ್ವ. ಅಂಥದ್ರಲ್ಲಿ ಇವರು ಮೈಸೂರು ಯೋಗ ಪರಂಪರೆ ಮತ್ತು ವಸ್ತುಸಂಗ್ರಹಾಲಯ ಇವತ್ತು ಮೈಸೂರು ಯೋಗೀಸ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಟ್ರಸ್ಟ್ ಅಂದ್ರೆ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿಗಳು. ಇಲ್ಲಿ ಏನು ನಂಬಿಕೆ ನಡೀತಾ ಇದೆ ಅಂತ. ಹಾಗೆ ನಮ್ಮ ಯೋಗ ಪ್ರಕಾಶ್ ಅವರು ಈ ಒಂದು ಕಾರ್ಯಕ್ರಮ ಬಂದಾಗ ನನಗೊಂದು ಒಳ ಮನಸ್ಸಲ್ಲಿ ತುಂಬ ಕೊರಿತಾ ಇತ್ತು. ನಾವು ಬಹಳ ವರ್ಷಗಳ ನಂತರ ನಮ್ಮ ಕನಕ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಗೆ ಅವ್ರಿಗೆ ಗೆಳತನ ಸ್ನೇಹಿತರು ಅನ್ನೋಕ್ಕಿಂತಲೂ ಒಂಥರ ಅತ್ಯಂತ ಆತ್ಮೀಯ ಅದು ಕನಕ ಭವನ ಉದ್ಘಾಟನೆ ನಾನು ಕರೆದಿದ್ರು. ನನಗೆ ತುಂಬಾ ಬ್ಯುಸಿ ಆಗ್ಬಿಟ್ಟು ಏನು ಕತೆ ಅನ್ನೋದು ಭಾಳ ಬ್ಯುಸಿ ಆಗ್ಬಿಟ್ಟು ಅವತ್ತು ಬರೋಕ್ಕಾಗಲಿಲ್ಲ. ಅದು ನನ್ನ ಒಳ ಮನಸ್ಸಲ್ಲಿ ಭಾಳ ಕಾಡ್ತಾ ಇತ್ತು. ಈಗ ಇನ್ನೊಂದ್ಸರಿ ಏನೋ ಮಧ್ಯಾಹ್ನ ಒಂದ್ಸರಿ ಬಂದಿದ್ದ ಮೈಸೂರಿಗೆ. ಆಗ ಮುಕುಂದ್ ಸಾರ್ ಫೋನ್ ಮಾಡ್ಬಿಟ್ಟು, ಸರ್ ನಿಮ್ಮ ಸೆಂಟರ್ ಬರಬೇಕು ಅಂತ ಇದ್ದೀನಿ ಅಂತ ಅಂದೆ. ಮಕ್ಕಳು ಏನು ಇಬ್ಬರಿಗೆ ಕಾರ್ಯಕ್ರಮ ಬಂದ್ಬಿಟ್ಟು ಮತ್ತೆ ಹೊಟ್ಟೋದೆ. 2 ಸಾರಿ ಮಿಸ್ ಆಗೋಯ್ತು ಕಾರ್ಯಕ್ರಮ. ಹೀಗಾಗಿ ಸಾಕಷ್ಟು ದಿನ ಕೈಲಿ ಬಯಸಿಕೊಂಡೆ. ಯಾಕಂದ್ರೆ ಬಟ್ಟೆ ಮಾಸಿದರೆ ಅಗಸಗೆ, ನಾಲಿಗೆ ಮಾಸಿದರೆ ಕೆರಕ್ಕೆ ಅಂತ. ಒಂದ್ಸರಿ ಜೀವನದಲ್ಲಿ ತಪ್ಪು ಮಾಡಿದ ಮೇಲೆ ಅದ್ರ ಹೆಟು ಉಪ್ಪದಿಂದವ್ರು ನೀರು ಕುಡಿಲೇಬೇಕು ಅಂತ. ಯಾರಾದ್ರೂ ಏನ್ ಕೇಳ್ತಾರೆ, ಅಲ್ಲ ಗುರು ನೀವು ಮಾತು ಕೊಟ್ಟ ಮೇಲೆ ಯಾಕೆ ಬರಲಿಲ್ಲ? ಅಫ್ಕೋರ್ಸ್ 3ನೇ ಸರಿ ಒಂದ್ಸರಿ ಮಿಸ್ ಮಾಡಿ ಯೋಗದ ಒಂದು ಸನ್ಮಾನ ಇಟ್ಕೊಂಡಿದ್ದು ಅಲ್ಲಿ ಅಲ್ಲೂ ಬರೋಕ್ಕಾಗಲ್ಲ. ಏನೋ ಒಂದೊಂದು ಕಥೆಗಳು. ಸೊ ಅವ್ರಿಗೆ ಹೇಳಿದೆ ನಾನು, ಇಲ್ಲ ಸರ್ ನಾನು ಇನಿವಾರಿ ಇವತ್ತು ಪ್ರೋಗ್ರಾಮ್ ಸಿಕ್ಕಿದೆ, ನಾನು ಡೆನ್ಮಾರ್ಕ್ ಹೋಗೋ ಪ್ರೋಗ್ರಾಮ್ ಇತ್ತು ಆ ಟೈಮಲ್ಲಿ, ನಾನು ಬರೋಲ್ಲ ಅಂತ ಹೇಳಿದೆ. ಇಲ್ಲ ಬರೋದು ನೀವು ಏನಾದ್ರು ಬರಬೇಕು ಅಂತ ಒತ್ತಾಯಪೂರ್ವಕ ಹಾಕ್ಬಿಟ್ಟಿದ್ರು ಸಂದರ್ಭದಲ್ಲಿ. ಹಂಗಾಯ್ತು. ಸೊ ಹೀಗಾಗಿ ಆ ಕ್ಷಮಾ ಕೇಳಲಿಕ್ಕೋಸ್ಕರ ಅವತ್ತಿಂದ ನಮ್ಮ ಮುಕುಂದ ಗುರುಗಳಿಗೆ ಫೋನೇ ಮಾಡಿರಲ್ಲ ನಾನು ಮುಖ ಹೆಂಗೆ ತೋರಿಸೋದು ತಪ್ಪು ಮಾಡಿಬಿಟ್ರೆ ಅಂತ. ಸೊ ಹಾಗಾಗಿ ಅವನ್ನ ವೈಯಕ್ತಿಕವಾಗಿ ಬಂದು ಕ್ಷಮಾ ಕೇಳ್ಬಿಟ್ಟು ನಾಳೆ KR-ನಗರಲ್ಲಿ ನಮ್ಮ ಬ್ರಾಂಚ್ ಇದೆ, ಅಲ್ಲೇ ಅದು ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ವಿ ಮೇಡಮ್. 25 ಎಷ್ಟು ವರ್ಷ ಆಯ್ತು ನೀವು ಅಟೆಂಡ್ ಮಾಡಿ ಕ್ಲಾಸ್ಗೆ? ನಮ್ಮ ರುದ್ರಾಣಿಯವರು, ನಮ್ಮ ಡಾಕ್ಟರ್ ಮನೋಹರವರು 30 ವರ್ಷ ಹಿಂದೆ ಅವ್ರು ಅಟೆಂಡ್ ಮಾಡಿ ನನಗೆ ಗುರ್ತಿಸಿದಾರೆ ಅಂತಂದ್ರೆ ಅವ್ರು ಒಳಮನಸ್ಸು ಅಂದ್ಕೊಂಡಿದ್ರು. ಈ ನೋಡಿ ಚಪ್ಪಾಳೆ ಹೊಡ್ರಿ, ಖಂಡಿತವಾಗಿ ಬಹಳ ಖುಷಿ ಆಯ್ತು. 30 ವರ್ಷದ ನಂತರ ಇವತ್ತಲ್ಲ ತಾಯಿ ಮಗಳು ಇಬ್ರು ಅಟೆಂಡ್ ಮಾಡ್ತಾ ಇದ್ರು. 30 ವರ್ಷದ ಕಾಲು ಕೂತ್ಕೊಂಡಾಗ ನಾನು ನೋಡ್ಲಿಲ್ಲ, ನಾನು ಹಿಂದೆ ಇದ್ದೆ, ಅವ್ರು ಯಾರೋ ಬಂದಿರೋ ಕೂತ್ಕೊಂಡಿದ್ರು. ಆಮೇಲೆ ಬರ್ತಾ ಇಲ್ಲ ಆಗಿ ಪರಿಚಯ ಹತ್ರ ಈಗ ನಮ್ಮ ಮನೆಯವರು ಗೊತ್ತು, ನಿಮ್ಮ ಮನೆಯವರು ನಾನು ನೋಡಿದ್ದೆ, ಉದ್ಘಾಟನೆ ಎಲ್ಲ ಕರೆಸಿದೆ ಅವರನ್ನ. ಆಮೇಲೆ ಈಗ ಪರಿಚಯ ಆಯ್ತು. ಅಂದ್ರೆ ದೇವರ ಒಂದು ಸೃಷ್ಟಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕೊರಗಬಾರದು. ಇರುವ ಕೆಲಸವ ನಾನು ಹೇಳ್ತೇನೆ, ಇನ್ನೇನು ಮತ್ತೇನು ಗತಿ ಎಂದು ಬೇದರಾದಿರು, ನಿನ್ನ ಕೈಯೊಳಗಿದೆಯೇ ವಿಧಿಯೇ ಲೆಕ್ಕಣಿಕೆ, ನಿನ್ನ ಕಣ್ಣಿಗೆಟಗದೆ ಸಾಗುತ್ತಿದೆ ದೈವದ ಸಂಚು, ತಲ್ಲಣಿಸಿದ್ರೆ ಆತ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ನಮ್ಮ ಕೈಲಿ ಏನೂ ಇಲ್ಲ, ಆಗಾಯ್ತು ಈಗಾಗಬಾರ್ದಾಗಿತ್ತು ಅಂತ ಕೊರೋದ್ರಿಂದ ಏನಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಇವತ್ತು ಬೆಂಗಳೂರು ಅಂದ್ರೆ ನನಗೆ ಗೊತ್ತು. ನಾನು ನೆನ್ನೆ 1 ಅವರ್ ಆಯ್ತು ನಾನು ಅಲ್ಲಿ ಮೂಲ ಸ್ಥಳ ತಲುಪಬೇಕಾದ್ರೆ. 1 ಗಂಟೆ 1.5 ಗಂಟೆ 2 ಗಂಟೆ ನಾವು ಅನ್ಕೊಂಡಿದ್ದೆ 1 ಗಂಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತದ್ದು. ಇದು ನಮ್ಮ ನಿರೀಕ್ಷೆಗಿಂತ 2 ಗಂಟೆ ಟ್ರಾಫಿಕ್ ಜಾಮ್ ಆಗೋಯ್ತು.
ನೆನೆ ಮೈಸೂರು ನಾನು ತಲುಪಬೇಕಾದ, ಆಮೇಲೆ ಮುಗಿಸ್ಕೊಂಡೆ ಇನ್ನೊಂದು ಪ್ರೋಗ್ರಾಮ್ ಮುಗಿಸ್ಕೊಂಡೆ ಎಲ್ಲ ಬಂತು. ಹಾಗೆ ಇವತ್ತು ಅತಿಥಿಗಳು ಬರೋದು ಪಾಪ ಅಫ್ಕೋರ್ಸು ಎಷ್ಟು ಯೋಗ ಪ್ರಕಾಶ್ ಗುರುಗಳಿಗೆ ಕಾಳಜಿ ಅಂದ್ರೆ, ನೀವು ಮುಖ ತೊಳೆದಿದ್ದು ಪರವಾಗಿಲ್ಲ, ನೀವು ಏನು ಮಾಡಿದ್ರು ಪರವಾಗಿಲ್ಲ, 5:15 ಅಂದ್ರೆ 5:15 ಪ್ರಾರಂಭ ಮಾಡಬೇಕು. ನಾವು ಅಷ್ಟೇ ಡಿಸಿಪ್ಲಿನ್. ನಮ್ಗೆ ಗೊತ್ತು ನಮ್ಮ ಮೇಡಮ್ 5:15 6 ಗಂಟೆ ಕ್ಲಾಸ್ ಅಂದ್ರೆ ಡನ್ ಅಂತ ಯಾರು ಬರಲಿ, ಮಂತ್ರಿ ಬರಲಿ, ಶಾಸಕರು ಬರಲಿ, ಕೇರೆ 6 ಗಂಟೆಗೆ ಶುರು ಮಾಡ್ಬಿಡ್ತಾ ಇದ್ದವು ಕ್ಲಾಸ್ ಅವರೆಲ್ಲ ಗೊತ್ತು. ಅಷ್ಟು ಸುಮಾರು ವರ್ಷಗಳ 50 ನಿರಂತರ ನಡೆಸಿ ಬಂದಿದೆ. ಅದು ಆ ಡಿಸಿಪ್ಲಿನ್ ಇದೆಯಲ್ಲ, ಇದೇ ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಯೋಗಾಸನ ಮಾಡೋದು ಅದರ ಸರ್ಕಸ್ಸು. ಆ ಡಿಸಿಪ್ಲಿನ್ ನಾನು ತುಂಬ ಇಷ್ಟಪಟ್ಟೆ. ಪಾಪ ಪ್ರಕಾಶ್ ಅವರು ಪ್ರೀತಿಯಿಂದ ಹೇಳಿದ್ರು, ನಾವು ತಿದ್ದುಕೊಳ್ಳುವಾಗ ಯಾವಾಗಲೂ ಅಷ್ಟೇ ನಾವೆಲ್ಲ ಹೇಗಿರ್ಬೇಕು ಅಂದ್ರೆ, ನಾವೆಲ್ಲ ಕಣ್ಣುಗಳಂತ ಇರಬೇಕು ಜೀವನದಲ್ಲಿ. ಯೋಗಿಗಳು ಅಂತ ಹೇಳಿದ್ರೆ ಯೋಗಿ ಸಂತಂದ್ರೆ ನಾವ್ ಹೇಗಿರ್ಬೇಕು, ಕಣ್ಣುಗಳಿದ್ದಾಗ ಇರಬೇಕು. ಕಣ್ಣಿಗೆ ಒಂದು ಸಣ್ಣ ಧೂಳು, ಸಣ್ಣ ಆಟಮ್, ಸಣ್ಣ ಧೂಳು ಬಿದ್ರು ಕೂಡ ನಾವು ಎಚ್ಚರಿಕೆ ಇರ್ತೀವಿ. ಕಣ್ಣಲ್ಲ ಬೇರೆ ಕಡೆ ಇದಾವೆಲ್ಲ ಚರ್ಮ ತರ, ನಾವೆಲ್ಲ ಅಯ್ಯೋ ನನಗಲ್ಲ. ಇದು ಎಮ್ಮೆ ಏನಪ್ಪ ಅಂದ್ರೆ, ಎಮ್ಮೆ ಸ್ವಭಾವ ಸ್ವಲ್ಪ ಮಂದ, ಚರ್ಮ ಸ್ವಲ್ಪ ಮಂದ ಇರುತ್ತೆ. ಎಲ್ಲ ಹೇಳಿದಾಗ ಏನ್ರಿ ಆಗ ನಮ್ಮ ಕಷ್ಟ ಗೊತ್ತೇನ್ರಿ, ಹಾಗೆ ಹೀಗೆ ದಬಾಯಿಸೋದು, ಹೆಂಗೋ ಮಾತಾಡೋದು ಅಲ್ಲ. ನಮ್ಮ ಕರ್ತವ್ಯಗಳು ತಪ್ಪಾದಾಗ ನಾವೇನು ಮಾಡಬೇಕು, ಟು ಅಕ್ಸೆಪ್ಟ್ ಇಟ್. ಎಲ್ಲ ತಪ್ಪುള്ളത് ಕ್ಷಮ ಕೇಳಬೇಕು, ತಪ್ಪು ಒಪ್ಕೋಬೇಕು, ಮುಂದೆ ಅದು ಆಗದಂಗೆ ನೋಡ್ಕೋಬೇಕು. ಹಾಗಾಗಿ ಸೊ ಎಮ್ಮೆಗೂ ನಮಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಎಮ್ಮೆ ಸ್ವಭಾವ ಸ್ವಲ್ಪ, ಚರ್ಮ ಸ್ವಲ್ಪ ದಪ್ಪ, ಯಾರು ಏನು ಹೇಳಿದ್ರು ಸ್ವಲ್ಪ ಇದಾಗಲ್ಲ. ಅದು ಪಾಪ ತಮ್ಮ ಹೆಸರು ಗೊತ್ತಾಗಿಲ್ಲ, ಶ್ರೀಹರಿ. ಆ ಮುಖದ ನೋಡಿ ಏನು ಕಳೆ ಇದೆ ಶ್ರೀಹರಿ ಅವ್ರ ಮುಖ, ಏನು ಶಾಂತವಾಗಿ ಸಮಾಧಾನವಾಗಿ. ಕೆಲವು ನೋಡಿದ್ರೆ ಈಗ ಸ್ವಲ್ಪ ನೋಡ್ಬೇಕು ಅನ್ಸುತ್ತೆ. ನೋಡಿ ಅವ್ರ ಮುಖ ಹೋಗುವಾಗ ನೋಡ್ಕೊಂಡಾಗ ಶ್ರೀಹರಿ ಅವ್ರನ್ನ ಏನೋ ಒಂದು ಸಮಾಧಾನ. ಈ ವಯಸ್ಸಲ್ಲೇ, ಈ ಚಿಕ್ಕ ವಯಸ್ಸು ನಿಮ್ದು 25 ವರ್ಷನ 30 ವರ್ಷ ಮದುವೆ ಆಗಿದೆಯಾ? ಅಷ್ಟು ಬೇಗ ಆಗ್ಬಿಡಿ, ಒಳ್ಳೆ ಸಂತಾನ ಬೆಳೀಲಿ. ಮುಖದ ಒಳ್ಳೆ ರಾಧಿಕಳ ಇದೆ, ರಾಧಿಕಳ ಇದೆ. ಏನಾಗಿದೆ ಗೊತ್ತಾ ಶ್ರೀಹರಿ ಅವರೇ, ನಾನು ಹೇಳೋದು, ಯಾರ್ಯಾರು ಉತ್ತಮರೋ, ಯಾರ್ಯಾರು ಸಂಸ್ಕಾರವಂತರೋ, ಯಾರ್ಯಾರು ಸಂತರೋ ಅವರೆಲ್ಲರೂ ನಾನು ಕಡ್ಡಾಯವಾಗಿ ಮದುವೆ ಆಗ್ಲೇಬೇಕು ಅಂತ ಹೇಳೋ ಮನುಷ್ಯನು. ಕಡ್ಡಾಯವಾಗಿ ನಾನು ಮುಕುಂದನವರು ಇನ್ನೊಂದು ಮದುವೆ ಆಗ್ಬಂತ ಇದ್ದೀನಿ. ತಮಾಷೆ ಅಲ್ಲ, ಒಳ್ಳೆ ಸಂತಾನ ಬೆಳಿಬೇಕು. ಕುಡುಕರು, ಕೆಟ್ಟವರು, ಅವರು ಇವರು, ಪೋಲಿಗಳು, ಭಾಳ ವರ್ಸ್ಟ್ ಫೆಲಸು, ಟಕಾಕಾರರು ಎಲ್ಲ ಜಾಸ್ತಿ ಆಗ್ಬಿಟ್ಟ ಸಂತಾನ. ಒಳ್ಳೆಯವ್ರ ಸಂತಾನ ಕಡಿಮೆ ಆಗ್ಬಿಡುತ್ತೆ. ಕೆಟ್ಟ ಸಂತಾನ ಬೆಳೆದು ಬಿಟ್ಟಾಗ ಸಮಾಜಕ್ಕೆ ದೊಡ್ಡ ದೇಶ ಸಮಸ್ಯೆ ಆಗುತ್ತೆ. ಅದರಿಂದ ಹರಿಯವರೇ ಆದಷ್ಟು ಬೇಗ ಮದುವೆ ಆಗ್ಬಿಟ್ಟು ಒಳ್ಳೆ ಸಂತಾನ ಈ ದೇಶದ ಜಗತ್ತು ಬೆಳೀಲಿ, ಒಳ್ಳೆ ಪರಮ ಅಂದ್ರೆ ಖುಷಿ ಆಗುತ್ತೆ. ನನಗೆ ಇವರಿಬ್ಬರು ಎಷ್ಟೋ ಸ್ನೇಹ ಜೀವಿಗಳು ಅಂದ್ರೆ, ನಮ್ಮ ಮುಖಂದ್ರ ಗುರು ಶಿಷ್ಯರ ಸಂಬಂಧ ಅಲ್ಲ ಅವರಿಬ್ಬರು. ಇದು ಭಾಷಣ ಅನ್ಕೋಬೇಡಿ, ಸುಮ್ಮನೆ ನನ್ನ ಈ ಸ್ಟೆಪ್ 6 ಗಂಟೆಗೆ ಶುರು ಆಯ್ತು, ಇನ್ನೂ ಬರುತ್ತೆ, ಅರ್ಧ ಗಂಟೆ ಆಗುತ್ತೆ, 9 ಗಂಟೆ ಅಷ್ಟೊತ್ತಿಗೂ ಕೊರಗೆ ಅಯ್ಯೋ ಬಂದಿಲ್ಲ ಅಂತ ಕೊರಗಕ್ಕಿಂತ ಬಂದಾಲೆ ಒಂದೆರಡು ಮಾತಾಡೋಣ ಅಂತ ನಾನೇಂದೆ. ಗುರುಗಳಿಗೆ ಬಂದಿದ್ದಾರೆ, ಹೆಂಗೋ 4 ಜನ 5 ಜನ ಇದು ಗ್ಯಾರಂಟಿ, ಇನ್ನೇನು ಜನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಇಷ್ಟೇ ಜನ ಅಂತ ಕನ್ಫರ್ಮ್ ಆಯ್ತು. ಸೊ ನಾವೇ ಶುರು ಮಾಡೋ ಒಂದೆರಡು ಮಾತು ಅಂತ ಅಂದ್ಕೊಂಡು, ಅವರಿಬ್ಬರು ಎಷ್ಟು ಸ್ನೇಹ ಜೀವಿಗಳು ಅಂದ್ರೆ, ರಸಿಕ ನಾಡಿದ ಮಾತು ನಿಮ್ಗೆಲ್ಲ ಗೊತ್ತಿದೆ, ಇದು ಗೊತ್ತಿಲ್ಲ. ರಸಿಕ ನಾಡಿದ ಮಾತು ಶಶಿಯುದಿಸಿ ಬಂದಂತೆ. ಮುಂದೊಂದು ಏನು ಹೇಳ್ತೀರಾ? ರಸಿಕನಲ್ಲದವನ ಬರೆ ಮಾತು ಕಿವಿಗೆ ಕೂರ್ದಶಿಯ ಪಡೆದಂತೆ ಅಂತ. ನಾನು ಸುರೇಶ್ ಹತ್ರ ನನಗೆ ಎಲ್ಲರೂ ಬೇಜಾರಾದಾಗ ಅವ್ರು ಒಂದ್ಸರಿ ಮಾತಾಡ್ತಿರ್ತಾರೆ, ಅವರು ಏನಾದ್ರು ತಮಾಷೆ ಮಾಡ್ತಿರ್ತಾರೆ. ನನಗೇನೋ ಬೇಜಾರಿದ್ದಾಗ, ಕ್ಲಾಸ್ ಮಾಡಿ ಸಾಕಿದ್ದಾಗ ಸುರೇಶ್ ಹತ್ರ ಮಾತಾಡಿದ್ರೆ ಒಂದು ರಿಜುವಿನೇಷನ್, ಒಂಥರ ಖುಷಿ. ನನಗೂ ಅಷ್ಟೇ ಬೇಜಾರಾದ್ರು ಸುರೇಶ್ ಹತ್ರ ಮಾತಾಡ್ತಿರ್ತೀನಿ. ಹಾಗೆ ಗುರು ಹತ್ರ ಅವರಂತೂ ಘನ ಪಂಡಿತರು. ಮುಕುಂದನ ಗುರುಗಳಂತೂ ಮಹಾನ್ ಪಾಂಡಿತ್ಯದ ಮತ್ತೊಂದು ಹೆಸರು. ನಮ್ಗೆ ಅಷ್ಟ ಮಹಾ ಪಾಂಡಿತ್ಯ ಇಲ್ದ್ರು ಕೂಡ ಅವ್ರ ಹತ್ರ ಮಾತ್ರ ಏನೋ ಒಂದು ಖುಷಿ, ಏನೋ ಸಂತೋಷ. ಹಾಗಾಗಿ ಬಂಧುಗಳೇ, ಇಬ್ರು ಮಾತಾಡ್ತಾ ಅಫ್ಕೋರ್ಸ್ ಅವರು ಒಂದು ಮುಖ ಮಾತ್ರ ನೋಡಿದ್ದೆ, ಪ್ರಕಾಶ್ ಅವ್ರ ಮುಖನ ಯೋಗ ಪ್ರಕಾಶ್ ಕೇಳಿದ್ದೆ. ಅವರು ಒಂದು 20 ವರ್ಷದ ಸಂಪರ್ಕ, ಬಟ್ ಮುಖ ಮಾತಾಡಕ್ ಆಗಿಲ್ಲ, ಎಷ್ಟೋ ಬಿಸಿನಲ್ವೇ. ಇವರು ಮಾತಾಡ್ತಾ ಹೇಳಿದ್ರು, ನಾವಿಬ್ರು ಹೇಗಿದ್ದೀವಿ ಅಂತಾರೆ ಗುರುಗಳೇ, ಗಂಡ ಹೆಂಡ್ತಿರ ತರ ಅಂದ್ರು. ನಾನು ಗಂಡ ಹೆಂಡ್ತಿನ ಥರ ಅಂದರೆ ಹೆಂಗಪ್ಪ, ಒಬ್ರು ಊರಿಗೆ ನಮ್ದು ಯಾವುದೋ ಒಂದು ಮದುವೆಗೆ ಒಂದ್ಸರಿ ಕರೆಸಿ ಸಂಬಂಧ ಕರೆದಿದ್ದು. ಅವಾಗ ಹೋಳಿಗೆ ಮಾಡಿಕೊಟ್ಟಿದ್ದು ಸ್ವಲ್ಪ. ಅದೇ ಅಡುಗೆ ಅವ್ರಿಗೆ ಹೋಳಿಗೆ ಮಾಡಕ್ಕೆ ಬರಲ್ಲ ಸರಿಯಾಗಿ, ಮತ್ತು ಚಪಾತಿ ಥರ ಮಾಡಿಬಿಟ್ಟಿದ್ದ. ಅವನೊಂದ ಪಾಪ ಮುಸಲ್ಮಾನರು ಪಾಪ ಅವ್ರು ಹೇಳಕ್ ಹೋದ, ಸ್ವಾಮಿಯೇ ನಿಮ್ಮ ಮನೇಲಿ ಇತ್ತಲ್ಲ, ನಿಮ್ದು ಮನೆಯಲ್ಲಿ ಆ ಹೋಳಿಗೆ ಅದೊಂಥರ ಹೋಳಿಗೆ, ಅದೇ ಸ್ವೀಟ್ ಕೊಟ್ಟಿದ್ದಲ್ಲ, ಅದೊಂಥರ ಹೋಳಿಗೆ ಇದ್ದಂಗಿತ್ತು ಅಂದ್ರು. ಅಯ್ಯೋ ಸ್ವಾಮಿ, ಅದು ಹೋಳಿಗೆ ಇದ್ದಂಗೆ, ಅದು ಹೋಳಿಗೆನೇ ಅಂದೆ. ಅವ್ರಿಗೆ ಅದು ಅರ್ಥ ಇಲ್ಲ. ಪುನಃ ಸ್ವಲ್ಪ ಹೊತ್ತಾದ್ಮೇಲೆ, ಆದ್ರೂ ನೀವು ಏನೇ ಹೇಳಿ ಸ್ವಾಮಿ, ಅದೊಂಥರ ಹೋಳಿಗೆ ಇದ್ದಂಗೆ ಇತ್ತು ಒಂದು. ಅಯ್ಯೋ ಹೋಳಿಗೆ ಇತ್ತಲ್ಲ, ಅದು ಹೋಳಿಗೆನೇ ಅಂತಂದೆ. ಹಾಗೆ ಇವ್ರು ಗಂಡ ಹೆಂಡ್ತಿರ್ತಾರ ಅಲ್ಲ, ಅವ್ರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿರ್ತಾರ ಅಂತಂದ್ರು. ಮಾತಿನಲ್ಲಿ ಕೆಲವು ನೆಗೆಟಿವ್ ಆಲೋಚನೆ ಮಾಡೋರಿಗೆ ಏನ್ ಹಿಂಗ್ ಮಾತಾಡ್ತಾರೆ. ಮಾತು ಮುಖ್ಯ ಅಲ್ಲ, ಶಬ್ದ ಸೂತಕ ಅಲ್ಲ, ಮನಸ್ಸು ಸೂತಕ ಆಗಬಾರ್ದು. ಯೋಗ ಅಂದ್ರೆ ಏನು? ಯಾರ ಮನಸ್ಸಿಗೂ ನೋವಾಗಬಾರ್ದು. ಇಡೀ ದಿನ ನಾನು ನಿಜವಾಗ್ಲೂ ಧ್ಯಾನ ಮಾಡಿದ್ದೀನಿ, ಇಡೀ ದಿನ ನಾನು ಇವತ್ತು ಯಾರ ಮನಸ್ಸಿಗೂ ಯಾವ ಕಾರಣಕ್ಕೂ ನೋವು ಮಾಡ್ಲಿಲ್ಲ ಅಂದ್ರೆ ಅದೇ ಆ ಯೋಗದ ಫಲ. ನಾವು ಯಾರನ್ನ ಕ್ಷಮ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಯೋಗದ ಧ್ಯಾನ ಮಾಡ್ತಾ ಇದ್ರೆ ಅದರ ಶಕ್ತಿ. ಮಹಾತ್ಮರಿಗೆ ಮಾತ್ರ ಸಾಧ್ಯ ಧ್ಯಾನ ಮಾಡೋದ್ರಿಂದ. ಕ್ಷಮ ಮಾಡೋದು ಯಾರು ಸಾಧ್ಯ? ನಾವೇನ್ ಮಾಡ್ತೀವಿ ಸಾಮಾನ್ಯರಾದ್ರೆ ಟ್ರೀಟ್ ಮಾಡಿ, ಅವ್ರಂಗಂದ್ರು ಇವ್ರ ಹಿಂಗಂದ್ರು ಅಲ್ಲ. ಅದರಿಂದ ಆಗ ಯಾವಾಗಲೂ ಅವರು ನನಗೊಂದು ರೀತಿ ಮಾರ್ಗದರ್ಶನ ಮಾಡೋದು ಕಂಡಿದ್ದಂಗೆ. ಎಮ್ಮೆ ಅದ್ರ ಸ್ವಭಾವ ಏನು, ಸ್ವಲ್ಪ
ಯಾವಾಗಲೂ ಕೊಳಚೆ ಬೀಳಂಥದ್ದು. ಪಾಪ ಬೇಸಿಗೆಯಲ್ಲಿ ಯಾವಾಗಲೂ ಎಮ್ಮೆ ಸ್ವಲ್ಪ ಕೊಳಚೆಯಲ್ಲಿ ಇರ್ತಕ್ಕಂಥದ್ದು. ಪಾಪ ಅವ್ರು ಶ್ರೀಹರಿ ಅಂತವರು, ಶ್ರೀಹರಿ ಅಲ್ಲ, ಖುಷಿ ಆಗುತ್ತೆ ಶ್ರೀಹರಿ ಅವರು ಪಾಪ ಯಾರೋ ಪಾಪ ಮುಕುಂದನ ಗುರುಗಳ ಕ್ಲಾಸ್ ಅಟೆಂಡ್ ಮಾಡಿದ್ರು. ಈ ಎಮ್ಮೆ ಯಾವಾಗ ಹೋಗಿ ಕೊಳಸೆಲ್ಲ ಬೀಳ್ತಲ್ಲ ಅಲ್ಲ, ಆತ್ಮೋತ್ಸವಭೂತಾನೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಲಿ ಅಂತಾರೆ. ಪಾಪ ಎಮ್ಮೆ ಯಾಕೆ ಹೋಗಿ ಕೊಳಸೆಲ್ಲಿ ಬಿಡ್ತಾರೆ ಅಂದ್ಬಿಟ್ಟು ಏನ್ ಮಾಡಿದ್ರು ಪಾಪ ಅವರು ಪಾಪ ಒಳ್ಳೆ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಬಂದು ಗಲೀಜಲ್ಲಿ ಇದ್ದದ್ದನ್ನ ಎಮ್ಮೆ ಕರ್ಕೊಂಬಂದು ಎಮ್ಮೆಗಳ ಮಸ ಬಿದ್ದಲ್ಲಿ ಕರ್ಕೊಂಬಂದು ಎಲ್ಲ ಸ್ಯಾಂಡಲ್ ಹಾಕಿ ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ ಎಲ್ಲ ಮಾಡಿ ಒಳ್ಳೆ ಟೆಕ್ಕಿ ಟ್ಯಾಬ್ಲೆಟ್ ಎಲ್ಲ ಬಡಿಸಿ ಆ ದಳಕ್ ಬಿಟ್ರು ಒಂದ್ ಎಮ್ಮೆನ. ಇನ್ನೊಂದು ಎಮ್ಮೆ ಇತ್ತಲ್ಲ ಅದು ಕ್ಲೀನ್ ಮಾಡೋಣ ಅಂತ ಹೋದ್ರು ಅಲ್ಲಿಗೆ. ಅದು ಆ ಎಮ್ಮೆ ತಗೊಂಬಂದ್ರು, ಅಲ್ಲಿ ತೊಳೆದು ಮಟ್ಟಿ ಮಾಡಿ ಬೆಳಸ್ಲಿ ಆ ತೊಳೆದಿತ್ತಲ್ಲ ಆ ಎಮ್ಮೆ ಏನ್ ಮಾಡ್ತು ಮತ್ತೆ ಕೊಳಚಿಕೆ ಹೋಗ್ಬಿಡ್ತು. ಎಷ್ಟು ಮಾಡುದು ಹಿಂಗ್ ಮಾಡ್ತಾವಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಬಹಳ ಸೇರಿ ಕೋಪ ಬಂತು. ಚಿಕ್ಕ ಹುಡುಗ ಏನೋ ಹೊಸಾಗ ಇದು ಮಾಡಿದ್ದ. ಸರಿ ಆ ಎಮ್ಮೆಗೆ ಏನ್ ಮಾಡಿದ್ರು ಒಂದು ಜೋರಾಗಿ ಒಂದು ಏಟು ಹೊಡೆದ್ರು. ಶ್ರೀಹರಿ ಒಂದು ಏಟು ಹೊಡೆದು ಯಾಕೆ ಹಿಂಗ್ ಮಾಡ್ತೀವಿ ಅಂದ್ಬಿಟ್ಟು ಅದು ಎಮ್ಮೆ ಅನ್ಕೊತಂತೆ ಇದೆಲ್ಲೋ ಪಕ್ಕದ ಎಮ್ಮೆಗೆ ಏಟು ಹೊಡಿತು, ಎಲ್ಲೋ ದೂರದ ಏಟು ಬೀಳುತ್ತೆ ಅನ್ಕೊತಂತೆ. ಎಮ್ಮೆ ಸ್ವಭಾವ ಸರಿ ಆಡೋದ. ಹಾಗೂ ಇನ್ನೊಂದು ಏಟು ಹೊಡೆದ್ರಂತೆ ಅವ್ರು. ಇನ್ನೊಂದು ಏಟು ಹೊಡೆದಾಗ ಆ ಎಮ್ಮೆ ಅನ್ಕೊತಂತೆ ಇದು ಪಕ್ಕದ ಎಮ್ಮೆಗೆ ಏಟು ಬೀಳ್ತಾ ಇದೆ ಅನ್ಕೊತಂತೆ. ಇನ್ನೊಂದು ಏಟು ಹೊಡೆದಾಗ ನನಗೆ ಹೊಡಿತಾ ಇದ್ದಾರೆ ಅನ್ಕೊಂಡ್ರಂತೆ. ಹಾಗೆ ನಾವು ಎಮ್ಮೆ ಚೆನ್ನಾಗಬಾರ್ದು. ಯೋಗ ಪ್ರಕಾಶ್ ಹೇಳಿ ಮುಕುಂದನ ಹೇಳಿ ತಪ್ಪನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ತಪ್ಪನ್ನು ಒಪ್ಕೋಬೇಕು, ಮುಂದೆ ಅದು ಆಗದೆ ಒಪ್ಕೋಬೇಕು ಅಂತ ಕದಿದೆಯಲ್ಲ ಇದು ನಾವು ಅದೇ ಹೇಳಿದೆ. ನೋಡಿ ಪಾಪ ಈ ಪಾಪ ಕರೆಂಟ್ ಇಲ್ವೋ ಮತ್ತೊಂದಿಲ್ವೋ ಮುಗಿದಿಲ್ವೋ ಅವ್ರಿಗೆ ಎಷ್ಟು ಇಡೀ ದಿನ ಪಾಪ ಪೆಟ್ರೋಲ್ ಹಾಕೊಂಡು ಖರ್ಚು ಮಾಡ್ಕೊಂಡು ಜಾಗ ತೋರಿಸಿ ಮಟ್ಟಿ ಮಾಡಿ ಎಲ್ಲ ಪ್ರೀತಿಯಿಂದ ಬಂದ್ರು. ಅಪ್ಪ ಅಮ್ಮ ಕಟ್ಟಾಗಿ ಇದು ಕಾಲಿಗೆ ಬಂದು ಅಲ್ಲಿತಿದ್ರು ಪಾಪ ಅಡುಗೆ ಮಾಡ್ಕೊಂಡು ಬಟ್ಕೊಂಡು. ಇದ್ರ ಹಿಂದೆ ಒಂದು ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಅರೇಂಜ್ ಮಾಡ್ಬೇಕಾದ್ರು ಇದರಿಂದ 100 ಜನದ ಶ್ರಮ ಇರುತ್ತೆ, ಟೈಮ್ ಇರುತ್ತೆ, ಎಲ್ಲ ಇರುತ್ತೆ. ಅದೇನೇ ಆಗಲಿ ನಮ್ದು 1000 ಕಾರಣಗಳಿರಲಿ. ಅದರಿಂದ ಬಂದಳು ಇಂಥ ಒಂದು ಕಾರ್ಯಕ್ರಮವನ್ನ ನಿಮ್ಮ ಮೈಸೂರು ಯೋಗಿ ಅಸೋಸಿಯೇಷನ್ ಮಾಡ್ತಾ ಇದ್ದೀರಾ, ಪರಮ ಸಂತೋಷ. ನಮ್ಗೆಲ್ಲ ಗೊತ್ತಿದೆ ಬಂಧುಗಳೇ, ಯೋಗದ ಮೂಲ ಸಂಸ್ಕಾರ ಅಂದ್ರೆ ಏನು? ಯಾರಾದ್ರೂ ಬಸವಣ್ಣರು ಹೇಳ್ತಾರೆ ಅದನ್ನ, ಏನೇ ಬಂದಿರಿ ಅದುಳವಿದ್ದೀರಿ ಎಂದರೆ ನಿಮ್ಮ ಮೈಸೂರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಯದೆ ಮಾಡ್ಬನೆ ನಮ್ಮ ಕುಡಲ ಸಂಘ ಅಂತ ಬಸವಣ್ಣರು. ಯಾರಾದ್ರೂ ಬಂದ್ರ ಚೆನ್ನಾಗಿದ್ದೀರಾ ಕೂತ್ಕೊಳ್ಳಿ, ಒಂದು ಒಳ್ಳೆ ಮಾತು ಅಲ್ಲ, ನೀವು ಬೆಲ್ಲ ಕೊಡದ್ರು ಪರವಾಗಿಲ್ಲ, ಬೆಲ್ಲದಂತೆ ಒಂದು ಮಾತಾಡ್ಬೇಕು. ಅದರಿಂದ ಬಂಧುಗಳೇ, ನಮ್ಮ ಭಾರತೀಯರ ಸಂಸ್ಕೃತಿ ಏನಪ್ಪಾ ಅಂದ್ರೆ ಅದು ಹೇಳಿದ್ರಿ, ನಮ್ಮಲ್ಲಿ ಭಾರತೀಯರು ಯಾವತ್ತೂ ಕೈ ಕೊಡೋ ಸಂಸ್ಕೃತಿ ಇಲ್ಲ. ನಮ್ದೇನಿದ್ರು ಕೈ ಕೊಡೋದಿಲ್ಲ, ಕೈ ಕೊಟ್ಟರೆ ಗ್ಯಾರಂಟಿ ಮುಂದೊಂದಿನ ಕೈ ಕೊಡ್ತಾರೆ ಅಂತ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನೋ ನಮಸ್ಕಾರ. ದಯವಿಟ್ಟು ಎಲ್ಲರೂ ಜೋರಾಗಿ ನಮಸ್ಕಾರ ಅಂತ ಕೈ ಹೇಳ್ರಪ್ಪ ಹೇಳ್ತೀರಿ, ನಮಸ್ಕಾರ ಜೋರಾಗಿ ಹೇಳಿ, ನಮಸ್ಕಾರ. ಇದು ನಮ್ಮ ಬೇಸಿಕ್ ಸಂಸ್ಕಾರ ಅಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ಪಾಪ ಶ್ರೀಹರಿ ಒಳ್ಳೆ ಹುಡುಗ ಪಾಪ ಜನ್ಮಾಂತ ಸಂಸ್ಕಾರ ತಂದೆಗಳ ಜನ್ಮಾಂತ ಸಂಸ್ಕಾರದಿಂದ ಇರೋ ಪಾಪ ನಾಗಭೂಷಣ ಸಾಹೇಬ್ರು, ನಿಮ್ಮ ಹೆಸರು ನಾಗಭೂಷಣ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಪಾಪ ಇರಲಿ, ಇದು ಏನಾಗಲ್ಲ, ಈ ತೆಗೆದು ಬಿಡಿ ಮುಖ ಬೇಡ ಗೊತ್ತ, ಆಮೇಲೆ ಗುರ್ಸೋಕ್ ಗೊತ್ತಾಗುತ್ತೆ. ಯಾರಾದ್ರೂ ನಿಮಗೆ ನಾಗಭೂಷಣ ಸಾಹೇಬ್ರೇ ಆಗ್ಲಿ ಯಾರಾದ್ರೂ ನಿಮ್ಗೆ ನಮಸ್ಕಾರ ಅಂತಾರೆ, ನಿಮ್ಗೆ ನಮಸ್ಕಾರ ಅಂತ ನಾನು ನೋಡಿಲ್ಲ. ಆಗ ನಾನು ಪ್ರಜೆಯಾಗಿ ಈಗ ನಿಮ್ಗೆ ಯಾರಾದ್ರೂ ನೀವು ಯಾರು ನಮಸ್ಕಾರ ಅಂತೀರಪ್ಪ, ನೀವು ಪ್ರಜೆಯಾಗಿ ನಮಸ್ಕಾರ ಅಂದ್ರೆ ಅವ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ನಾನೇ ಪ್ರಕಾಶ್ಗೆ ನಮಸ್ಕಾರ ಅಂತೀನಿ, ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಗೌರವ. ಈಗ ನಾನು ಅವ್ರಿಗೆ ನಮಸ್ಕಾರ ಅಂತೀನಿ, ಯಾರೋ ಒಬ್ರು ನಮಸ್ಕಾರ ಅಂತಾರೆ, ಅವ್ರು ಪ್ರಜೆಯಾಗಿ ಏನು ನಮಸ್ಕಾರ ಸುಮ್ಮನೆ ಕೂತಿರ್ತಾರೆ, ಏನು ಮಾತಲ್ಲ, ನೋ ರೆಸ್ಪಾನ್ಸ್. ಆಗ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಒಳ್ಳೆ ಭಾವನೆ ಬರುತ್ತಾ? ನೀವು ನಮಸ್ಕಾರ ಅಂದ್ರಿ, ಅವ್ರು ನಮಸ್ಕಾರ ಮಾಡ್ಲಿಲ್ಲ, ಸುಮ್ಮನೆ ಇದ್ರು, ಏನ್ ಅನ್ಸುತ್ತೆ? ಅಹಂಕಾರ ಅನ್ಸುತ್ತೆ. ಮಾತಾಡಿ, ಇದು ಗುರು ಇವರು ಬರೋರ್ಗೆ ಸುಮ್ಮನೆ ಮಾತಾಡೋಣ ಅಂತ ಆಯ್ತು, ಭಾಷಣ ಅನ್ಕೋಬೇಡಿ, ಸುಮ್ಮನೆ ಜನರಲ್ ಆಗಿ ಅಹಂಕಾರ ಅನ್ಸುತ್ತೆ. ಅದು ಬಿಟ್ರೆ ಬಹಳ ನಿಷ್ಠುರದ ಮನುಷ್ಯ ಅನ್ಸುತ್ತೆ. ನಮಸ್ಕಾರ ನಿಷ್ಠುರದ ಮನುಷ್ಯ ಅಲ್ಲಿ ಸಂತೋಷ. ಆಮೇಲೆ ಹೇಳಿ ಏನು ಅನ್ಸುತ್ತೋ? ಒಬ್ಬರು ನೀವು ನಮಸ್ಕಾರ ಅಂತೀರಾ, ಅವ್ರು ಪ್ರತಿಯಾಗಿ ಏನು ಮಾಡಲ್ಲ, ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಹೇಳಿದ್ರು ಅಹಂಕಾರ ಅನ್ಸ್ಬಿಟ್ಟು, ಅದು ಎಷ್ಟೊಂದು ಮನುಷ್ಯ ಅನ್ಸ್ಬೋದು, ಇನ್ನೇನು ಅನ್ಸ್ಬೋದು? ತುಂಬಾ ಜಂಬ ಇವರಿಗೆ, ತುಂಬಾ ಜಂಬ ಅನ್ಬೋದು, ಬಹಳ ಅಹಂಕಾರ ಅನ್ಬೋದು. ಅದೆಲ್ಲಕ್ಕಿಂತ ಅದೇನು ಇಲ್ಲ ಪಾಪ, ಅವ್ನಿಗೆ ಅಹಂಕಾರ ಇಲ್ಲ, ಜಂಬ ಇರಲ್ಲ, ಏನೂ ಇಲ್ಲ. ಆದ್ರೆ ನಿಮ್ಗೆ ಬೇಸಿಕ್ ಸಂಸ್ಕಾರನೇ ಇಲ್ಲ ಅಲ್ಲ ಅನ್ಸುತ್ತಲ್ಲ. ಅವನಿಗೆ ದ್ವೇಷ ಅಲ್ಲ, ನಿಮ್ಮೇನಿಲ್ಲ, ಅವನಿಗೆ ಬೇಸಿಕ್ ಸಂಸ್ಕಾರನೇ ಇಲ್ಲ ಅನ್ಸುತ್ತೆ. ನಮಸ್ಕಾರ ಅಂದವ್ರಿಗೆ ಪ್ರತಿಯಾಗಿ ನಮಸ್ಕಾರ ಅಲ್ಲ ಅನ್ನಷ್ಟು ಪಟ್ಟಂಗ ಪಡ್ತಾರ ಪದ ಇದೆಯಾ? ಅದೇ ಬಂಧುಗಳೇ, ಯೋಗ ಅಂದ್ರೆ ನಾವೆಲ್ಲ ಯೋಗ ನಿಮ್ಗೆಲ್ಲ ದೊಡ್ಡ ವಿಶಾಲವಾದ ಅರ್ಥ, ಬಹಳ ದೊಡ್ಡ ಅರ್ಥ ಇದ್ರು ಕೂಡ ಯೋಗ ಅಂದ್ರೆ ಏನರ್ಥ? ನಾವೆಲ್ಲರೂ ಒಂದು ಕಡೆ ಮನಸ್ಸುಗಳು ಒಂದಾಗ್ಬೋದು. ಮನಸ್ಸುಗಳೆಲ್ಲ ನಾವೆಲ್ಲ ಮನಸ್ಸು ನೀವೆಲ್ಲ ಒಂದು ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಮನಸ್ಸುಗಳೆಲ್ಲ ಒಂದಾಗಿರೋದ್ರಿಂದ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಮಾತಾಡಕ್ ಬಂದಿದ್ದೀವಿ ಬಂಧುಗಳೇ. ಆದ್ರೆ ನಾನು ಅದು ಹೇಳೋದೇಳಿ, ಇವತ್ತಿಂದ ಒಂದು ಸತ್ಯ ತಿಳ್ಕೊಂಡ್ಬಿಡ್ಬೇಕು. ನಮ್ಗೆ ಗೊತ್ತು, ಮಹರ್ಷಿ ಪತಂಜಲಿಗಳು ಯೋಗದ ಪಿತಾಮಹರು. ಇಡೀ ವಿಷಯ, ನಾನು ಅಮೆರಿಕಕ್ಕೆ ಹೋಗಿದಾಗ ನಾನು
ಬಂಧುಗಳೇ, ಒಂದು ಯಾವಾಗಲೂ ಹೇಳ್ತೀನಿ, ಇಲ್ಲಿ ಯೋಗದ ಶ್ರೇಷ್ಠತೆ, ಈ ಭೂಮಿಯ ಶ್ರೇಷ್ಠತೆ. ನಾನು ಡೆನ್ಮಾರ್ಕ್ ಬೇಬಿ ಆದರೆ ಎಲ್ಲಿ ಯಾವ ಕ್ಷಣದಲ್ಲಿ ನಾನು ಅಮೆರಿಕದಿಂದ ಇಲ್ಲಿ ಬಂದು ಈ ತಾಯಿ ಭೂಮಿ ಭೂತಾಯಿಗೆ ಬಂದೋ, ಇಷ್ಟು ಧರ್ಮ, ಜಾತಿ, ವರ್ಗ, ವರ್ಣ ಇದೆಲ್ಲದರ ನಡುವೆಯೂ ಇಷ್ಟೊಂದು ಆನಂದವನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದರ ಒಂದು ತಪಸ್ಸುಗಳು, ನಮ್ಮ ಋಷಿಮುನಿಗಳು, ಸಂತರು, ಮಹಾತ್ಮರು ಎಲ್ಲರ ತಪಸ್ಸುಗಳನ್ನ ಶಕ್ತಿಯಿಂದ ನಾವು ಹಿಂಗಿದ್ದೀವಿ ಬಂಧುಗಳೇ. ಅದರಿಂದ ಇದೆಲ್ಲ ಇರಪ್ಪ ಅಂದ್ರೆ ನಾವೆಲ್ಲ ಒಟ್ಟಿಗೆ ಅಭಿಪ್ರಾಯ ಬೇರೆ ಇರ್ಬೋದು, ಕಲ್ಚರ್ ಬೇರೆ ಇರ್ಬೋದು, ಅಲ್ಲ ಸಂಸ್ಕಾರಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಇವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆಯ್ತಿಲ್ವಾ ಅಲ್ಲ ಎಲ್ಲ ಅಂತ. ಆದ್ರಿಂದ ಅದಕ್ಕೆಲ್ಲ ಕಾರಣ ಋಷಿಮುನಿಗಳ ತಪಸ್ಸು ಅಂತ ಒಂದು ತಪಸ್ವಿಗಳಾಗಿ ನಾವಿಲ್ಲಿ ಇಲ್ಲಿ ಬಂದಿದ್ದೀವಿ ಬಂಧುಗಳೇ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಪ್ರತಿನಿತ್ಯ ಸಾಧನೆ ಮಾಡಿ. ನಾವೇನದು ಹೇಳಂದ್ರೆ ಯೋಗ ಅಂತಂದ್ರೆ ಅಲ್ಲೇನದು ಬಹಳ ಇಂಪಾರ್ಟೆಂಟು. ಬೋಧನೆಯಿಂದ ತಲೆ ಬೋಳಿಸಿದರೆ ಸಿಗುವನೇನು ಆತ್ಮ, ಸಾಧನೆಯಿಂದ ತಲೆ ಬೆಳೆಸಿದರೆ ನೀನೇ ಪರಮಾತ್ಮ. ಬೀಗ ಹಾಕಿ ಬಿಡು ಈ ಭವಬಾಧೆಗೆ ಗಟ್ಟಿ ಮಾಡಿ ಮನಸ, ಯೋಗಿ ನೀನಾಗಿ ಹೋಗಣ್ಣ. ಬೀಗರಂತೆ ಕೈ ಬೀಸಿ ಹೋದರೆ ಮುಗಿಯಲಿಲ್ಲ ಕೆಲಸ, ಆಗು ಈಗೂ ಉಂಡು ಉರುಳಿ ಮನೆ ತುಂಬ ಮಾಡಿ ವಲಸ. ಬೀಗ ಹಾಕಿ ಬಿಡು ಈ ಭವಬಾಧೆಗೆ ಗಟ್ಟಿ ಮಾಡಿ ಮನಸ, ಯೋಗಿ ನೀನಾಗಿ ಹೋಗಣ್ಣ. ಬೇಗನೆ ಬಾರಣ್ಣ ಯೋಗಿ ನೀನಾಗಿ ಹೋಗಣ್ಣ. ಇವೆಲ್ಲ ಮೈಸೂರು ಯೋಗೀಸ್ಗಳು, ಇವೆಲ್ಲ ಯೋಗಿಗಳಂದ್ರೆ ನಾವೆಂಥ ಒಂದು ಮೌಲ್ಯಗಳನ್ನ ಇತರಿಗೆ ಒಂದು ಸಣ್ಣ ಮಾದರಿಯಾಗಿ ಒಂದು ಒಳ್ಳೆ ಜೀವನ ಮಾಡ್ತಾ ನೋಡಿ. ಹಾರ್ಡೇಕರ್ ಮಂಜಪ್ಪ ಅಂತ ಕೇಳಿದ್ರೆ ನೀವೆಲ್ಲ ಹೆಸರು, ಗಾಂಧಿ ಅಂತಾನೆ ಹೆಸರಾಗಿರ್ತಕ್ಕಂಥವ್ರು, ಪ್ರಕೃತಿ ಚಿಕಿತ್ಸಾ ತಜ್ಞರು. ಅವ್ರು ಒಂದು ಮಾತು ಹೇಳ್ತಾರೆ, ನಿಜವಾಗಿ ಯಾರಪ್ಪ ದ್ರೋಹಿಗಳು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ತನ್ನ ಒಂದು ಪ್ರಕೃತಿ ಚಿಕಿತ್ಸಾ ಅಂತ ಕರೆತಲ್ಲಿ ಬರುತ್ತೆ, ಯಾರಪ್ಪ ದ್ರೋಹಿಗಳು ಅಂತ ಹೇಳಿದ್ರೆ ಯಾರು ಈಗೇನು ಜೈಲಲ್ಲಿದ್ದಲ್ಲ, ಕಳ್ತನ ಮಾಡಿದಲ್ಲ, ಅವರೇನು ಅಂಥ ದೊಡ್ಡ ದ್ರೋಹಿಗಳಲ್ಲ. ಯಾರು ಅನಾರೋಗ್ಯದಿಂದ ತಮ್ಮನ್ನ ನಾವು ಕಾಪಾಡ್ಕೊಳ್ದೆ, ನಮ್ಮ ಶರೀರ ನಮ್ಮನ್ನು ನಾವು ಪ್ರೀತಿಸ್ತಾ ಇದ್ದಾರೆ, ನಮ್ಮನ್ನು ನಾವು ನೋಡ್ಕೊಳ್ಳದೆ, ಇದರಿಂದ ನಾವೇನೋ ಅದರಿಂದ ಆಹಾರದಿಂದನೋ ವಿಹಾರದಿಂದನೋ ಜೀವನದಲ್ಲಿ ಹೇಗೋ ನಾವು ಹೊರಬಿಡ್ತೀವಿ ಅನ್ಕೊಳ್ಳೋ ಕಾಯಿಲೆ ಹಿಡಿದು ಬಿಡ್ತೀವಿ, ನಾವು ಕಾಯಿಲೆ ಹಾಸಿಗೆ ಹಿಡಿದು ಬಿಡ್ತೀವಿ. ಆದರೆ ಹಾಸಿಗೆ ಹಿಡಿತೀವಲ್ಲ, ನಾವೆಲ್ಲ ಹಾಸಿಗೆ ಹಿಡಿದೀವಿ, ಆಸ್ಪತ್ರೆ ಬದುಕ್ತೀವಲ್ಲ, ಐಸಿಯುನಲ್ಲಿ ಇರ್ತೀವಲ್ಲ, ಐಸಿಯುನಲ್ಲಿ ಒಳ್ಳೆ ಎಸಿನಲ್ಲಿ ಇರ್ತೀವಿ ನಾವು. ಆದರೆ ನಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ರಾತ್ರಿ ಎಲ್ಲ ಪಾಪ ಅವ್ರು ನಿದ್ದೆಗೆಟ್ಟು ಹೊರಗಡೆ ಕಾಯ್ತಿರ್ತಾರೆ. ನಿಮ್ಗೆ ಗೊತ್ತಾಗೋ ನಮ್ಗೆ ಏನೋ ಬಾಯಿ ಚಪ್ಪಲದಿಂದ ಗಜ್ಜಿ ಹೊಚಪ್ಪಲ ಅಡಗಿ ಮನವು ಏಕವಾಗಿ ಕನಕ ಕಸವಾಗಿ ವನಿತ ವಿಷವೂ ಆಗುವ ತನಕ ದೊರಕದಣ್ಣ ಮುಕ್ಕೋತೀನಿ. ನಾವೇನೋ ಅಜ್ಞಾನದಿಂದನೋ ಯಾವುದೋ ಬಾಯಿ ಚಪ್ಪಲದಿಂದನೋ ಏನೋ ತಿಂದು ಬಿಡ್ತೀವಿ. ಆದ್ರೆ ನಾವು ಆರೋಗ್ಯ ಕೆಟ್ಟಾಗ ಐಸಿಯುನಲ್ಲಿ ಸೇರ್ಕೊಂಡಿರ್ತೀವಿ, ನಾವು ಖುಷಿಯಾಗಿತ್ತು ಎಸಿನಲ್ಲಿ. ಆದ್ರೆ ನಮ್ಮನ್ನೇ ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳು ಗಂಡ ಎಲ್ಲ ಏನ್ ಮಾಡ್ತಾರೆ, ಹೊರಗಡೆ ಕಾಯ್ತಾ ಇರ್ತಾರೆ. ಆದ್ರಿಂದ ಹಾರ್ಡೇಕರ್ ಮಂಜಪ್ಪ ಹೇಳ್ತಾರೆ, ಯಾರಪ್ಪ ಆಸ್ಪತ್ರೆಗೆ ಹೋಗಿ ನೋಡಿ ಹೇಳ್ತಾರೆ ಅವರು. ಜರ್ಮನಿಯಲ್ಲಿ ನಿಮ್ಗೆ ಗೊತ್ತಿರಬೇಕು, ನಾನು ಅನೇಕ ರಾಷ್ಟ್ರಗಳಿಗೆ ಅನುಭವ. ಅಲ್ಲಿ ಜರ್ಮನಿಯಲ್ಲಿ ಯಾರಿಗಪ್ಪ ಅಲ್ಲಿ ಪ್ರಿಫರೆನ್ಸ್ ಅಂದರೆ, ಇವತ್ತು ಅಷ್ಟು ಆರೋಗ್ಯವಾಗಿದ್ದಾರೆ, ಅಷ್ಟೆಲ್ಲ ಇದ್ದಾರೆ ಅಂದ್ರೆ ಮೊದಲು ಯಾರು ಆರೋಗ್ಯವಂತ ಆಗಿದ್ದಾರೋ ಅವ್ರೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ಅನಾರೋಗ್ಯವಂತರ ಅದಕ್ಕೆ ವಯಸ್ಸಾಗಿರೋರಿಗೆ ಎಕ್ಸಂಪ್ಷನ್ ಇದೆ, ವಯಸ್ಸಾಗಿ ನೋಡ್ತಾರೆ. ಅದೇ ಯುವಕರಾಗಿ ಆರೋಗ್ಯ ಕೆಡಿಸ್ಕೊಂಡು ಇದ್ರೆ ಅವ್ರು ಯಾವ ಫೆಸಿಲಿಟೀಸು ಕೊಡಲ್ಲ, ಅವರು ದೇಹದ್ದು ಹೇಳಕ್ಕಾಗ್ತದೆ. ಆದ್ರಿಂದ ಯಾರ್ಯಾರು ಹಾಸ್ಪಿಟಲ್ ಇರ್ತಾರೋ ಚಿಕ್ಕ ಹುಡುಗರು, ಚಿಕ್ಕವರು 80, 50, 25, 40, 30 ವರ್ಷದಲ್ಲಿ ಏನು ಎಕ್ಸರ್ಸೈಸ್ ಮಾಡದೆ, ಯೋಗ ಮಾಡದೆ, ಏನು ಮಾಡದೆ ಒಂದು ಕಾಯಿಲೆಗಳನ್ನು ಬೆಳೆಸಿರ್ತಾರೋ ಅವರೇ ನಿಜವಾದ ರಾಷ್ಟ್ರದ್ರೋಹಿಗಳು. ಹಾಸ್ಪಿಟಲ್ ಹೋಗಿ ನೋಡಿ. ಈ ಯುವಕರ ತಾವು ಹುಲ್ಲಿನ ಕವಾಗಬಾರದು, ಕಲ್ಲಿದ್ದ ಹಲ್ಲಿನ ಕವಾಗಬೇಕು ಅಂತಾರೆ. ನಾವು ಹೇಗಿರ್ಬೇಕು? ಪ್ರಕಾಶ್ ಅವರೆಲ್ಲ ಉತ್ಸಾಹ ಇದ್ರೆ, ಜೀವನೋತ್ಸಾಹ ಇದೆಯಲ್ಲ, ಅದು ಪ್ರತಿಯೊಬ್ಬರು ಇರಬೇಕು. ಅಂತ ಒಂದು ಯೋಗ ಪರಂಪರೆ ನಮ್ದಾಗ್ಲಿ. ನೀವೆಲ್ಲರೂ ಯೋಗ ಮಾಡಿ. ಯೋಗ ನಿಮ್ಗೆಲ್ಲ ಗೊತ್ತು. ಯೋಗ ಅಂತ ಹೇಳ್ತಾರೆ ಡಾಕ್ಟರ್ ಮನು, ನೀವೆಲ್ಲ ಯೋಗ ಟೀಚರ್ ಅವರು, ಯೋಗ ಪ್ರೊಫೆಸರ್ ಅವರು, ಕಾಲೇಜು ಕೂಡ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿದ್ರೆ ಚಿಕ್ಕವರಾಗಿದ್ದಾಗ ಅಟೆಂಡ್ ಮಾಡ್ತಾ ಇದ್ರು. ಅಕಾರ್ಡಿಂಗ್ ಟು ಯುವರ್ ಪರ್ಸೆಪ್ಷನ್ ಯೋಗ ಅಂದ್ರೆ ಏನು? ನಿಮ್ದೇ ಅಂತ ನಿಮ್ದೇನು? ನಮ್ಮ ಸಾಮಾನ್ಯ ಮನುಷ್ಯ, ನಾರ್ಮಲ್ ಲೇಮ್ಯಾನ್, ನಾನು ಏನು ಭಾರಿ ಬುದ್ಧಿವಂತಲ್ಲ, ನಾನು ಪ್ರೊಫೆಸರ್ ಅಲ್ಲ, ನಾನು PhD ಮಾಡಿದ್ದಿಲ್ಲ. ಈಗ ಏನಾಗಿದೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾಗಿದೆ. ಈಗ ಸಾಮಾನ್ಯ ಜ್ಞಾನ, ಆ ಪ್ರಕಾಶ್ ಇದೆಯಲ್ಲ ಸಾಮಾನ್ಯ ಜ್ಞಾನ, ಅದು ಯಾವ PhD ಯಾವ ಇದು ಬರಲ್ಲ. ನಮ್ಮ ಡಾಕ್ಟರ್ ಮನು ಅಂತವ್ರು ಒಬ್ರು ತರಕಾರಿ ತಗೊಂಬರ್ಲಿಕ್ಕೆ ಹೋಗಿದ್ರು. ತರಕಾರಿ ತಗೊಂಬಂದು ಹೋಗಿದ್ದಾಗ ಆ ಟೊಮೊಟೊ ಒಂದು 5 kg ಟೊಮೊಟೊ ತಗೊಂಡ್ರು. ಆಮೇಲೆ ಒಂದು 10 ತೆಂಗಿನಕಾಯಿ ತಗೊಂಡ್ರು. ಆ ಟೊಮೊಟೊ ಬ್ಯಾಗ್ಗೆ ತೆಂಗಿನಕಾಯಿನ ಅಲ್ಲಿ ಟೊಮೊಟೊ ಅವರೇ ಇಟ್ರು. ಆ ತರಕಾರಿ ಹಿಡಿದು, ಅಮ್ಮ ಡಾಕ್ಟರ್ ಮನು ಅವರೇ ನೀವು PhD ಮಾಡಿದ್ದೀರಾ ಅಂದ್ರು. ಅಪ್ಪ ಹೌದು, ನಾನು PhD ಮಾಡಿದ್ದೀನಿ, ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಏನಿಲ್ಲ, ಟೊಮೊಟೊ ಕೆಳಗಡೆ ಇಟ್ಬಿಟ್ಟು ಮೇಲೆ ತೆಂಗಿನಕಾಯಿ ಇಟ್ಟಾಗಲೇ ಅದು PhD ಗೊತ್ತಾಯ್ತು ಅಂತಂದು. ಅದು ಸಾಮಾನ್ಯ ಜ್ಞಾನ ಇದೆಯಲ್ಲ, ಅದೆಲ್ಲರಿಗೂ ಬರೋದಲ್ಲ. ಜ್ಞಾನ ನಮ್ಗೆ ಎಲ್ಲ ಇರುತ್ತೆ ಜ್ಞಾನ, ಆದರೆ ಸಾಮಾನ್ಯ ಜ್ಞಾನ ಇದೆಯಲ್ಲ, ಒಬ್ಬರ ಹತ್ರ ಬಂದಾಗ ಹೇಗೆ ಬಿಹೇವ್ ಮಾಡಬೇಕು, ಒಬ್ಬರ ಹತ್ರ ಹೇಗಿರ್ಬೇಕು, ಎಲ್ಲ ಖುಷಿಯಾಗಿರ್ಬೇಕು. ನೋಡಿ, ಪ್ರಾಣಿ ಜಗತ್ತ ನೋಡಿದಿರುವ, ಪ್ರಾಣಿ ಜಗತ್ತಿನಲ್ಲಿ ಏನೋ ಪ್ರಾಣಿ ಜಗತ್ತು ಯಾವ್ದಾದ್ರು ನಗತ್ವ ಪ್ರಾಣಿಗಳು ನಗದೇ ಇಲ್ಲ. ದೇವರು ನಮ್ಗೆ ಕೊಡ್ತಕ್ಕಂಥ ದೊಡ್ಡ ವಿಶೇಷ ಕೊಡುಗೆ ಅಂದ್ರೆ ಏನೋ, ಸದಾ ನಗ್ತಾ ಇರಬೇಕು. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗಿಸುತ್ತಾ ನಗುತ್ತೇನೆ ಬಾಳು ಮುಕ್ಕುತ್ತಮ್ಮ ಅಂದ್ರು. ನಾವು ಯೋಗಿಗಳಾಗಿದ್ದೀವಿ, ನಾವು ತಪಸ್ಸುಗಳಾಗಿ ಸ್ವಲ್ಪ ಸೂಕ್ಷ್ಮತೆ ಹೇಳ್ತೀನಿ ಮಾತನ್ನ. ತುಂಬಾ ಜನ
ಬಹಳ ಸ್ವಾಮಿಗಳು ಅವರು ಇವರು ಪ್ರೊಫೆಸರ್ಸ್ ಡಾಕ್ಟರ್ ಭಾರಿ ಅವ್ರು ನೋಡಿ ಅವರ ಒಂದು 100 ಜನ ಕರ್ಕೊಂಬನ್ನಿ. ಸ್ವಾಮಿಗಳು ದೊಡ್ಡ ಸಂತರು ಬಹಳ ಅನ್ಸ್ಕೊಳ್ತಾರೆ 100 ಜನ ಕರ್ಕೊಂಬನ್ನಿ. ಈ ಭಿಕ್ಷಕರು ಇರಲ್ಲ ರಸ್ತೆಯಲ್ಲಿ ಫುಟ್ಪಾತ್ ಅವ್ರು 100 ಜನ ಕರ್ಕೊಂಬನ್ನಿ. ಈ ಫುಟ್ಪಾತ್ ಇರತಕ್ಕಂಥ ಭಿಕ್ಷಕನ ಅವ್ರನ್ನ ಎಲ್ಲ ಟೆಸ್ಟ್ ಮಾಡಿ ಅವ್ರು ಯಾವ ಕಾಲೂ ಇರಲ್ಲ, ಅವ್ರಿಗೆ BP ಇಲ್ಲ, ಡಯಾಬಿಟಿಕ್ ಇಲ್ಲ, ಅವ್ರಿಗೆ ಈ ಏನ್ ಸೋಕಾಲ್ ಬಹಳ ಬದಿಯು ಸ್ವಾಮಿಗಳಂತೆಲ್ಲ ಎಲ್ಲರಿಗೂ ಬರೋಬ್ಬ BP ಡಯಾಬಿಟಿಕ್ ಎಲ್ಲ ಇರುತ್ತೆ. ಯಾಕೆ? ಸಪ್ರೆಷನ್. ಏನಕ್ಕೆ? ನಗೋದು ಅಪರಾಧ ಅಲ್ಲ. ನಾವು ರಸ್ತೆಯಲ್ಲಿ ನಾವು ವಾಕಿಂಗ್ ಹೋದ ಅವಮಾನ ನೋಡಿ, ಎಷ್ಟೋ ಜನ ವಾಕಿಂಗ್ ಹೋಗಲ್ಲ, ಸ್ವಾಮಿಗಳು ಇದು ಅವಮಾನ. ಅದು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ವಿಷಯ ಸಕ್ಕಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದರಿಂದ ನಾನು ಯಾವಾಗಲೂ ನಾನು ಮಧ್ಯಾಹ್ನ ಆಕ್ಚುಲಿ ಯೂಶಲಿ ನಾನು ಒಂದು ಅರ್ಧ ಗಂಟೆ ಬೆಳಗ್ಗೆ 4 ಎದ್ದಿರ್ತೀನಿ, ಎಲ್ಲ ಇದು ಮಾಡ್ಕೊಂಡು ಸ್ವಲ್ಪ ಆಹಾರ ಸ್ವಲ್ಪ ನಾನು ಮಧ್ಯಾಹ್ನ ಯೂಶಲಿ ರೆಸ್ಟ್ ತಗೋಬೇಕಾಗಿತ್ತು. ಆದ್ರೂ ಕೂಡ ಇವ್ರ ಜೊತೆ ಇಡೀ ದಿನ ನಾವು ಕುಟೀರಕ್ಕೆ ಹೋಗಿದ್ದು, ಕೃಷ್ಣ ಕುಟೀರಕ್ಕೆ ಹೋಗಿದ್ದು. ಇಷ್ಟು ಸುಂದರವಾದ ವಾತಾವರಣ. ಮನೆ ಹೇಗಿರ್ಬೇಕು? ಮನೆಗಳು ಒಂಥರ ಆಶ್ರಮದ ವಾತಾವರಣ ಇರಬೇಕು, ಮನೆಗಳೆಲ್ಲ ಇರಬೇಕು ಆಶ್ರಮದ. ಈಗ ಏನಾಗಿದೆ, ಈಗ ಮನೆಗಳೆಲ್ಲ ಏನಾಗಿದೆ ಸಿನಿಮಾ ಮಂತ್ರಿಗಳಾಗ್ಬಿಟ್ಟಿದೆ. 3 ಹೊತ್ತು ಟಿವಿ 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 ಟಿವಿ, 3 ಹೊತ್ತು ಕಂಪ್ಯೂಟರ್ ಕುತ್ಕೊಳ್ಳೋದು. ಟಿವಿಯೇ ನಮ್ಮ ತಾಯಿ ತಂದೆ, ಟಿವಿಯೇ ನಮ್ಮ ಬಂಧು ಬಳಗ, ಟಿವಿ ಇಲ್ಲದ ಮೆಚ್ಚನ ಪರಮಾತ್ಮನೋ. ಆ ಮಟ್ಟಕ್ಕೆ ನಾವು ಮುಟ್ಬಿಟ್ಟಿದೀವಲ್ಲ. ಆದ್ರಿಂದ ಮನೆಗಳಿಗೆ ನಾವು ಸಂಸ್ಕಾರ ಕೊಡಬೇಕು. ತಾಯಿಂದಿರಾದರೂ ನೋಡು, ಗುರುಗಳ ಮುಂದೆ ನಮಸ್ಕಾರ ಮಾಡು, ನಿಂತ್ಕೋ, ಗೌರವ ಕೊಡು, ಏನ್ ಮಾಡಕ್ ಕೂತ್ಕೋ. ಇವತ್ತು ಯಾರ ಮನೆಗಳು ನೋಡಿ ಸರ್, ಯಾರು ಮನೆಗೆ ಹೋದ್ರೆ ಆ ಮಕ್ಕಳುಗಳು ಆ ರೂಮಿಂದ ಈಚೆಗೆ ಬರಲ್ಲ ನೋಡಿ, ಸ್ವಲ್ಪ ನೋಡ್ಬೋದು. ಯಾರು ಮನೆಗೆ ಹೋದ್ರೆ ಅವ್ರು ಯಾರು ಅಂತಾನೆ ಎಷ್ಟೋ ಗೊತ್ತಿಲ್ಲ, 10 ಸಂಬಂಧಗಳು ಯಾರು ಅಂತ ಗೊತ್ತಾಗಲ್ಲ. ಇವತ್ತು ಎಷ್ಟೋ ಮಕ್ಕಳು ಬಂದಾಗಿದೆ. ಆದ್ರಿಂದ ನಮ್ಗೆ ಹೇಳ್ತಕ್ಕಂಥದ್ದೇನಪ್ಪ ಅಂದ್ರೆ ಯೋಗ ಅಂದ್ರೇನು? ಸೇರೋದು ಅಂತ. ನಾವೆಲ್ಲ ಏನದು ಮನಸ್ಸುಗಳೆಲ್ಲ ಒಂದಾಗ್ತಕ್ಕಂಥದ್ದು. ನಿಮ್ಮ ಪ್ರಕಾರ ನಿಮ್ಮ ಯೋಗ ಅಂದ್ರೆ ಏನು ನಿಮ್ಮ ಪ್ರಕಾರ? ಯೋಗ ಅಂದ್ರೆ ಯೂನಿಯನ್ ವಿತ್ ಗಾಡ್ ಅಂತ, ಅಥವಾ ಇನ್ನೊಂದೇನ್ ಹೇಳ್ಬೋದು ಅಂದ್ರೆ ನಾವು ಕಂಪ್ಲೀಟ್ಲಿ ಒಂದೊಂದೇ ತಿಳಿಸಿ. ಯೂನಿಯನ್ ವಿತ್ ಗಾಡ್ ಡೆಫಿನೇಷನ್ ಆಯ್ತು. ಈಗ ನನ್ನಂತೊಬ್ಬ ನಾಸ್ತಿಕ ನೀವು ಗಾಡ್ ಅಂದ್ರಿ, ನಾನು ದೇವ್ರ ನಂಬಿಕೆ ಇಲ್ಲದಂತನು. ಯಾವ್ದ್ರಿ ಗಾಡು? ದೇವ್ರು ಎಲ್ಲಿದ್ದಾರೆ ತಕೊಂಬರ್ರಿ ಅಂತ ಹೇಳಿ. ಈಗಲ್ಲ ಗೊತ್ತಾ, ಲೆಫ್ಟಿಸ್ಟ್ ಜಾಸ್ತಿ ಆಗ್ಬಿಟ್ಟು ಇವತ್ತೇನಾಗಿದೆ, ಯಾವುದನ್ನು ನಂಬಲ್ಲ ಅವರು, ಯಾವುದನ್ನು ನಂಬಿಕೆ ಇಲ್ಲದಂತ ಜನ ಇದ್ದಾರೆ. ಯಾಕ್ರಿ ಈ ಮಹಿಷಾಸ ಈ ದಸರಾ ಹಬ್ಬದಲ್ಲಿ ಏನು ಇದು ನವರಾತ್ರಿಯ ಉದ್ದೇಶ ಏನಪ್ಪಾ? ಈಗ ಹೇಳಿ, ನವರಾತ್ರಿ ನಾವು ಮಾಡ್ತಾ ಇದ್ದೀನಪ್ಪ, ಏನಿದು ಉದ್ದೇಶ? ಅಂದ್ರೆ ಏನಂದ್ರೆ ಮನುಷ್ಯನಲ್ಲಿ ಕೆಟ್ಟ ಗುಣಗಳು ಇರುತ್ತೆ, ನಮ್ಮಲ್ಲಿರ್ತಕ್ಕಂಥ ದುರುಗುಣಗಳನ್ನ ದೂರ ಮಾಡಿ ದೈವಿ ಭಗವಂತರ ಕಡೆ ಹೋಗ್ಬೇಕು. ಈ ರಾಕ್ಷಸಿ ಮಹಿಷ ಅಂತಕ್ಕಂಥ ಒಬ್ರು ಕೆಟ್ಟ ಮನುಷ್ಯ ಆಯ್ತಾ ಅಂತ 100 ಜನ, ಅದೆಲ್ಲ ದೂರವಾಗಿ ಒಂದು ಒಳ್ಳೆ ಸಾತ್ವಿಕತೆ ನೋಡಿ. ಪಾಪ ಆಶ್ರಮ ಓಪನ್ ಮಾಡ್ಬೇಕು ಅಂತ ಗುರುಗಳಾಗ್ಲಿ ಇವರಾಗ್ಲಿ ಎಷ್ಟು ತೊಂದರೆಗಳು ಗೊತ್ತಾ? ಅದು ಹಂಗೆ ಹಿಂಗೆ 108 ಈ ರಾಕ್ಷಸಿ ಪ್ರವೃತ್ತಿ ಬಂದೋಗಿ ಅದ್ರ ಸದ್ಬುದ್ಧಿ ಬರ್ಲಿ ಅಂತ ಅಲ್ಲ. ಅದ್ರ ಬದಲು ನಾವು ಕೆಟ್ಟದನ್ನೇ ಪ್ರೋತ್ಸಾಹಿಕ ಮಹಿಷನ್ನ ಉಪಯೋಗ ಮಾಡುವಂತ ಅದೇನೋ ಒಂದು ಪರಿಸ್ಥಿತಿ ಬಂದಾಗಿದೆ ಮೈಸೂರಿಗೆ. ಎಂತ ಬಂದಿದ್ರೆ ಲೆಫ್ಟಿಸ್ಟ್ ಬ್ರೈನ್ಗಳಾಗಿದೆ. ಅದರಿಂದ ದೇವ್ರ ಬಗ್ಗೆ ಹೇಳ್ತಕ್ಕಂಥ ಈ ಪ್ರಕಾರ ಹೇಳ್ತಾರೆ, ದೇವರು ಜೀವಾತ್ಮರು ಪರಮಾತ್ಮರು ಸೇರುವುದು ಯೋಗ ಅಂತ ಹೇಳ್ತಾ ಇದ್ರಿ. ನಾನು ಹೇಳ್ತೀನಿ ದೇವ್ರಿಲ್ಲ ರೀ ಅಂತ ಹೇಳ್ತೀವಿ. ಅಂತವ್ರಿಗೂ ನೀವು ಕನ್ವಿನ್ಸ್ ಮಾಡ್ಬೇಕು ಯೋಗ ಅಂದ್ರೆ ಏನು ಅಂತ ಕನ್ವಿನ್ಸ್ ಮಾಡಿ. ನಾವೇನ್ ಹೇಳ್ಬೋದು ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಏನ್ ಟ್ರಾನ್ಸ್ಫಾರ್ಮೇಶನ್ ಅಪ್ಪ ಅಂತ ಕೇಳ್ತೀವಿ. ನಾಸ್ತಿಕ ನೀವು ಹೇಳೋದಕ್ಕೂ ಏನ್ ಟ್ರಾನ್ಸ್ಫಾರ್ಮೇಶನ್? ಮನುಷ್ಯನಲ್ಲಿ ಏನೇನ್ ಕೆಟ್ಟ ಗುಣಗಳಿದೆ, ಒಳ್ಳೆ ಗುಣ ಇದೆ ಅಂತ ನಾವು ಅದನ್ನೆಲ್ಲ ಸ್ಲೋಲಿ ಐ ಆಮ್ ಗುಡ್ ಬಾಯ್, ಐ ಆಮ್ ಗುಡ್ ಪರ್ಸನ್, ಐ ಆಮ್ ಗುಡ್ ಸೋಲ್ ಅಂತೀನಿ. ಏನ್ ಹೇಳ್ತೀರಾ? ಬಂದ್ರೆ ನೋಡಿ. ಸರಿ, ಯೋಗ ಚಿತ್ತವೃತ್ತಿ ನಿರೋಧ. ಎಕ್ಸಲೆಂಟ್. ಯೋಗ ಚಿತ್ತವೃತ್ತಿ. ಮನವೆಂಬುದು ಮರ್ಕಟನಂತೆ ಕೊಂಬಿಂದ ಕೊಂಬೆಗೆ ಲಂಘಿಸುವುದೇನ ಮನ ನೋಡ ಅಂದ್ರು. ಮನಸ್ಸು ಕೊಂಚಿತಾರ ಆಯ್ತಾ? ಆ ಮನಸ್ಸನ್ನ ಚಾಲೆಂಜ್ ಇಟ್ಕೊಳ್ಳೋಕೋಸ್ಕರ ಅಂತ ನೀವು ಹೇಳ್ತಾ ಇದ್ದೀರಾ. ಫೈನ್. ಆಮೇಲೆ ಅಲ್ಟಿಮೇಟ್ಲಿ ಟ್ರಾನ್ಸ್ಫಾರ್ಮೇಶನ್ ನಮ್ಮಲ್ಲಿ ಎಲ್ಲ ಕೆಟ್ಟ ಗುಣಗಳನ್ನ ತೆಗ್ದಾಕಿ ಯೋಗದ ಮೂಲಕ ಫೈನಲಿ ನಾವೇನ್ ಮಾಡ್ಬೇಕು, ಒಳ್ಳೆತನನ ಅಳವಡಿಸ್ಕೊಂಡು ದೇವರ ಕಡೆಗೆ ನಾವು ರೀಚ್ ಆಗ್ಬೇಕು. ಒಳ್ಳೆ ಗುಣಗಳನ್ನ ನಾವು ಅಳವಡಿಸ್ಕೊಂಡು ದೈವಿ ಗುಣಗಳನ್ನ ಬೆಳೆಸ್ಕೋಬೇಕು. ಫೈನ್ ಸರ್, ತಮ್ಮ ಪ್ರಕಾರ ಯೋಗ ಅಂತ ನಿಮ್ಮ ಪ್ರಕಾರ? ಕ್ಲೇಶ ಕರ್ಮ ವಿಪಾಕ ಅದ್ಭುತವಾಗಿದೆ ಪತಂಜಲಿ ಸೂತ್ರ. ಫೈನ್. ನಾವೆಲ್ಲ ಯೋಗೀಸು ಇಲ್ಲ, ನಾವೆಲ್ಲ ಸೇರೋದು ಎಲ್ಲ ಬರ ಎಲ್ಲ ಪಾಪ. ನಿಮ್ಮ ಪ್ರಕಾರ ಏನು ಸುರೇಶ್? ಯೋಗ ಅಂದ್ರೆ ಏನು? ಆರೋಗ್ಯಕರವಾದ ಒಂದು 5 ನಿಮಿಷ ಡಿಸ್ಕಸ್ ಮಾಡೋಣ. ಆರೋಗ್ಯ ಅಂದ್ರೆ ಅಕಾರ್ಡಿಂಗ್ ಟು ಸುರೇಶ್ ಪರ್ಸೆಪ್ಷನ್ ವಾಟ್ ಡು ಯು ಮೀನ್ ಬೈ ಆರೋಗ್ಯ? ಹೆಲ್ತ್ ಅಂದ್ರೆ ಏನು? ನೀವು ಹೇಳಿದ್ರೆ ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕಾದ್ರೆ ಯೋಗ ಅಂತ. ಅದು ಯೋಗದ ಏನ್ ಮಾಡ್ಬೇಕು ಅಂತ. ಓಕೆ, ಫಸ್ಟ್ ಯೋಗ ಅಂದ್ರೆ ಏನು ಡಿಸೈಡ್ ಮಾಡೋಣ, ಆಮೇಲೆ ಏನ್ ಪ್ರಯೋಜನ ತಗೋಣ. ಅಕಾರ್ಡಿಂಗ್ ನಮ್ಮ ಹೆಲ್ತ್ ಅಂದ್ರೆ ಏನು ಅಂತ ನೋಡೋಣ. ಓಕೆ ಫೈನ್. ಅಕಾರ್ಡಿಂಗ್ ಟು ನಿಮ್ಮ ಸುರೇಶ್ ಪ್ರಕಾರ ಹೆಲ್ತ್ ಅಂದ್ರೆ ಏನು? ಓಕೆ ಫೈನ್, ಯೋಚನೆ ಮಾಡೋಣ. ಇದು ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಳೋದು ಟೂಲ್ ಕೊಡ್ತಾ ಇದ್ದೀರಾ. ಎಕ್ಸಲೆಂಟ್, ಐ ಡು ಅಗ್ರಿ. ನಾನು ಹೇಳ್ತಾ ಇರೋದು ಫಸ್ಟ್ ಹೆಲ್ತ್ ಅಂದ್ರೆ ಏನು?
ಆರೋಗ್ಯ ಅಂದ್ರೆ ಏನು ಸರ್? ತಮ್ಮ ಅಕಾಡೆಮಿ ತಮ್ಮ ಹೆಸರು ಗೊತ್ತಾಗಿಲ್ಲ, ಕ್ಷಮಿಸಿ. ಯೋಗ ಮತ್ತು ಆಯುರ್ವೇದ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಎಕ್ಸಲೆಂಟ್. ಹೇಳಿ ಡಾಕ್ಟ್ರೆ. ಎಸ್, ಹೆಲ್ತ್ ಅಂದ್ರೆ ನಮಗೆಲ್ಲ ಗೊತ್ತು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸ್ವಲ್ಪ ಅದೇನು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನ ಬಿಡಿಸಿ. ಇಲ್ಲೇ ಬಂದೇ ಬಿಡಿ, ಪರವಾಗಿಲ್ಲ, ಮಾತಾಡ್ತಾ ಇದೀವಿ. ನಾವ್ ಯಾರು ಭಾಷೆಕಾರಲ್ಲ, ನಾವೆಲ್ಲ ಮಾತಾಡಂತವ್ರು. ಬನ್ನಿ, ನೀವು ಯೋಗ ಟೀಚರು. ಏನಂಗಂದ್ರೆ ಸ್ವಲ್ಪ ಬಿಡಿಸಿ ನಿಧಾನ. ಅವರು ಡಾಕ್ಟರ್ ಇದ್ದಾರೆ, ನಾವೆಲ್ಲ ತಿಳಿದಿದ್ದಾರೆ. ಸ್ವಲ್ಪ ಬ್ರೀಫ್ ಹೇಳ್ಬಿಡಿ. ಅದನ್ನ ನಾವು ಎಷ್ಟರ ಮಟ್ಟಿಗೆ ಅನುಸರಿಸ್ತಾ ಇದ್ದೀವಿ ಸ್ವಲ್ಪ ವಿಚಾರ ಮಾಡಿ. ಡಿಸ್ಕಷನ್ ಇಲ್ಲ, ಯಾಕಂದ್ರೆ ಅವರು ಸುಬ್ರಹ್ಮಣ್ಯ ಬರೋರಿಗೆ ಕೂತ್ಕೊಳ್ಳೋದು ಬದಲು ಮಾತಾಡೋಣ ಅಂತ ಮಾತಾಡ್ತಾ ಇಲ್ಲಿ ಭಾಷಣ ಅಲ್ಲ. ಹೇಳ್ತಾ ಇದ್ದೀವಿ. Health begins physical, mental, social well-being, not merely the absence of infirmity. ನೋಡಿ, ಒಂದು ಗೊತ್ತು ಏನಾಯ್ತಾ? ಫಿಸಿಕಲ್ ವೆಲ್ ಬೀಯಿಂಗ್. ಆರೋಗ್ಯ ಅಂದ್ರೆ ಏನು? ಫಿಸಿಕಲ್ ವೆಲ್. ಸ್ವಲ್ಪ ಮಾತಾಡ್ತಾ ಹೋಗೋಣ. ನಾನು ಭಾಷಣ ಅಲ್ಲ ಅಂತ ಹೇಳಿದ್ದೀನಿ. ಏನಿದೆ ಆರೋಗ್ಯ ಅಂದ್ರೆ ಏನು? ಶಾರೀರಿಕ ಆರೋಗ್ಯ. ಫಿಸಿಕಲಿ ಒನ್ ಶುಡ್ ಬಿ ಫಿಟ್. ಫಿಸಿಕಲ್ ವೆಲ್ ಬೀಯಿಂಗ್. ಎರಡನೇದು ಮೆಂಟಲ್ ವೆಲ್ ಬೀಯಿಂಗ್. ಮೂರನೇದು ಸೋಷಿಯಲ್ ವೆಲ್ ಬೀಯಿಂಗ್. ನಾಲ್ಕನೇದು ಫಿನಾನ್ಷಿಯಲ್ ವೆಲ್ ಬೀಯಿಂಗ್. ಐದನೇದು ಸೆಕ್ಷುಯಲ್ ವೆಲ್ ಬೀಯಿಂಗ್. ಆರನೇದು ಸ್ಪಿರಿಚುವಲ್ ವೆಲ್ ಬೀಯಿಂಗ್. ಇದನ್ನ ಟೋಟಲ್ ಹೆಲ್ತ್ ಅಂತ ಕರಿತೀವಿ. ಇದನ್ನ ಟೋಟಲ್ ಹೆಲ್ತ್ ಅಂತ. ನೀವು ಒಂದಿಲ್ಲದೆ ಹೇಗೆ ಈ ಕಂಬಕ್ಕೆ, ಈ ಬಿಲ್ಡಿಂಗ್ಗೆ 4 ಪಿಲ್ಲರ್ಗಳು, ಒಂದು ಪಿಲ್ಲರ್ ವೀಕ್ ಆದ್ರೆ ಹೇಗಾಗುತ್ತೋ ಹಾಗೆ ನೀವು ಫಿನಾನ್ಷಿಯಲ್ ವೀಕ್ ಆದ್ರೂ ಕೂಡ ಮಾನಸಿಕ ಸಬಲರಾಗಲು ಸಾಧ್ಯ ಇಲ್ಲ. ನೀವು ಫಿಸಿಕಲಿ ನೀವು ಎಲ್ಲ ಇದೆಯಪ್ಪ. ನನ್ನ ಮುಕ್ತಿಗೆ ಶರೀರ ಮಾಧ್ಯಮ ಕಲು ಧರ್ಮ ಅರ್ಥ ಕಾಮ ಮೋಕ್ಷ. ನೀವು ಯಾವುದಕ್ಕೆ ಹೋಗ್ಬೇಕಾದ್ರೂ ಕೂಡ ಆರೋಗ್ಯವಂತ ಶರೀರ ಎಲ್ಲ ಬೇಕೇ ಬೇಕಲ್ಲ. ಯಾವುದಕ್ಕೆ ಬಗ್ಗೆ ಆದ್ರಿಂದ ಮೊದಲು ಫಿಸಿಕಲ್ ವೆಲ್ ಬೀಯಿಂಗ್, ಮೆಂಟಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾ ಈಗ ಡಾಕ್ಟ್ರೆ ಬಹಳ ಚೆನ್ನಾಗಿ ಹೇಳಿದ್ರೆ ನಮ್ಮ ಅತಿಥಿಗಳು ಬಂದ್ರು. ಅತಿಥಿಗಳಿಗೆ ಅವಕಾಶ ಕೊಡ್ತಾ ಈ ಮುಂದಿನ ಬನ್ನಿ. ಇರ್ಲಿ ಆಗೋದಿಲ್ಲ ಒಳ್ಳೇದಕ್ಕೆ ಅಷ್ಟೊತ್ತು. ಬನ್ನಿ ಪ್ರಕಾಶ್ ಮೊದಲು ಒಂದೆರಡು ಮಾತು ಮಾತಾಡಿ. ಪ್ರಾರ್ಥನೆ ಯಾರು ಕೇಳಿ ಶುರು ಮಾಡಿದ್ದೀನಿ. ಶಬ್ದ ಕಡಿಮೆ. ಮೈಕ್ ಇಲ್ಲಿ ಅಲ್ಲೊಂದು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮೈಸೂರು ಯೋಗೇಶ್ ಸಭಾಂಗಣಕ್ಕೆ ಬಂದಿದ್ದೇವೆ. ಮೈಸೂರು ಯೋಗೇಶ್ ಅಂತಕ್ಕಂಥ ಈ ಸಂಸ್ಥೆ, ಯೋಗ ಪ್ರಕಾಶ್ ಆಗಿರ್ತಕ್ಕಂಥ ನಾನು, ಯೋಗರತ್ನ ಮುಕುಂದನ್ ಗುರೂಜಿ, ಲಯನ್ ಸುರೇಶ್ ಅಂತಕ್ಕಂಥವ್ರು ಸ್ಥಾಪಿಸಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆನಲ್ಲಿ ಒಟ್ಟು 150 ಮಂದಿ ಸದಸ್ಯರು ಕೆಲಸವನ್ನ ನಿರ್ವಹಿಸ್ತಾ ಬಂದಿದ್ದೀವಿ. ಇದರಲ್ಲಿ ಯೋಗದ ತಂತ್ರಜ್ಞರು, ಯೋಗದ ಗುರುಗಳು, ಯೋಗದ ಬಂಧುಗಳು, ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಈ ಸಂಸ್ಥೆಯಲ್ಲಿ ನಿಸ್ವಾರ್ಥತೆಯಿಂದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದು ಜನವರಿ 26ನೇ ತಾರೀಕು 2025 ಗಣರಾಜ್ಯೋತ್ಸವ ದಿನ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಅನೇಕ ಕಾರ್ಯಾಗಾರಗಳನ್ನ ನಡೆಸ್ಕೊಂಡು ಬಂದಿದೆ. ಅನೇಕ ಶಿಬಿರಗಳನ್ನು ಸಹ ನಡೆಸ್ಕೊಂಡು ಬಂದಿದೆ. ಈ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಮೈಸೂರು ಯೋಗೇಶ್ ಸಭಾಂಗಣವನ್ನ ನಮಗೆ ಬಿ ಮಂಜುನಾಥ್ ಅಂತಕ್ಕಂತಹ ನಗರ ಪಾಲಿಕೆ ಸದಸ್ಯರು ಯೋಗದ ಸಲುವಾಗಿ, ನಿರ್ವಹಣೆ ಸಲುವಾಗಿ ಈ ಒಂದು ಸಭಾಂಗಣವನ್ನ ನಮಗೆ ಪ್ರದಾನವನ್ನ ಮಾಡಿದ್ದಾರೆ. ಈ ಸಭಾಂಗಣದಲ್ಲಿ ಇದನ್ನ ಕೊಟ್ಟ ನಂತರ ಇಲ್ಲಿ ಸುಂದರವಾಗಿರ್ತಕ್ಕಂಥ ಮೈಸೂರು ಯೋಗ ಪರಂಪರೆಗೆ ಸೇರಿರುವ ಒಟ್ಟು 50 ಛಾಯಾಚಿತ್ರಗಳು ಹಾಗೂ ಮಾಹಿತಿಗಳನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆಯನ್ನ ಮಾಡ್ತಾ ಇದೀವಿ. ಇದ್ರ ಜೊತೆಯಲ್ಲಿ ಎಸ್ ವ್ಯಾಸ ಅಂತಕ್ಕಂಥ ಯೋಗದ ಯೂನಿವರ್ಸಿಟಿ ಏನು ಬೆಂಗಳೂರಿನಲ್ಲಿದೆ, ಅಲ್ಲಿರ್ತಕ್ಕಂಥ ಶಿಕ್ಷಕರುಗಳನ್ನ ಇಲ್ಲಿ ನೇಮಕವನ್ನ ಮಾಡಿ ಸಾರ್ವಜನಿಕರಿಗೆ ಉಚಿತವಾಗಿರ್ತಕ್ಕಂಥ ಯೋಗಾಸನಗಳನ್ನ ಹೇಳಿಕೊಡುವುದರ ಜೊತೆಯಲ್ಲಿ ಯಾರಿಗೆ ಯೋಗದ ತರಬೇತುದಾರರಾಗಬೇಕು, ಅಧಿಕೃತವಾಗಿರ್ತಕ್ಕಂಥ
ಯೋಗದ ಟೀಚರ್ಸ್ ಆಗಬೇಕು, ಯೋಗದ ಬೋಧಕರಾಗಬೇಕು, ಯೋಗದ ಶಿಕ್ಷಕರಾಗಬೇಕು, ಯೋಗದ ಉಪನ್ಯಾಸಕರಾಗಬೇಕು, ಯೋಗದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಯೋಗದಲ್ಲಿ ಡಾಕ್ಟರೇಟ್ ಪದವಿಗಳನ್ನ ಗಳಿಸ್ಬೇಕು ಅಂತವ್ರಿಗೆಲ್ಲ ಅನುಕೂಲ ಆಗತಕ್ಕಂತ ಒಂದು ವಿಶ್ವವಿದ್ಯಾನಿಲಯವನ್ನ ಮಾಡ್ಬೇಕು ಅಂತ ಬಿಟ್ಟು ನಾವು ಹೊರಟಿದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಒಬ್ರು ಮಾರ್ಗದರ್ಶಕರು ಬೇಕಾಗಿತ್ತು. ಅಂತ ಮಾರ್ಗದರ್ಶಕರು ಯಾರಾದ್ರೂ ಸಿಕ್ಕಿದ್ದಾರೆ ಅಂತಂದ್ರೆ ಅದು ನಮ್ಮ ಸುಬ್ರಹ್ಮಣ್ಯನ್ ಸರ್ ಅವರು ಸಿಕ್ಕಿದ್ದಾರೆ. ಅವರಿಗೆ ಈ ದಿನ ನಾವು ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ಅನೇಕ ಯೋಗ ಕೇಂದ್ರಗಳು, ಅನೇಕ ಯೋಗಾಶ್ರಮಗಳು, ಅನೇಕ ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬಂಧುಗಳು, ಬೋಧಕರು, ಬೋಧಕೇತರರು, ವಿಶ್ವವಿದ್ಯಾನಿಲಯಗಳಿದೆ. ಆದ್ರೆ ಅದೆಲ್ಲಾನು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯಾ, ಒಂದೇ ಚಾನಲ್ ಅಲ್ಲಿ ಇದೆಯಾ, ಏಕರೂಪ ಸಂಹಿತೆ ಅಲ್ಲಿ ಏನಾದ್ರು ಇದೆಯಾ ಅಂತ ನಾವು ಪರೀಕ್ಷೆ ಮಾಡಿದಾಗ ಅದು ನಮ್ ಕಣ್ಗೆ ಬೀಳ್ತಾ ಇಲ್ಲ. ಯೋಗದಲ್ಲಿ ಕೇವಲ ಯೋಗವನ್ನ ಬೋಧನೆ ಮಾಡ್ತಕ್ಕಂಥವ್ರು ಮಾತ್ರ ಅಲ್ಲ, ಯೋಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಸಹ ಬಹಳ ಜನ ಇದ್ದಾರೆ. ಹಾಗೆ ಪ್ರತಿಯೊಂದೂ ಸಹ ಅದರದೇ ಆಗಿರ್ತಕ್ಕಂಥ ಭಾಗ, ಅದರದೇ ಆಗಿರ್ತಕ್ಕಂಥ ವ್ಯಾಪ್ತಿಗಳು ಹಾಗೂ ಯೋಗ ಕೇಂದ್ರಗಳನ್ನ ಪ್ರಾರಂಭ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಭವ್ಯ ಭಾರತ ಅಂತಕ್ಕಂಥದ್ದು ವಿಶ್ವ ಮಾನವತೆಯ ದೃಷ್ಟಿಯಿಂದ ಬರ್ಬೇಕು. ಇಡೀ ವಿಶ್ವಕ್ಕೆ ಗುರುವಿನ ಸ್ಥಾನವನ್ನ ಗಳಿಸ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದಕ್ಕೆ ನನಗೆ ಒಬ್ಬ ಮಾರ್ಗದರ್ಶಕರ ಅಗತ್ಯ ಆಯ್ತು. ಅಂತ ಮಾರ್ಗದರ್ಶಕರು ಯಾರು ಸಿಕ್ಕಿದ್ದಾರೆ ಅಂದ್ರೆ ಇಂಡಿಯನ್ ಯೋಗ ಅಸೋಸಿಯೇಷನ್ ಚಾಪ್ಟರ್ ನಂಬರ್ 4 ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯಂ ಸರ್ ಅವರು ಸಿಕ್ಕಿದ್ದಾರೆ. ಈ ದಿನ ಶುಕ್ಲ ದಶೆಯಲ್ಲಿ ಗಜಕೇಸರಿ ಯೋಗ ನಮ್ಮ ಪುಣ್ಯ. ಯಾತಕ್ಕೆ ಅಂತಂದ್ರೆ ಕಳೆದ 25-30 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಗುರುಗಳಾಗಿ ಹೊರಹೊಮ್ಮಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಪ್ರಖ್ಯಾತಿ ಆಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಯೋಗಿ ಅವರು ಬಂದಿದ್ದಾರೆ. ಪ್ರಕಾಶ್ ಯೋಗಿ ಅವರೇ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ಸಾಮಾನ್ಯ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ನಾವು ಮೈಸೂರು ಯೋಗೇಶ್ ವತಿಯಿಂದ ಒಂದು 20-25 ಜನ ಮಂದಿಗೆ ಶ್ರೀ ಕೃಷ್ಣ ಕುಟೀರದಲ್ಲಿ ಮಾಡೋಣ ಅಂತ ಯೋಜನೆಯನ್ನ ರೂಪಿಸಿದ್ವಿ. ಆದ್ರೆ ಯೋಜನೆ ಮೈಸೂರು ನಗರದಲ್ಲೇ ಮಾಡೋಣ, ಮೈಸೂರು ಅರಮನೆಯನ್ನ ನೋಡ್ದಂಗಾಗತ್ತೆ, ದಯಮಾಡಿ ಮೈಸೂರು ಯೋಗಿ ಸಭಾಂಗಣದಲ್ಲೇ ಮಾಡಿ ಅಂತ ನಮಗೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಸುಬ್ರಹ್ಮಣ್ಯಂ ಸರ್ ಅವರು ಹೇಳಿದ್ರು. ಹಾಗಾಗಿ ಈ ಸಭಾಂಗಣದಲ್ಲಿ ನಾವು ಮಾಡಿದ್ದೀವಿ. ಈ ಸಭಾಂಗಣ ನಮಗೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿವಸ ನಮಗೆ ಇದು ಪ್ರದಾನ ಆಗಿದೆ. ಇಲ್ಲಿ ಇನ್ನೂ ಸಹ ನಮಗೆ ವಿದ್ಯುತ್ ಸೌಲಭ್ಯ, ನೀರಿನ ಸೌಲಭ್ಯ ಹಾಗೂ ಇನ್ನಿತರೆ ಸೌಲಭ್ಯ ಅಧಿಕೃತವಾಗಿರ್ತಕ್ಕಂಥ ಜ್ಞಾಪನ ಪತ್ರಗಳು ಬರಬೇಕು. ಆದ್ರೆ ಒಂದು ಶರಣರ ಗುಣವನ್ನು ಮರಣದಲ್ಲಿ ನೋಡುವಂತಂತಾರೆ. ಅಂದ್ರೆ ಈ ಯೋಗದ ಸಭಾಂಗಣ ಎಷ್ಟು ಅತ್ಯದ್ಭುತವಾಗಿ ಆಗತ್ತೆ ಅನ್ನೋದಕ್ಕೆ ಇನ್ನು ಇದು ಪರಿಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇನ್ನು ಕಾಮಗಾರಿ ಕೆಲಸಗಳು ಉಳಿದಿದೆ. ಕೆಲಸಗಳು ಉಳಿದ್ರೂ ಸಹ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಷ್ಟೊಂದು ಜನ ಬಂದಿದ್ದೀರಾ ಅಂತಂದ್ರೆ ಎಲ್ಲಾ ಅಭಿಮಾನಿ ದೇವರುಗಳು ಯಾರಿದ್ದಾರೆ ಅವ್ರಿಗೆಲ್ಲ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಇಂದಿನ ಸತ್ಸಂಗದ ಕಾರ್ಯಕ್ರಮ ಭಗವದ್ಗೀತೆಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪಾರ್ಚನೆಯನ್ನು ಗಣ್ಯರಿಂದ ಅರ್ಪಿಸುವುದರ ಮೂಲಕ ಪ್ರಾರಂಭವನ್ನು ಮಾಡುತ್ತಿದ್ದೇವೆ. ಶ್ರೀಯುತ ಸುಬ್ರಹ್ಮಣ್ಯಂ ಅವರೇ, ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಪರಮ ಪೂಜ್ಯ ಗುರೂಜಿ ಆಗಿರುವ ಪ್ರಕಾಶ್ ಯೋಗಿ ಅವರೇ, ನಿಮಗೆ ಹೃದಯಪೂರ್ವಕವಾಗಿರುವ ಸ್ವಾಗತ. ಹರಿ ಓಂ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ಲಯನ್ ಸುರೇಶ್ ಮತ್ತು ಮುಕುಂದನ್ ಗುರೂಜಿ ಅವರು ಸಹ ಆಗಮಿಸಬೇಕಾಗಿ ಹೃದಯಪೂರ್ವಕ ವಿನಂತಿ. ಗಣ್ಯರಿಂದ ಪುಷ್ಪಾರ್ಚನೆ. ಬನ್ನಿ ಸುರೇಶ್. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರಾವಹೈ ತೇಜಸ್ವಿನಾವಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಬನ್ನಿ. ಮಾಡಿ. ಅಮಾವಳಿ ಹೇಳ್ಕೊಡ್ತೇನೆ, ಎಲ್ಲರೂ ಅದನ್ನ ಹೇಳ್ಬೋದು. ಯೋಗೇಶ್ವರಾಯ ನಮಃ. ಯೋಗೇಶ್ವರಾಯ ನಮಃ. ಯೋಗೇಶ್ವರಾಯ ನಮಃ. ಯೋಗೇಶ್ವರಾಯ ನಮಃ. ಯೋಗೀಶ್ವರಾಯ ನಮಃ. ಯೋಗೇಶ್ವರಾಯ
ಯೋಗೀಶ್ವರಾಯ ನಮಃ. ಯೋಗೇಶ್ವರಾಯ ಯೋಗನಾಥಾಯ ನಮಃ. ಯೋಗನಾಥಾಯ ನಮಃ. ಯೋಗಾನಂದಾಯ ನಮಃ. ಯೋಗಾನಂದಾಯ ನಮಃ. ಯೋಗಾನಂದಾಯ ನಮಃ. ಯೋಗಾನಂದಾಯ ಯೋಗ ಗುರವೇ ನಮಃ. 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 ಯೋಗ ಪ್ರಭವೇ ನಮಃ. ಯೋಗ ಪ್ರಭವೇ ನಮಃ. ಯೋಗ ಪ್ರಭವೇ ನಮಃ. ಯೋಗ ಪ್ರಭವೇ ನಮಃ. ಯೋಗ ಶಕ್ತ್ಯೈ ನಮಃ. ಯೋಗ ಶಕ್ತೈ ನಮಃ. ಯೋಗ ಶಕ್ತ್ಯೈ ನಮಃ. ಯೋಗ ಶಕ್ತೈ ನಮಃ. ಯೋಗ ಶಕ್ತ್ಯೈ ನಮಃ. ಯೋಗ ಶಕ್ತೈ ನಮಃ. ಯೋಗ ಸಿದ್ಧೈ 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 ನಮಃ. ಯೋಗ ವೀರಾಯ ನಮಃ. ಯೋಗ ವೀರಾಯ ನಮಃ. ಯೋಗ ವೀರಾಯ ನಮಃ. ಯೋಗ ವೀರಾಯ ನಮಃ. ಯೋಗ ಮಿತ್ರಾಯ ನಮಃ. ಯೋಗ ಮಿತ್ರಾಯ ನಮಃ. ಯೋಗ ಮಿತ್ರಾಯ ನಮಃ. ಯೋಗ ಮಿತ್ರಾಯ ಯೋಗ ಮಿತ್ರಾಯ ನಮಃ. ಯೋಗ ಮಿತ್ರಾಯ ನಮಃ. ಯೋಗೇಶ್ವರಾಯ ನಮಃ. ಯೋಗೇಶ್ವರಾಯ ನಮಃ. ಯೋಗೀಶ್ವರಾಯ ನಮಃ. ಯೋಗೇಶ್ವರಾಯ ನಮಃ. ಯೋಗೀಶ್ವರಾಯ ಯೋಗೇಶ್ವರಾಯ ಯೋಗೀಶ್ವರಾಯ ನಮಃ. ಯೋಗೀಶ್ವರಾಯ ಅನುಸರಿಸಿ. ವಸುದೇವ ಸುತಂ ದೇವಂ ವಸುದೇವ ದೇವಂ
ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಗೋವಿಂದಂ ಗೋಹಿತಂ ದೇವಂ ಗೋವಿಂದಂ ಗೋಹಿತೇಂದೇಹಂ ಗೋಪೀ ಹೃದಯ ನಾಯಕಂ ಗೋಪೀ ಹೃದಯ ನಾಯಕಂ ಗೋವರ್ಧನಧರಂ ಧೀರಂ ಗೋವರ್ಧನಧರಂ ಧೇಯಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಸುಧಾಮಾ ಸಹೃತಂ ದೇವಂ ದೇವಂ ಸೌಭಾಗ್ಯಸ್ಯ ಮಹೋದಧಿಂ ಸೌಭಾಗ್ಯಸ್ಯ ಮಹೋದಧಿಂ ಕರುಣಾರಸಮೂರ್ತಿಂ ತಂ ಕರುಣಾರಸಮೂರ್ತಿಂ ತಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ದ್ರೌಪದೀ ಚೀರತಂ ದೇವಂ ದ್ರೌಪದೀ ಚೀರಸಂವೇದಂ ಶರಣಾಗತವತ್ಸಲಂ ಶರಣಾಗತವತ್ಸಲಂ ರುಕ್ಮಿಣೀರಂಜಕಂ ಚಾರುಂ ರುಕ್ಮಿಣೀರಂಜಕಂ ಚಾರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಗಾಂಗೇಯೇನ ಸ್ತುತಂ ದೇವಂ ದೇವಂ ವಿದುರೇಣ ಮಹಾತ್ಮನಃ ವಿದುರೇಣ ಮಹಾತ್ಮನಃ ಉದ್ಧವಾಪಿ ಮದಂ ವೇದ್ಯಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಪಾರ್ಥಸ್ಯ ಸಾರಥಿಂ ದೇವಂ ಪಾರ್ಥಸ್ಯ ಸಾರಥಿಂ ದೇವಂ ಶೋಕಮೋಹ ನಿವಾರಕಂ ಶೋಕಮೋಹ ನಿವಾರಕಂ ಧರ್ಮಯುದ್ಧಜ್ಜಯೇ ಹೇತುಂ ಧರ್ಮಯುದ್ಧಸ್ಯ ಹೇತುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಯೋಗನಿಷ್ಠಂ ಸ್ಥಿರಂ ದೇವಂ ಯೋಗನಿಷ್ಠಂ ಸ್ಥಿರಂ ದೇಹಂ ಕರ್ಮಜ್ಞಾನ ಸುಭಕ್ತಿದಂ ಕರ್ಮಜ್ಞಾನಸುಭಕ್ತಿಕಂ ಸಮತ್ವಸಹಿತಂ ಶಾಂತಂ ಸಮತ್ವಸಹಿತಂ ಶಾಂತಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಮಾಯಾಮಾನುಷ ವೇಷಾಟ್ಯಂ ಮಾಯಾಮಾನುಷವೇಷಾಟ್ಯಂ ಬಲಿನಂ ನಯಕೋವಿದಂ ಬಲಿನಂ ನಯಕೋವಿದಂ ಗುಣೇಶಂ ನಿರ್ಗುಣಂ ದೇವಂ ಗುಣೇಶಂ ನಿರ್ಗುಣಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ 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 ಸರ್ವಮಂಗಳಮಾಂಗಲ್ಯೇ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಸೃಷ್ಟಿಸ್ಥಿತಿ ವಿನಾಶಾನಾಂ ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ಗುಣಾಶಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಶರಣಾಗತ ದೀನಾಥ ಪರಿತ್ರಾಣ ಪರಾಯಣೆ ಪರಿತ್ರಾಣಾಯ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ಸರ್ವಸ್ಯಾತ್ರಯೇ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ
ನಾರಾಯಣಿ ನಮೋಸ್ತುತೆ. जय श्री सद्गुरुनाथ महाराज की जय श्री योगेश्वर कृष्ण भगवान की जय श्री योगीश्वर शिव महादेव की योग महर्षि पतंजलि देव की जय बोल योग शक्ति चामुंडेश्वरी माता की बोलो भारत माता की. ಆತ್ಮೀಯ ಯೋಗ ಮಿತ್ರರೇ, ಯೋಗ ಬಂಧುಗಳೇ, ಗುರು ಹಿರಿಯರೇ, ಈ ಒಂದು ನವರಾತ್ರಿ ಸಂದರ್ಭ, ನವರಾತ್ರಿಯನ್ನ ಇಡೀ ಜಗತ್ತಿನಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಆದ್ರೆ ನವರಾತ್ರಿ ಎಲ್ಲಿಂದ ಉದ್ಭವ ಆಯಿತು, ಈ ನವರಾತ್ರಿ ಉತ್ಸವಕ್ಕೆ ಕಾರಣವಾದಂತಹ ಕ್ಷೇತ್ರ ಇದು. ಕೇವಲ ನಾವೇನು ಇವತ್ತು ಸಾಂಸ್ಕೃತಿಕವಾಗಿ ವ್ಯಾವಹಾರಿಕವಾಗಿ ನೋಡ್ತಾ ಇದೀವಿ ಆ ನವರಾತ್ರಿ, ಆ ದಸರಾ ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿ ನವರಾತ್ರಿ ಅಂತ ಏನು ಉತ್ಸವ ಪ್ರಾರಂಭ ಆಗಿದೆ, ದೇವಿ ಮತ್ತು ರಾಕ್ಷಸರ ಅಸುರರ ಯುದ್ಧ ಏನಾಗಿತ್ತು ಅದಾಗಿದ ಸ್ಥಳವೇ ಇದು. ಮಹಿಷಾಸುರ ಅಂದೂ ಇದ್ದ, ಇವತ್ತಕ್ಕೂ ಇದ್ದಾನೆ ಇರುವಂತಹ ಕ್ಷೇತ್ರವಾಗಿದೆ ಇದು. ಮಹಿಷಾಸುರ ಅಷ್ಟೇ ಅಲ್ಲ, ಚಂಡಮುಂಡರು, ಶುಂಭ ನಿಶುಂಭರು, ಧೂಮ್ರಲೋಚನ, ರಕ್ತಬೀಜ ಇತ್ಯಾದಿ ರಾಕ್ಷಸರ ಅಸುರರ ಕಥೆಗಳು ನಾವೇನು ಕೇಳ್ತೀವಿ ಅದೆಲ್ಲ ಓಡಾಡಿ ಇರುವಂತಹ ಸ್ಥಳವಾಗಿದ್ದು, ಈ ಸ್ಥಳದಲ್ಲಿ ಆದ್ಯಾಶಕ್ತಿ ದೇವಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ, ಅವಳು ಮಹಿಷಾಸುರನ ಸಂಹಾರ ಮಾಡಿರೋದ್ರಿಂದ ಮಹಿಷಾಸುರ ಮರ್ದಿನಿ, ಚಂಡಮುಂಡಾಸುರರ ಸಂಹಾರ ಮಾಡಿರೋದ್ರಿಂದ ಚಾಮುಂಡೇಶ್ವರಿ ಅಂತಹ ಆದ್ಯಾಶಕ್ತಿಯಾದಂತಹ ಯೋಗ ಶಕ್ತಿಯಾದಂತಹ ದೇವಿ ಆವಿರ್ಭವಿಸಿ ಆ ಅಸುರರೆಲ್ಲರನ್ನು ಸಂಹಾರ ಮಾಡಿರುವಂತಹ ಸ್ಥಳ. ಹೇಗೆ ಧರ್ಮಕ್ಕೆ ಯಾವಾಗೆಲ್ಲ ಗ್ಲಾನಿ ಆಗುತ್ತೋ ಅವಾಗ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹಲವಾರು ರೂಪಗಳಲ್ಲಿ ಬರುವಂಥದ್ದು. ಅನಂತ ರೂಪಿಣಿ, ಅನಂತ ಗುಣವತಿ, ಅನಂತ ನಾಮನಿ ಗಿರಿಜೆಯಮ್ಮ ಅಂತ ಹೇಳ್ತೀವಿ. ಆ ತರದ ಅನಂತ ನಾಮ, ಅನಂತ ರೂಪ, ಅನಂತ ಗುಣಗಳಲ್ಲಿ ಈ ಕ್ಷೇತ್ರದಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಚಾಮುಂಡೇಶ್ವರಿಯಾಗಿ ದೇವಿ ಆವಿರ್ಭವಿಸಿ ಈ ಎಲ್ಲ ಅಸುರ ಸಂಹಾರ ಮಾಡಿರುವಂತಹ ಸ್ಥಳ. ಆ ದೇವಿ ಚಾಮುಂಡೇಶ್ವರಿಯನವಳು ಕೇವಲ ಒಬ್ಬ ಮಹಿಳೆಯಲ್ಲ, ಎಲ್ಲ ದೇವಾನುದೇವರೆಲ್ಲರೂ ಕೂಡ ಮಹಿಷಾಸುರನ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡುವಾಗ, ಯಾರ ಕೈಯಲ್ಲಿ ಆಗದೆ ಇರುವಾಗ ಅವರು ಎಲ್ಲರೂ ಸೇರಿ ಯಾ ದೇವಿ ಸರ್ವಬೋಧೇಶು ಶಕ್ತಿ ರೂಪೇಣ ಸಂಸ್ಥಿತ, ಯಾವ ದೇವಿ ಎಲ್ಲರಲ್ಲೂ ಆ ಶಕ್ತಿ ರೂಪದಲ್ಲಿ ವಿರಾಜಮಾನಲಾಗಿದ್ದಾಳೋ ಆ ಎಲ್ಲರಲ್ಲೂ ಇರುವಂತಹ ದೇವಿಯನ್ನ ಹೊರಗೆ ತಂದ್ರೆ, ಈಗ ತಾನೇ ಅಲ್ಲಿ ನಾನು ಪ್ರವಚನದಲ್ಲಿ ಹೇಳ್ತಾ ಇದ್ದೆ, ಬ್ರಹ್ಮನ ಶಕ್ತಿ ಯಾರು? ಬ್ರಹ್ಮನೊಳಗಿರುವಂತವಳು ಬ್ರಹ್ಮಶಕ್ತಿಯಾದಂತಹ ವಾಣಿ ಸರಸ್ವತಿ, ಸೃಷ್ಟಿ ಶಕ್ತಿ ಅವಳು. ಅವಳು ಜ್ಞಾನ ಶಕ್ತಿ ಅಂತೀವಿ. ಸೃಷ್ಟಿಯನ್ನ ಮಾಡಬೇಕಾದ್ರೆ, ಒಂದು ಕೆಲಸವನ್ನ ನಾವು ಮಾಡಬೇಕಾದ್ರೆ ಎಷ್ಟೊಂದು ಜ್ಞಾನ ಬೇಕು. ಒಂದು ಸಂಸ್ಥೆಯನ್ನ, ಪತಂಜಲಿ ಸಂಸ್ಥೆ ನಮ್ಮ ಗುರುಜಿ ಮಾಡಿರುವಂಥದ್ದು ಇರ್ಬೋದು, ಇಲ್ಲಿ ಮೈಸೂರು ಯೋಗೀಸ್ ಅಂತ ಏನು ಇಲ್ಲಿನ ತ್ರಿಮೂರ್ತಿಗಳು ಸೇರಿ ಮಾಡಿದ್ದಾರೆ, ಎಲ್ಲ ಯೋಗಿಗಳನ್ನ ಸೇರಿಸಿ ಮಾಡಿದ್ದಾರೆ. ಪ್ರಕಾಶ್ ಅವರು ಇರ್ಬೋದು, ಲಯನ್ಸ್ ಸುರೇಶ್ ಅವರು ಇರ್ಬೋದು, ಮುಕುಂದ್ ಗುರುಜಿ ಇರ್ಬೋದು, ಆ ತ್ರಿಮೂರ್ತಿಗಳು ಸೇರಿ ಮಾಡಿರುವಂತಹ ಮೈಸೂರು ಯೋಗೀಸ್ ಅನ್ನುವಂಥ ಈ ಸಂಸ್ಥೆ ಇರ್ಬೋದು. ಅದನ್ನ ಸೃಷ್ಟಿ ಮಾಡಬೇಕಾದ್ರೆ ಅದರ ಹಿಂದೆ ಜ್ಞಾನ ಬೇಕು. ಇಷ್ಟೆಲ್ಲ ಅದ್ಭುತವಾದಂತಹ ಜಗತ್ತನ್ನ ನೋಡ್ತಾ ಇದ್ದೀವಿ. ಮೈಸೂರಲ್ಲಿ ತಿರುಗಿದ್ರೆ ಜಗನ್ಮೋಹನ ಪ್ಯಾಲೇಸ್, ಮೈಸೂರು ಅರಣ್ಮನೆ, KRS ನೋಡುವಾಗ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ನೋಡುವಾಗ ಇಷ್ಟು ದೊಡ್ಡ ಅರಣ್ಮನೆ ಯಾರು ಕಟ್ಟಿದ್ರು ಅಂತ ನಾವು ತುಂಬಾ ಆಶ್ಚರ್ಯವಾಗಿ ನೋಡ್ತೀವಿ. ಈ ಒಂದು ಕ್ಷೇತ್ರವನ್ನ ಇಷ್ಟು ಸೃಷ್ಟಿ ಮಾಡಿರುವಂತಹ ಆ ಸೃಷ್ಟಿಕರ್ತನ ಬಗ್ಗೆ ನಾವು ಆಶ್ಚರ್ಯವಾಗಿ ನೋಡುವಾಗ, ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಆ ಪರಮಾತ್ಮನಿಗೆ ಎಂತಹ ಜ್ಞಾನ ಬೇಕು. ಅದೇ ಸರಸ್ವತಿ, ಸರ್ವ ಕಲಾಮಯಿಯಾಗಿದ್ದಾಳೆ. ಆ ಸೃಷ್ಟಿಗೆ ಬ್ರಹ್ಮನ ಹೇತು ಶಕ್ತಿಯಾಗಿ, ಜ್ಞಾನ ಶಕ್ತಿಯಾಗಿ ಸರಸ್ವತಿ ಆಗಿದ್ರೆ, ಅದೇ ರೀತಿಯಲ್ಲಿ ಸ್ಥಿತಿಯನ್ನು ಮಾಡುವಂತಹ ವಿಷ್ಣು,
ನಮ್ಮನ್ನ ಕಾಪಾಡುವಂತಹ ದೇವರಾಗಿ ವೆಂಕಟರಮಣ ಸ್ವಾಮಿ, ಪದ್ಮನಾಭ ಸ್ವಾಮಿ, ಆ ಶ್ರೀಮದ್ ನಾರಾಯಣ ಇದ್ರೆ ಅವನ ಆ ಒಂದು ಇಚ್ಛಾಶಕ್ತಿ, ಹೇಗೆ ಸೃಷ್ಟಿಗೆ ಜ್ಞಾನ ಬೇಕಿದೆಯೋ ಸ್ಥಿತಿಗೆ ಇಚ್ಛೆ ಬೇಕು. ಸೃಷ್ಟಿ ಮಾಡ್ಬಿಡ್ಬೋದು, ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ, ಅದನ್ನ ನಾನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಅಪ್ರಾಪ್ತಸ್ಯ ಪ್ರಾಪ್ತಂ ಯೋಗಂ, ಯಾವುದು ನಮಗೆ ದೊರಕಿಲ್ಲವೋ ಯಾವ್ದು ಸಿಕ್ಕಿಲ್ಲವೋ ಸಿಕ್ಕುವಾಗ ಅದನ್ನ ಯೋಗ ಅಂತೀವಿ. ತುಂಬಾ ವರ್ಷಗಳಾಯ್ತು, ಅವನಿಗೆ ಮದ್ವೆನೇ ಆಗಿಲ್ಲ, 45-50 ವರ್ಷ ಷಷ್ಠಿ ಪೂರ್ತಿ ಬರ್ತಾ ಇದೆ, ಈಗ ಮದ್ವೆ ಫಿಕ್ಸ್ ಆಗಿದೆ. ಈಗಿನ ಕಾಲದಲ್ಲಿ ಮದ್ವೆಗಳು ಹಾಗೆ ಆಗ್ತಿರೋದು, ಬೇಗ ಯಾರಿಗೆ ಆಗ್ತಾ ಇಲ್ಲ. ಆ ಟೈಮಲ್ಲಿ ಇನ್ವಿಟೇಷನ್ ಕೊಡಕ್ಕೆ ಯಾರೋ ಬಂದ್ರು, ಏನಪ್ಪ ನಿಮ್ ಷಷ್ಠಿ ಪೂರ್ತಿ ಇಲ್ಲ ಸರ್, ವಿವಾಹ ಮದ್ವೆ ಆಗ್ತಾ ಇದೆ ಅಂತ ಮಾಡ್ಕೊಳ್ತಿದ್ದಾರೆ. ಅದನಂತರ ಆ ಸಂಬಂಧವನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ. 1 ವರ್ಷದೊಳಗೆ ಮತ್ತೊಂದು ನೋಟಿಸ್ ಬರ್ತಾ ಇದೆ, ಸೆಪರೇಷನ್ ಅಂತ. ಅಪ್ರಾಪ್ತಸ್ಯ ಪ್ರಾಪ್ತಂ ಯೋಗಂ ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮಂ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಾನ್ ಹೇಳುವಂಥದ್ದು. ಸೊ ಸಿಕ್ಕಿದೆ, ಅನಂತರ ಅದನ್ನ ಕಾಪಾಡಬೇಕು, ಉಳಿಸ್ಕೋಬೇಕು. ಹೇಗೆ ಅದನ್ನ ವರ್ಧನ ಮಾಡಬೇಕು? ಉಳಿಸ್ಕೊಳ್ಳೋದ್ರಲ್ಲಿ ಏನು ಮುಖ್ಯವಾಗಿ, ಸುಮ್ಮನೆ ಹಾಗೆ ಇಟ್ಕೊಂಡು ಬರ್ಬೋದು. ಎಷ್ಟೊಂದು ಅಜ್ಜಿ ಕಾಲದಿಂದ ತಾತನ ಕಾಲದಿಂದ ಮನೆಗಳಲ್ಲಿ ಇದ್ರುವಂತಹ ಪಾತ್ರೆಗಳು ಯಾರ ಮನೆಯಲ್ಲಿ ಇಲ್ಲ, ಯಾವ ಅಡ್ಡಗಳಲ್ಲಿ ಹೋದ್ರೆ ಅಲ್ಲೆಲ್ಲ ಇರುತ್ತೆ. ಅದನ್ನೆಲ್ಲ ತಗೊಂಬಂದು ಸಂಗ್ರಹ ಮಾಡಿ, ಅದಕ್ಕೊಂದು ಸಂಗ್ರಹಾಲಯವನ್ನು ಕೃಷ್ಣ ಕುಟೀರದಲ್ಲಿ ನಿರ್ಮಾಣ ಮಾಡಿ, ಅದನ್ನೆಲ್ಲರೂ ಬಂದು ಕಣ್ತುಂಬ ನೋಡಿ ಆನಂದ ಪಡಿಸುವ ರೀತಿಯಲ್ಲಿ ಅದನ್ನೆಲ್ಲ ರಕ್ಷಣೆ ಮಾಡೋದು. ಮಾಡ್ಬೇಕಾದಾಗ ಇಚ್ಛೆ ಬೇಕು. ಅಲ್ಲೇ ಕೂತಿರ್ಬೋದು, ಇಲ್ಲ ಅಲ್ಲಿ ಕೂತಿರೋ ತಂದು ಇಲ್ಲಿ ಇಡುವಾಗ ಅದು ಒಂದು ಪ್ರದರ್ಶನಾತ್ಮಕವಾಗತ್ತೆ. 4 ಜನ ನೋಡುವಾಗ ಅವ್ರಿಗೆ ಅದರಿಂದ ಒಂದು ಪ್ರಯೋಜನಕಾರಿ ಆಗತ್ತೆ ಅಂತ ಥಿಂಕ್ ಮಾಡುವಾಗ ಅಲ್ಲಿ ಇಚ್ಛಾಶಕ್ತಿ ಬೇಕು. ಈ ಯೋಗ ಭವನ ಇದೆ, ಹಾಗೆ ಇಟ್ಕೊಂಡು 1, 2, 3, 4 ಯೋಗ ಹೇಳ್ಕೊಡ್ಬೋದು. ಆದ್ರೆ ಮೈಸೂರಿನ ಯೌಗಿಕ ಇತಿಹಾಸ ಏನಿದೆ ಅದನ್ನ ಬಂದವರು ತಿಳ್ಕೊಳಕ್ಕೆ ಎಲ್ಲೂ ಇಲ್ಲಿ ಅವಕಾಶ ಆಗಿರ್ಲಿಲ್ಲ. ಇಷ್ಟೊಂದು ಯೋಗ ಶಾಲೆಗಳಿದೆ, ಯೋಗ ಶಾಲೆಗಳಿಗೆ ಏನು ಕೊರತೆ ಇಲ್ಲ ಮೈಸೂರಲ್ಲಿ. ಆದ್ರೆ ಇಲ್ಲಿ ಹೇಗ್ ಪ್ರಾರಂಭ ಆಯ್ತು, ಹೇಗ್ ನಡೀತಾ ಇತ್ತು, ಹೇಗಿದೆ ಅದನ್ನ ಹೊರಗಿಂದ ಬರುವಂತವ್ರು, ಈವನ್ ಇಲ್ಲೇ ಇರುವಂತವ್ರು ಎಷ್ಟೋ ಜನ ಗೊತ್ತಿಲ್ಲ. ಹಾಗಾದ್ರೆ ಅದನ್ನ ತಿಳ್ಕೋಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು. ಈ ಕೇಂದ್ರದಲ್ಲಿ ಅದನ್ನ ವ್ಯವಸ್ಥೆ, ಅಲ್ಲಿ 106 ಪಿಕ್ಚರ್ಗಳಾಗ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ ಪ್ರಕಾಶ್ ಅವರು. ಅದನ್ನ ಮಾಡ್ಬೇಕಾದ್ರೆ, ಸ್ಥಿತಿ ಮಾಡ್ಬೇಕಾದ್ರೆ ಹೇಗೆ ಸೃಷ್ಟಿ ಮಾಡುವಾಗ ಜ್ಞಾನ ಬೇಕೋ, ಸ್ಥಿತಿ ಮಾಡುವಾಗ ಅದಕ್ಕೆ ಆ ಉತ್ಸಾಹ, ಆಸಕ್ತಿ, ಇಚ್ಛಾಶಕ್ತಿ, ಲಕ್ಷ್ಮಿ ಬೇಕು. ಮಾಡೋ ಇಚ್ಛೆ ಇರುತ್ತೆ, ಪೂರೈಸ್ಕೊಳ್ಳಕ್ಕೆ ದುಡ್ಡು ಬೇಕಲ್ಲ. ಅದಕ್ಕೆ ಒಬ್ಬರು ಲಯನ್ ಸುರೇಶ್ ಅವರು ಇಂಥವ್ರು ಯಾರನ್ನಷ್ಟು ಸೇರ್ಕೊಂಡು ಆ ಸಿಂಹದ ಬಲ ಕೊಡ್ಬೇಕಲ್ಲ, ಅದು ಇಚ್ಛಾಶಕ್ತಿ. ಆ ವಿಷ್ಣುವಿನ ಶಕ್ತಿಯನ್ನು ಹೊರಗೆ ತಂದ್ರು. ಆ ಬ್ರಹ್ಮನ ಸೃಷ್ಟಿ ಶಕ್ತಿಯಾದಂತಹ ಸರಸ್ವತಿ, ವಿಷ್ಣುವಿನ ಶಕ್ತಿಯಾದಂತಹ ಲಕ್ಷ್ಮಿ, ಇನ್ನು ಬ್ರಹ್ಮನ ಲಯ ಶಕ್ತಿಯಾದಂತಹ ಕ್ರಿಯಾತ್ಮಕ ಶಕ್ತಿ ದುರ್ಗೆ, ಅದೇ ರೀತಿಯಲ್ಲಿ ಇಂದ್ರನ ಶಕ್ತಿ ಸಚಿ ಇತ್ಯಾದಿ, ವಾಯುವ ಶಕ್ತಿ ಭಾರತಿ ಇತ್ಯಾದಿ ಎಲ್ಲಾ ಸಮಸ್ತ ದೇವತೆಗಳ ಶಕ್ತಿ ಹೊರಗೆ ಒಂದು ಸೇರಿ ನಿಂತವಳು ನಮ್ಮ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುದೇ ಗಿರಿ ಚಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುದೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದೆ ರಮ್ಯಕ ಪರ್ದಿನಿ ಶೈಲಸುತೆ. ಎಲ್ಲ ದೇವತೆಗಳ ಶಕ್ತಿಯ ಸಮಗ್ರ ಶಕ್ತಿಯಾಗಿ ಬಂದಿದ್ದವಳು ಮಹಿಷಾಸುರ ಮರ್ದಿನಿಯಾದಂತಹ ತಾಯಿ ದುರ್ಗೆ, ಆ ಚಾಮುಂಡೇಶ್ವರಿ. ಹಾಗಾಗಿ ಚಾಮುಂಡೇಶ್ವರಿ ಇರೋದೇ ಸಮೈಕ್ಯತಾ ಸ್ವರೂಪಿಣಿಯವಳು. ಎಲ್ಲಾ ದೇವತೆಗಳ ಶಕ್ತಿ ಒಂದು ಸೇರಿದ್ರೆ, ಎಲ್ಲ ಸಾತ್ವಿಕ ಶಕ್ತಿಗಳು ಒಂದು ಸೇರಿದ್ರೆ ಅದಕ್ಕೆ ಸಾಕ್ಷಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಇಲ್ಲೇ ಇದ್ದಾಳೆ. ಆ ನವರಾತ್ರಿ ಉತ್ಸವ ಅದನ್ನೇ ನಮಗೆ ತೋರಿಸ್ತಾ ಇರುವಂಥದ್ದು. ನವರಾತ್ರಿಯಲ್ಲಿ ನಾವೆಲ್ಲ ಬೊಂಬೆ ಇಡ್ತೀವಿ, 9 ಮೆಟ್ಲುಗಳನ್ನ ಮಾಡಿ ಕೆಳಗಿಂದ ಮೇಲುವರೆಗೂ ಬೊಂಬೆಗಳು ಇಡ್ತಾರೆ. ಈಗ ಹೇಗೆಗೋ ಇಡ್ತಾ ಇದ್ದಾರೆ, ಯಾವ್ಯಾವ ಸಿಕ್ಕಿದ ಬೊಂಬೆಗಳೆಲ್ಲ ಇಡ್ತಾ ಇದ್ದಾರೆ. ಆದ್ರೆ ಅದಕ್ಕೊಂದು ಕ್ರಮ ಉಂಟು. ಕೆಳಗಡೆ ಪಾರ್ಕ್, ತೋಟ, ವನ ಇತ್ಯಾದಿ ಮಾಡ್ತಾರೆ. ರಾಗಿ ನವಧಾನ್ಯಗಳನ್ನ ಬೀಜ ಮೊದಲೇ ಮೊಳಕೆ ಬಿಟ್ಟು ಅದರಲ್ಲಿ ಹುಲ್ಲು ಬೆಳೆಸಿ ಅಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಬೊಂಬೆಗಳನ್ನ ಇಡೋದು. ಅಫ್ಕೋರ್ಸ್ ನಮ್ಮ ಕಲ್ಪನೆಗೆ ತಕ್ಕಂತಹ, ಕ್ರಿಯೇಟಿವ್ ತಕ್ಕಂತದನ್ನ ಯಾವ ರೀತಿಯಲ್ಲಿ ನೀವು ಮಾಡಿ, ಒಂದು KRS ಆದ್ರೆ ಮಾಡಿ, ಒಂದು ಬನ್ನರಘಟ್ಟ ಝೂ ಆದ್ರೂ ಮಾಡಿ. ಆದ್ರೆ ಆ ಒಂದು ಪ್ರಾಣಿಗಳು
ಪ್ರಾಣಿ ಪಶು ಪಕ್ಷಿಗಳು. ಅನಂತರ ಮನುಷ್ಯ ಜೀವನದಲ್ಲಿ ಇರುವಂತಹ ಹಲವಾರು ವಿಷಯಗಳು. ಮನುಷ್ಯ ಜೀವನದಲ್ಲಿ ನಾವು ನೋಡುವಂತಹ ಒಬ್ಬ ಮನುಷ್ಯ ಹುಟ್ಟಿದಾಗ ಆ ಜನನದಿಂದ ಅವನಿಗೆ ಇತ್ಯಾದಿ ಶೌಳ ಕರ್ಣ ವೇದ ಇತ್ಯಾದಿ ಏನು ಸಂಸ್ಕಾರಗಳಿರುತ್ತೆ ಅದರಲ್ಲಿ ಕೆಲವೊಂದುಗಳನ್ನು ಅನ್ನಪ್ರಾಶನ ಮಾಡೋದಿರ್ಬೋದು ಇತ್ಯಾದಿ. ಮದುವೆ ಸೆಟ್ ಬೊಂಬೆಗಳು, ಅದರ ಮೆರವಣಿಗೆ ಇತ್ಯಾದಿ ಎಲ್ಲ ಮಾಡ್ತಾರಲ್ಲ. ಈ ಮನುಷ್ಯ ಜೀವನದ ಹಲವಾರು ವಿಷಯಗಳು ಏನಿರುತ್ತೆ ಅದನ್ನೆಲ್ಲ ಹಲವಾರು ಬೊಂಬೆಗಳ ರೀತಿಯಲ್ಲಿ ಕಥೆಗಳ ಮುಖಾಂತರ ತೋರಿಸುವಂಥದ್ದು. ಚತುರ್ವರ್ಣಗಳು, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗತಗ ಅಂತ ಕೃಷ್ಣ ಹೇಳುವಂಥದ್ದು. ಒಂದಷ್ಟು ಋಷಿ ಮುನಿಗಳು ಯಜ್ಞ ಯಾಗಾದಿ ಮಾಡುವಂಥದ್ದು, ಬ್ರಾಹ್ಮಣರು ಪೂಜೆ, ಅರ್ಚಕರು ದೇವಸ್ಥಾನ ಪೂಜೆ ಇತ್ಯಾದಿ ಮಾಡುವಂಥದ್ದು, ರಾಜಂದರು ಮೈಸೂರು ರಾಜಾರಾಣಿ ಪಟ್ಟದ ಬೊಂಬೆ ರೀತಿಯಲ್ಲಿ ಇಡುವಂತಹ ಸಂಪ್ರದಾಯ. ಇನ್ನು ಹಲವಾರು ರಾಜಾರಾಣಿಯರ ಕಥೆಗಳಿರ್ಬೋದು. ತಮಿಳುನಾಡಲ್ಲಿ ತಂಜಾವೂರು ತಲೆಯಾಟಿ ಬೊಮ್ಮೆ ಅಂತ ಇಬ್ರು ಹೇಗೆ ಹೀಗೆ ಅಲ್ಲಾಡ್ತಾ ಇಲ್ಲ ನೀವು ಬೊಂಬೆ, ನೀವು ಹಂಗ ಅಲ್ಲಾಡ್ಬೇಕು. ನೀವು ಅಲ್ಲಿಂದ ಬಂದು ಈಗ ನನಗೆ ಅಲ್ಲಾಡ್ ಇದು ಈಗ ಬೊಂಬೆ, ಎರಡು ಬೊಂಬೆಗಳು ಅಂದ್ರೆ ಸೈಜ್ ಸರಿಗಿಲ್ಲ ಗುರುಜಿ ಅವ್ರದ್ದು. ನಂತರ ಹಿಂಗಿರುತ್ತೆ ಸೃಷ್ಟಿಯಾಗಿ ಕಂಪನಿ ಸರಿಗಿಲ್ಲ ಪಕ್ಕದಲ್ಲಿ ತುಂಬಾ ಯೋಗಿಗಳು, ನಂತರ ಭೋಗಿಗಳಿದ್ರೆ ಸರಿಗಿರ್ತಿತ್ತು. ಆ ತರದ ಬೊಂಬೆಗಳು. ಕ್ಷತ್ರಿಯರು ಇದು ಯುದ್ಧಕ್ಕೆ ಹೋಗುವಂತಹ ವಾರಿಯರ್ಸ್. ಆಮೇಲೆ ಶೆಟ್ರು, ಹೊಟ್ಟೆ ಊಟ ಬೇಕಲ್ಲ, ಚೆನ್ನಾಗಿ ನಂತರ ಹೊಟ್ಟೆ ಬೆಳೆಸ್ಕೊಂಡಿರುವಂತಹ ಶೆಟ್ರು, ಅವರ ಮನೆಯವರು ವೈಶ್ಯರು, ಅವ್ರ ಹತ್ರ ಧಾನ್ಯಗಳು ಅದೆಲ್ಲ ಇಟ್ಟಿರ್ತಾರೆ, ಎಲ್ಲ ವ್ಯಾಪಾರ ಮಾಡುವಂಥದ್ದು. ಅನಂತರ ವ್ಯವಸಾಯಿ, ತರಕಾರಿ ಮಾರೋರು ಇತ್ಯಾದಿ ಎಲ್ಲ ಯಾರ ಸರ್ವಿಸ್ ಪ್ರೊವೈಡರ್ಸ್, ಇವತ್ತಿನ ಕಾಲದ ಇಂಜಿನಿಯರ್ಸ್, ಎಲ್ಲ ರೀತಿಯಾದ ಬೊಂಬೆಗಳು. ಅದರಲ್ಲಿ ಇನ್ನು ಹಲವಾರು ನೃತ್ಯಗಳು, ನಾಟ್ಯಗಳು, ಸಂಗೀತ ಇತ್ಯಾದಿ. ಆನಂತರ ನಮ್ಮ ಸ್ವತಂತ್ರ ಹೋರಾಟದ ತ್ಯಾಗಿಗಳು, ಅದನ್ನು ಇಡ್ತೀವಿ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಇತ್ಯಾದಿ. ಯಾರೆಲ್ಲ ಸ್ವಲ್ಪ ತಮ್ಮ ಜೀವನ ಒಂದು ಕಂಫರ್ಟಬಿಲಿಟಿ ಬಿಟ್ಟು ಸಮಾಜಕ್ಕೆ ಕೊಡುಗೆ ಮಾಡಿದವರು. ಇವತ್ತಿಗೆ ತುಂಬಾ ಸಂತೋಷ. ಯಾರ ಮನೆಗೆ ಹೋಗಿ ಅಬ್ದುಲ್ ಕಲಾಂ ಇಟ್ಟಿದ್ರು, ಎಲ್ಲೋ ನರೇಂದ್ರ ಮೋದಿ ಅವ್ರನ್ನ ಕೂಡ ಇಟ್ಟಿದ್ದಾರೆ, ಅಂತವ್ರನ್ನ ಇಡಬೇಕು. ಆತರ ಯಾರು ಸಾಮಾನ್ಯ ಮನುಷ್ಯರಾಗಿದ್ದು, ವಿವೇಕಾನಂದರು ಹೇಳ್ತಾರೆ, ದೇ ಅಲೋನ್ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಡೆಡ್ ಆನ್ ಅಲೈವ್. ಅಂತಹ ತ್ಯಾಗಶೀಲರು ಅವರನ್ನೆಲ್ಲ ಇಡೋದು. ಆಮೇಲೆ ಸ್ವಲ್ಪ ಆಧ್ಯಾತ್ಮಿಕ ರೀತಿಯಲ್ಲಿ ಗುರುಗಳಾದಂಥವ್ರು ವಿವೇಕಾನಂದರು, ರಾಮಕೃಷ್ಣ ಪರಮಹಂಸ, ರಮಣ ಮಹರ್ಷಿಗಳು, ರಾಮಾನುಜರು, ಶಂಕರಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಇತ್ಯಾದಿ ಸ್ಪಿರಿಚುವಲ್ ಪರ್ಸನ್ಸ್. ದೇ ಆರ್ ಎಲಿವೇಟೆಡ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ಸ್ಟಿಲ್ ಎಲಿವೇಟೆಡ್ ಆಸ್ ಡಿವೈನ್ ಹ್ಯೂಮನ್ಸ್. ಆಮೇಲೆ ಅವತಾರಗಳು, ಭಗವಂತನ ದಶಾವತಾರದ ಕಥೆಗಳು, ರಾಮಾಯಣ, ಮಹಾಭಾರತ, ಕೃಷ್ಣನ ಕಥೆಗಳು ಇತ್ಯಾದಿ ಕಥೆಗಳು ಸಂಬಂಧಪಟ್ಟಿರುವಂಥದ್ದು. ಅನಂತರ ತ್ರಿಮೂರ್ತಿಗಳು, ಹೇಗೆ ಇಲ್ಲಿನ ತ್ರಿಮೂರ್ತಿಗಳು ನಮ್ಮ ಪ್ರಕಾಶ್ ಅವರು, ಸುರೇಶ್ ಅವರು, ಮುಕುಂದ ಗುರುಜಿ ಅವರು ಹೇಳಿದೆ, ಆ ತರ ಬ್ರಹ್ಮ ವಿಷ್ಣು ಮಹೇಶ್ವರು ಸಪತ್ನಿ ಸಮೇತರಾಗಿ ಇರುವಂತಹ ಆ ತ್ರಿಮೂರ್ತಿಗಳು. ಅನಂತರ ಅವರವರ ಕುಲದೇವತೆ, ನಿಮಗೆ ಕುಲದೇವತೆ ವೆಂಕಟರಮಣ ಸ್ವಾಮಿ ಇರ್ಬೋದು, ಇನ್ನೊಬ್ಬರಿಗೆ ರಾಮದೇವರು ಇರ್ಬೋದು, ಅವರವರ ಕುಲದೇವತೆ ಅದನ್ನ ಪ್ರಧಾನ ಅದು ಸಂಬಂಧಪಟ್ಟಿದ್ದ ಬೊಂಬೆಗಳನ್ನು ಇಡೋದು. ಆಮೇಲೆ ಪ್ರಧಾನವಾಗಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಗಣೇಶ, ಮೇಲೆ ಪೂರ್ಣ ಕುಂಭ, ಪೂರ್ಣ ಕಲಶ. ಕೆಲವೊಂದು ಪದ್ಧತಿ ಕೆಳಗಡೆ ಇಲ್ಲಿ ಇಡ್ತಾರೆ, ಕೆಲವೊಂದು ಮೊದಲು ಪೂರ್ಣ ಕಲಶ ಇಡ್ತಾರೆ. ಏನು, ಫ್ರಮ್ ಫಾರ್ಮ್ ಟು ಫಾರ್ಮ್ಲೆಸ್. ಇದೆಲ್ಲ ಇಷ್ಟೊಂದು ನಮ್ಮ ಸೃಷ್ಟಿಯ ಫಾರ್ಮ್ಸ್ ಏನಿದೆ, ಫ್ರಮ್ ಟ್ರಾನ್ಸೆಂಡಿಂಗ್ ಆಲ್ ದಿಸ್ ಫಾರ್ಮ್ ಗೋಯಿಂಗ್ ಟು ದಟ್ ಫಾರ್ಮ್ಲೆಸ್ ಆಲ್ ಪರ್ವೇಸಿವ್ ರಿಯಾಲಿಟಿ, ಆಕಾಶಕ್ಕೆ ಹೋಗೋದು. ಅದನ್ನೇ ಸಾಂಕೇತಿಕವಾಗಿ ಈ 9 ದಿನಗಳ ಕಾಲದಲ್ಲಿ ಇಡುವಂತಹ ಬೊಂಬೆಗಳಿಂದ ಅದನ್ನು ಹೇಳುವಂಥದ್ದು. ಎಲ್ಲ ನಮ್ಮ ಒಂದು ಪ್ರತಿಯೊಂದು ನಮ್ಮ ಸಂಸ್ಕಾರದಲ್ಲಿ ಏನೇನೋ ನಾವು ಮಾಡ್ತಿರುವಂತಹ ಆಚರಣೆಗಳಲ್ಲಿ ಅಷ್ಟೊಂದು ಅರ್ಥಪೂರ್ಣವಾಗಿ ಇರುವಂಥದ್ದು. ದೇವಿಯನ್ನ ಈ ರೀತಿಯಲ್ಲಿ ನಾವು ಉಪಾಸನೆ ಮಾಡೋದು. ಅದು ಒಂದು ಯೋಗ ಅಂದ್ರೆ ಏನಂದ್ರೆ ದಿ ಕೈಂಡ್ ಆಫ್ ಎವಲ್ಯೂಷನ್ ಆಫ್ ಹ್ಯೂಮನ್ ಬೀಯಿಂಗ್ ಫ್ರಮ್ ಬೀಯಿಂಗ್ ಅನ್ ಅನಿಮಲ್ ಇನ್ಸ್ಟಿಂಕ್ಟ್ಸ್. ಎಲ್ಲಿ ಇಲ್ಲ, ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳು ಎಲ್ಲಿದೆ? ನಮ್ಮಲ್ಲೇ ಇದೆ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ. ಕಳ್ಳರು ಎಲ್ಲೂ ಅಲ್ಲ, ಆಚೆ ಇಲ್ಲ, ನಮ್ಮಲ್ಲೇ ಇದ್ದಾರೆ. ಯಾಕೆ? ಜ್ಞಾನ ರತ್ನಾಪಹಾರಾತಂ ತಸ್ಮಾತ್ ಜಾಗೃತ ಅಂತ ಶಂಕರಾಚಾರ್ಯ ಹೇಳಿದ್ರು. ಆ ಜ್ಞಾನವನ್ನ ಕತ್ಕೊಂಡು ಹೋಗಕ್ಕೆ ನಮ್ಮಲ್ಲಿ ಇದ್ದಾರೆ. ಅಂತಹ ಕಾಮ ಕ್ರೋಧಾದಿ ಏನು ರಾಕ್ಷಸರು ಹೊರಗಿಲ್ಲ, ಮಹಿಷಾಸುರ ಹೊರಗಿಲ್ಲ, ರಕ್ತಬೀಜ ಹೊರಗಿಲ್ಲ, ಚಂಡಮುಂಡಾಸುರ ಹೊರಗಿಲ್ಲ. ಎಲ್ಲಿದ್ದಾರೆ? ನಮ್ಮೊಳಗಡೆ ಇದ್ದಾರೆ. ಅಂಗ ಇರುವಾಗ ಎಲ್ಲರೂ ಅನ್ಕೊಂಡಿದ್ದಾರೆ
ಓ ನೋಡಿ ಅಲ್ಲಿಲ್ಲ, ಹಿಂದೆ ಇರೋರು ಮಾತಾಡ್ತಾರೆ, ಮುಂದೆ ಇದಾರಲ್ಲ. ಮಹಿಷಾಸುರ ಅಂತ ಹೇಳಿದ್ರು, ರಕ್ತ ಬೀಜ ಅಂತ ಹೇಳಿದ್ರು, ಚಂಡಮುಂಡ ಎಲ್ಲ ಗಂಡಸರು ಎಲ್ಲ ಮುಂದೆ ಇದ್ದಾರೆ ಅಂತ ಹಿಂದೆ ಇರೋರು ಮಾತಾಡ್ಕೊಳ್ತಿ. ಇಲ್ಲ, ತಾಟಕೆ, ಸೂರ್ಪಣಕೆ ಹೆಣ್ಮಕ್ಳಲ್ಲೂ ಇದ್ದಾರೆ, ಗಂಡು ಮಕ್ಕಳಲ್ಲೂ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಇರುವಂತಹ ಆಸುರಿ ಸಂಪತ್ತು, ಪ್ರತಿಯೊಬ್ಬರಲ್ಲೂ ಇರುವಂತಹ ದೈವಿ ಸಂಪತ್ತು. ಕೃಷ್ಣ ಹೇಳ್ತಾನೆ, ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತಃ. ಆ ದೈವಾಸುರ ಸಂಪತ್ ಮಧ್ಯದಲ್ಲಿ ಇರುವಂತಹ ಯುದ್ಧ ಪ್ರತಿ ಕ್ಷಣವೂ ನಮ್ಮಲ್ಲಿ ನಡೀತಾ ಇರೋದು. ಹಾಗಾಗಿ ಈ ಯೌಗಿಕ ವಿಷಯವನ್ನೇ ದಸರಾದಲ್ಲಿ ಪ್ರತಿಫಲಿಸುವಂಥದ್ದು ನಮ್ಮ ಹಬ್ಬಗಳ ಮುಖಾಂತರ. ಹಾಗಾಗಿ ಅಂತಹ ಈ ಸಮಗ್ರ ರೂಪಿಣಿಯಾದಂತಹ ಚಾಮುಂಡೇಶ್ವರಿಯ ಸನ್ನಿಧಿ ಇರುವಂತಹ ಈ ಕ್ಷೇತ್ರ, ಇಷ್ಟೊಂದು ವೈಭವೀಕರವಾದಂತಹ ದಸರಾ ಪಾರಂಪರ್ಯ ಇರುವಂತಹ ಈ ಕ್ಷೇತ್ರ, ಇಲ್ಲಿ ಈ ಯೋಗ ಕ್ಷೇತ್ರ, ಅದರ ಯೋಗ ಕ್ಷೇತ್ರ ಒಂದು ಈ ನವೀನ ಯೋಗ ಕ್ಷೇತ್ರ ಏನಿದೆ ಅದರ ಒಂದು ಜನ್ಮಭೂಮಿಯಾಗೂ ಇದಾಗಿದೆ. ಇವತ್ತು ಇಡೀ ಜಗತ್ತಿಗೆ ಏನು ಯೋಗ ಅಂತ ಹೆಸರಲ್ಲಿ ಹೋಗಿದೆ, ಅದಕ್ಕೆ ಕಾರಣ ಭೂಮಿಯಾಗಿ ಈ ಭೂಮಿ ಇದೆ. ಇಲ್ಲೇ ತಿರುಮಲ ಕೃಷ್ಣಮಾಚಾರ್ಯರವರು ತಮ್ಮ ಯೋಗ ವೃತ್ತಿಯನ್ನ ಪ್ರಾರಂಭ ಮಾಡಿ, ಯೋಗ ಸೇವೆಯನ್ನ ಪ್ರಾರಂಭ ಮಾಡಿ, ಜಗತ್ತಲ್ಲಿ ಇವತ್ತೇ ಪ್ರಖ್ಯಾತಿಯಾದಂತಹ ಗುರುಗಳಾದಂತಹ BKS ಅಯ್ಯಂಗಾರ್, ಪಟ್ಟಾಭಿ ಜೋಯಿಸು, ದೇಶಿಕಾಚಾರ್, ಇಂದಿರಾದೇವಿ ಅಂತ ಮಹಿಳೆ, ಇವರೆಲ್ಲರಿಗೂ ಯೋಗವನ್ನ ಹೇಳ್ಕೊಟ್ಟು ಅವ್ರ ಮುಖಾಂತರ ಇಡೀ ಜಗತ್ತಿಗೆ, ಅಲ್ಲಿಂದ ಆಮೇಲೆ ಸುಮಾರು ಎಲ್ಲರೂ ಮಾಡುವಂತ ರೀತಿಯಲ್ಲಿ ಆಯ್ತು. ಅಲ್ಲಿವರೆಗೂ ಯೋಗ ಅನ್ನೋದು ಕೇವಲ ಪ್ರಕಾಶ್ ಗುರುಜಿ ಮಾಡ್ತಾ ಇದ್ರು, ಯಾರೋ ಒಂದಷ್ಟು ಗುರುಗಳು ಮಾಡ್ತಾ ಇದ್ರು. ಅವರ ವೈಯಕ್ತಿಕ ಸಾಧನೆ ಆಗಿತ್ತು, ಸಾಮಾಜಿಕವಾಗಿ ಎಲ್ಲರೂ ಮಾಡುವಂತದ್ದಾಗಿರ್ಲಿಲ್ಲ, ಬೇಕಾಗೂ ಇರ್ಲಿಲ್ಲ. ಯಾಕೆ? ಜೀವನ ಶೈಲಿಯಲ್ಲಿ ಆ ಯೋಗ ಇತ್ತು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅನ್ನುವ ರೀತಿಯಲ್ಲಿ ಜೀವನದಲ್ಲಿ ಅದಿತ್ತು. ಹೆಣ್ಮಕ್ಕಳು ಬೆಳಗ್ಗೆ ಉಷತ್ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಭಾಗದಲ್ಲಿ ನೀರು ಚೆಲ್ಲಿ ಕಸ ಗುಡಿಸುವಾಗ ಪಾದಹಸ್ತಾಸನ ಆಗ್ತಿತ್ತು, ಬಗ್ಗಿ ರಂಗೋಲಿ ಹಾಕ್ತಿರೋ ಮಲಾಸನ ಆಗ್ತಿತ್ತು, ಬಟ್ಟೆ ಹೋಗಿವಾಗ ಮಲಾಸನ ಆಗ್ತಿತ್ತು, ಅದನ್ನೇ ಎತ್ತರಕ್ಕೆ ಒಣದಾಕುವಾಗ ಹಸ್ತೋತ್ತನ ಆಗ್ತಿತ್ತು, ರುಬ್ಬುವಾಗ ಸತಿಚಾರಣೆ ಆಗ್ತಿತ್ತು, ತರಕಾರಿ ಕಟ್ ಮಾಡುವಾಗ, ಅಡಿಗೆಯನ್ನ ಮಾಡುವಾಗ ಅಲ್ಲೇ ಶ್ವಾಸ ತಗೊಳ್ಳೋದು ಬಿಡೋದು ಎಲ್ಲ ಚೆನ್ನಾಗಿ ಎಲ್ಲ ಆಗ್ತಾ ಇತ್ತು. ಅದೆಲ್ಲ ಬಿಟ್ಟು ನಾವೀಗ ಈ ಆಧುನಿಕ ಜೀವನ ಶೈಲಿಯಲ್ಲಿ ಬರುವಾಗ ಇದಕ್ಕೆಂತ ಸಮಯ ಕೊಟ್ಟು ಯೋಗಾಭ್ಯಾಸಗಳನ್ನ ಮಾಡುವಂತಹ ಅವಶ್ಯಕತೆ ಬಂದಿದೆ. ಅದನ್ನ ದೀರ್ಘದರ್ಶಿಗಳಾದ ಗುರುಗಳೆಲ್ಲ ನೋಡಿ, ಇದು ಕೇವಲ ಈಗ ಒಬ್ಬ ವ್ಯಕ್ತಿಯ ಅಥವಾ ಯೋಗಿಯ ವೈಯಕ್ತಿಕ ಸಾಧನೆ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಎಲ್ಲರೂ ನಾವು ಮಾಡುವಂತ ರೀತಿಗೆ ತಗೊಂಡು ಹೋಗ್ಬೇಕು ಅನ್ನುವಂಥ ದೀರ್ಘದರ್ಶನ ಅವಾಗ ಬಂದಿರುವಂತ ಗುರುಗಳಿಗೆಲ್ಲ ಹೇಗೆ ದಕ್ಷಿಣದಲ್ಲಿ ಕೃಷ್ಣಮಾಚಾರ್ಯ ಅವ್ರಿಗೆ ಬಂದಿತ್ತು, ಅದೇ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಕೆಲವರು ವಿವೇಕಾನಂದ ಇದಕ್ಕೆಲ್ಲ ಮೊದಲು ನಾಂದಿ ಹಾಕಿದವರು. ಅವರು ಹೊರದೇಶಕ್ಕೆ ಹೋಗುವಾಗ when he went to the US Chicago Parliament of Religion ಮಾತಾಡಿದ ಮೇಲೆ 4 ವರ್ಷ ಕಾಲ ಅಮೆರಿಕದಲ್ಲಿ ಇರಬೇಕಾಗಿತ್ತು. ಒಂದು ಭಾಷಣಕ್ಕೆ ಹೋಗಿದ್ದವರು 4 ವರ್ಷ ಕಾಲ ಅಲ್ಲೇ ಇರಬೇಕಿತ್ತು. ಡೊನಾಲ್ಡ್ ಟ್ರಂಪ್ ಇರ್ಲಿಲ್ಲ ಅವಾಗ ಮತ್ತೆ ವಾಪಸ್ ಕಳಿಸಕ್ಕೆ. ಹಾಗಾಗಿ ಅಲ್ಲೇ ಇದ್ದವರು 4 ರೀತಿಯಾದಂತಹ ಯೋಗಗಳನ್ನ, ಯೋಗ ಒಂದೇ, ಟ್ರೂತ್ ಇಸ್ ಒನ್, ಏಕಂ ಸತ್ ವಿಪ್ರಾಹ ಬಹುತಾವದಂತಿ, ಒಂದನ್ನೇ ಬೇರೆ ರೀತಿಯಲ್ಲಿ ಹೇಳೋದು. ಆ ರೀತಿಗೆ ಹೇಳುವಾಗ ಒಂದು ಜ್ಞಾನ ಯೋಗ, ಒಂದು ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತ 4 ವಿಧಾನಗಳಾದಂತಹ ಯೋಗ ವಿಧಾನಗಳನ್ನ ಸ್ವಾಮಿ ವಿವೇಕಾನಂದರು ಮೊದಲು ಹೇಳಿದ್ರು. ಅನಂತರ ಯೋಗವನ್ನ ಪಾಶ್ಚಾತ್ಯದಲ್ಲೂ ಎಲ್ಲ ನಾವು ಮಾಡಬೇಕು, ಆಚರಿಸಬೇಕು ಅನ್ನುವಂಥ ಕುತೂಹಲ ಅವರೆಲ್ಲರಲ್ಲೂ ಉತ್ಸಾಹ ಬರಕ್ ಶುರುವಾಗಿತ್ತು. ಅದೇ ಮತ್ತೆ ಮುಂದೆ ಬೆಳ್ಕೊಳ್ತಾ ಸ್ವಾಮಿ ಶಿವಾನಂದರು ಇರ್ಬೋದು, ಪರಮಹಂಸ ಯೋಗಾನಂದರು ಇರ್ಬೋದು, ಮಹರ್ಷಿ ಅರವಿಂದರ್ ಇರ್ಬೋದು, ಅನೇಕ ಯೋಗಿಗಳು ನಮ್ಮ ಹಿಮಾಲಯದಿಂದ, ನಮ್ಮ ತಿರುವಣ್ಣಾಮಲೆಯಿಂದ, ನಮ್ಮ ಮೈಸೂರಿಂದ 4 ಕಡೆ ದೇಶ ವಿದೇಶಗಳಿಗೆ ಹೋಗಿ ಯೋಗವನ್ನ ಪ್ರಚಾರ ಮಾಡಿ, ಈಗ ಎಲ್ಲಾ ಯೋಗಿಗಳು, ಎಲ್ಲಾ ನಮ್ಮ ಶಕ್ತಿಗಳೆಲ್ಲ ಸೇರಿ, ಎಲ್ಲಾ ದೇವರ ಶಕ್ತಿ ಎಲ್ಲ ಸೇರಿ ತಾಯಿ ಚಾಮುಂಡೇಶ್ವರಿಯಾಗಿ ಹೇಗೆ ಒಂದು ಸಮೈಕ್ಯ ಸ್ವರೂಪವಾಯಿತೋ, ಆತರ ಈ ಒಂದು ಶತಮಾನದಲ್ಲಿ ಅನೇಕ ಯೋಗಿಗಳೆಲ್ಲ ಏನ್ ತಪಸ್ಸು ಮಾಡಿದ್ರು, ಆ ಎಲ್ಲ ತಪಶಕ್ತಿ ಎಲ್ಲ ಒಂದಾಗಿ ಸೇರಿ ಒಬ್ಬ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿಯರ ರೂಪದಲ್ಲಿ ವಿಶ್ವರೂಪವನ್ನು ತಗೊಂಡು ವಿಶ್ವಸಂಸ್ಥೆಗೆ ಹೋಗಿ ತಮ್ಮ ಗುರುಗಳಾದಂತಹ, ನನ್ನ ಗುರುಗಳಾದಂತಹ ನಾಗೇಂದ್ರ ಅವರು ಕೊಟ್ಟಿರುವಂತಹ ಸೂಚನೆಯ ಮೇಲೆ ವಿಶ್ವ ಯೋಗಾ ದಿನಾಚರಣೆಯನ್ನು ಒಂದು ಘೋಷಣೆಯನ್ನ ಮಾಡಿದ ನಂತರ ಈ ಒಂದು ದಶಕದಲ್ಲಿ ನಾವು ನೋಡಿದೀವಿ ಯೋಗ ಇನ್ನು ಯಾವ ಪರಿಣಾಮದಲ್ಲಿ ಬೆಳೆದಿದೆ. ಮತ್ಸ್ಯಾವತಾರ ಕಥೆಯನ್ನು ಹೇಳ್ತೀವಿ. ಸತ್ಯವ್ರತ ಒಬ್ಬ ಪಾಂಡ್ಯ ದೇಶದ ರಾಜ ಸಂಧ್ಯಾ ಅರ್ಘ್ಯವನ್ನು ಬಿಡುವಾಗ ಅವನ ಕೈಗೆ ಸಿಕ್ಕಿರುವಂತ ಒಂದು ಸಣ್ಣ ಮೀನು, ಅವನ ತಂದು ಒಂದು ಪುಟ್ಟಿಯಲ್ಲಿ ಹಾಕಿ ಒಂದು ಮಡಿಕೆಯಲ್ಲಿ ಒಂದು ಕಲಶದಲ್ಲಿ ಹಾಕಿದ್ದ. ಸಾಕಾಗಿಲ್ಲ, ಬೆಳೆದಿತ್ತು. ಅದನ್ನ ಇನ್ನೊಂದು ತೊಟ್ಟಿಯಲ್ಲಿ ಹಾಕಿದ್ದ, ಸಾಕಾಗಿರ್ಲಿಲ್ಲ. ಇನ್ನೊಂದು ದೊಡ್ಡ ಒಂದು ಕೆರೆಯಲ್ಲಿ ಹಾಕಿದ, ಸಾಕಾಗಿಲ್ಲ. ನದಿಯಲ್ಲಿ ಹಾಕಿದ, ಸಾಕಾಗಿಲ್ಲ. ಆಮೇಲೆ ಕಡಲಲ್ಲಿ ಹಾಕಿದ, ಸಾಕಾಗಿಲ್ಲ. ಸಮುದ್ರದಲ್ಲಿ ಹಾಕಿದ,
ಪ್ರಳಯ ಜಲದಲ್ಲಿ ಮತ್ಸ್ಯ ರೂಪವನ್ನು ತಗೊಂಡಿತ್ತು. ಆ ಥರ ಯೋಗ ಕೇವಲ ಕೆಲವೊಂದು ಕುಟೀರಗಳಲ್ಲಿ, ಕೆಲವೊಂದು ಆಶ್ರಮಗಳಲ್ಲಿ ಸಣ್ಣದಾಗಿ ಇದ್ದಿದ್ದು, ಅಲ್ಲಿಂದ ಯೋಗ ಶಾಲೆಗಳಲ್ಲಿ, ಅಲ್ಲಿಂದ ಈಗ ವಿಶ್ವವಿದ್ಯಾಲಯಗಳಲ್ಲಿ, ಇಡೀ ವಿಶ್ವಕ್ಕೆ ಈಗ ಒಂದು ವಿಶ್ವರೂಪ ತಗೊಂಡಿದೆ. ಆದ್ರೂ ಅದರಲ್ಲಿ ಕೆಲವೊಂದು ಇಷ್ಟೆಲ್ಲ ಯೋಗ ಪ್ರಚಾರವಾಗಿದೆ, ಎಲ್ಲರೂ ಮಾಡ್ತಿದ್ದಾರೆ. ಎಂತವ್ರು ಮಾಡ್ತಾರೆ? ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಅರ್ಜುನ, 4 ರೀತಿಯಾದ ಜನಗಳು ನನ್ನಲ್ಲಿ ಬರ್ತಾರೆ. ಕೃಷ್ಣ ಯಾರು? ಯೋಗೇಶ್ವರ. ಈತನೇ ಹೇಳಿದ್ವಿ, ಯೋಗೇಶ್ವರಾಯ ನಮಃ, ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಯೋಗೇಶ್ವರ, ಯೋಗಕ್ಕೆ ಈಶ್ವರ ಕೃಷ್ಣ. ಆ ಯೋಗವನ್ನ ಕೊಟ್ಟಿದ್ದವನು ಕೃಷ್ಣ. ಯಾವಾಗ? ಭಗವದ್ಗೀತೆ ನಮಗೆ ಸಿಕ್ಕಿರೋ ಒಂದು 5,000 ವರ್ಷಗಳ ಹಿಂದೆ. ಮಹಾಭಾರತ ಯುದ್ಧ ಆಗಿ ಎಷ್ಟು ವರ್ಷ ಆಗಿದೆ? 5,000 ವರ್ಷಗಳಾಗಿದೆ. ಕುರುಕ್ಷೇತ್ರ ಹೋಗಿದ್ದೀರಾ? ಧರ್ಮಕ್ಷೇತ್ರ ಕುರುಕ್ಷೇತ್ರ. ಎಲ್ಲಿದೆ ಕುರುಕ್ಷೇತ್ರ? ಕುರುಕ್ಷೇತ್ರ ಮಹಾರಾಷ್ಟ್ರ ಅಲ್ಲ, ಹರಿಯಾಣದಲ್ಲಿರುವಂತ ಕುರುಕ್ಷೇತ್ರ. ಅಲ್ಲಿ ಮಹಾಭಾರತ ಯುದ್ಧ ಆಗಿರುವಂಥದ್ದು. ಅಲ್ಲಿ ನೀವು ಇವತ್ತು ಹೋದ್ರೆ ಒಂದು ಮ್ಯೂಸಿಯಂ ಇದೆ, ದರ್ ಇಸ್ ಅ ಮ್ಯೂಸಿಯಂ ದೇ. ಅಲ್ಲಿ ಹೋದ್ರೆ ನಾವು ಆ ಭೂಮಿಯಲ್ಲಿ ಮಾಡಿರುವಂತಹ ಸುಮಾರು ಸಂಶೋಧನೆಗಳು, ಆರ್ಕಿಯಾಲಜಿಕಲ್ ರಿಸರ್ಚ್ ಮಾಡಿ ಆರ್ಟಿಫ್ಯಾಕ್ಟ್ಸ್, ಅಲ್ಲಿ ಹಲವಾರು ರಥಗಳು, ಅದರ ಇಂಪ್ರಿಂಟ್ಸ್, ಕುದುರೆಗಳ ಕಾಲ್ ಇಂಪ್ರಿಂಟ್ಸ್, ವಾರ್ ವೆಪನ್ಸ್, ಒಡೆದೋಗಿರುವಂತಹ ಅಲ್ಲಿ ಚೆಲ್ಲಿರುವಂತಹ ವಾರ್ ವೆಪನ್ಸ್, ಮತ್ತು ಹ್ಯೂಮನ್ ಇದು ಧರ್ಮಸ್ಥಳದಲ್ಲಿ ಅವನು ತೋಡಿದ್ದು ಪಾಯಿಂಟ್ ನಂಬರ್ 1, 2, 3, 13 ಎಲ್ಲೂ ಸಿಗ್ಲಿಲ್ಲ. ಯಾವುದು? ಮೂಳೆಗಳು. ಆದ್ರೆ ಸಿಕ್ತು ಎಲ್ಲಿ? ಕುರುಕ್ಷೇತ್ರದಲ್ಲಿ. ಒಬ್ರಲ್ಲ ಇಬ್ರಲ್ಲ, ಸಾವಿರಾರು ಜನ ಸತ್ತು ಹೋಗಿರುವಂತದ್ದು ಇದೆ ಅಲ್ಲಿ. ಅಂದ್ರೆ ಬಿಗ್ ವಾರ್ ಆಗಿದೆ. ಸಾವಿರಾರು ಸತ್ತಾಗ ಯಾರೋ ಒಬ್ರು ಬಂದು ಕೊಂದು ಹಾಕಿಲ್ಲ. ಅಲ್ಲಿ ಒಂದು ಯುದ್ಧ ಆಗಿರೋದಕ್ಕೆ ಅಲ್ಲಿ ಪ್ರಾಮಾಣಿಕವಾಗಿ ಅಲ್ಲಿ ಸಿಕ್ಕಿರುವಂತಹ ಪ್ರೂಫ್ಸ್ ಇದೆ. ಅಂಡ್ ಅದೆಲ್ಲ ತಗೊಂಡು ಡೇಟಿಂಗ್ ಅಂತ ಮಾಡ್ತಾರೆ. ಇವತ್ತಿನ ಕಾಲ ಡೇಟಿಂಗ್ ಅಂದ್ರೆ ಬೇರೆ ಅರ್ಥ, ಆ ಡೇಟಿಂಗ್ ನಾನು ಹೇಳ್ತಾ ಇಲ್ಲ, ಕಾರ್ಬನ್ ಡೇಟಿಂಗ್ ಅಂತ. ಅದನ್ನೆಲ್ಲ ಮಾಡುವಾಗ ಸಿಕ್ಕಿರುವಂಥದ್ದು ಇಲ್ಲಿ. ಇದೆಲ್ಲ ಆಗಿರೋ ಒಂದು ಎಷ್ಟು ವರ್ಷದ ಹಿಂದೆ ಹೇಳಿದಂದ್ರೆ 5,000 ವರ್ಷಗಳ ಹಿಂದೆ. ಅಲ್ಲೊಂದು ಬಹಳ ದೊಡ್ಡ ವೃಕ್ಷ ಇದೆ, ಆಲದ ಮರ ಇದೆ. ಈಗ ಹೊಸ ಚಿಗುರು, ಆದ್ರೆ ಹಳೆ ಬೇರು. ಆ ಹಳೆ ಬೇರನ್ನು ತಗೊಂಡು ಅದನ್ನ ಮಾಡುವಾಗ ಅದರ ಮೂಲ 5,000 ವರ್ಷ ಹಿಂದೆ. ಸೊ ದಟ್ ಪ್ರೂವ್ಸ್ ನಮ್ಮ ಮಹಾಭಾರತದಲ್ಲಿ ಏನೇನು ದಿನಾಂಕ ಇತ್ಯಾದಿ ತಿಥಿ ವಾರ ನಕ್ಷತ್ರ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು NS ರಾಜಾರಾಮ್ ಇತ್ಯಾದಿ ಅನೇಕ ಸೈಂಟಿಸ್ಟ್, ಡಾಕ್ಟರ್ ಡೇವಿಡ್ ಫಾಲೆ, ಇವರೆಲ್ಲ ತಗೊಂಡು ಅದನ್ನೆಲ್ಲ ಕಂಪ್ಯೂಟರ್ ಅಲ್ಲಿ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿ ಅದರೆಲ್ಲ ಏನ್ ಶಾಸ್ತ್ರ ಹೇಳಿದ್ದಾರೆ ಡೇಟಿಂಗ್ ಅದೆಲ್ಲ ಮಾಡಿ ಕಂಪ್ಯೂಟರ್ ಫೀಡ್ ಮಾಡಿ ನೋಡುವಾಗ 5,000 ಚಿಲ್ಲರೆ ವರ್ಷಗಳು. ಇಲ್ಲಿ ಆರ್ಕಿಯಾಲಜಿಕಲ್ ರಿಸರ್ಚ್ ನ ಮಾಡಿ ಅದರಲ್ಲೂ ಬರೋದು ಅಷ್ಟು, ಎರಡು ಮ್ಯಾಚ್ ಆಗ್ತಿದೆ. ನಾವ್ ಏನು ಹೇಳ್ತೀವಿ ಕಲಿಯುಗ ಪ್ರಾರಂಭ ಆಗಿ 5,500 ವರ್ಷಗಳಾಗಿದೆ ಅಂತ ಪಂಚಾಂಗ ನೋಡಿ ಹೇಳೋದು ಎಲ್ಲವೂ ಖಾಲಿ ಆಗ್ತಿದೆ. ಯಾವುದು ಸುಳ್ಳಲ್ಲ ಇಲ್ಲಿ, ಯಾವ್ದು ಎಕ್ಸಾಜರೇಷನ್ ಅಲ್ಲ, ಯಾವುದು ಅರ್ಥವಾದಲ್ಲ. ಆ ಮಹಾಭಾರತ ಯುದ್ಧ ಆಗಿ ಎಷ್ಟು ವರ್ಷ ಆಗಿದೆ ಅಂತ ನಮ್ಗೆ ಪ್ರೂವ್ ಆಗಿದೆ. ಈಗ ನಮ್ಗೆ ಯಾರಿಗೂ ಡೌಟ್, ಮಿನಿಮಮ್ 5,500 ವರ್ಷಗಳು ಆಗಿದೆಯಾ. ಆ ಮಹಾಭಾರತದಲ್ಲೇ ಬರುವುದೇನು? ಮಧ್ಯೆ ಮಹಾಭಾರತಂ. ಯಾವುದು? ಭಗವದ್ಗೀತಾ. ಆ 1 ಲಕ್ಷ ಮಹಾಮಂತ್ರದ ಮಹಾಭಾರತ 1 ಲಕ್ಷ ಶ್ಲೋಕದ ಮಧ್ಯ 700 ಶ್ಲೋಕಗಳು ಭಗವದ್ಗೀತೆ. ಆ ಗೀತೆಯಲ್ಲಿ ಕೃಷ್ಣಾರ್ಜುನ್ಗೆ ಹೇಳಿರೋದು ಉಪದೇಶಗಳು ಎಷ್ಟು ಅಧ್ಯಾಯ? 18 ಅಧ್ಯಾಯ. ಪ್ರತಿ ಅಧ್ಯಾಯದ ಹೆಸರೇ ಏನಾಗಿದೆ? ಯೋಗವಾಗಿದೆ. ಅರ್ಜುನ ಹತ್ಕೊಂಡ್ರೆ ಅದು ಒಂದು ಅರ್ಜುನ ವಿಷಾದ ಯೋಗ. ಕೃಷ್ಣ ಉಪದೇಶ ಮಾಡಿದ್ರೆ ಜ್ಞಾನ ಅಥವಾ ಸಾಂಖ್ಯ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ರಾಜವಿದ್ಯಾ, ರಾಜಗುಹ್ಯ ಇತ್ಯಾದಿ ಎಲ್ಲವೂ ನೋಡಿದ್ರೆ ಮೋಕ್ಷ ಸನ್ಯಾಸ ಯೋಗ ಪರ್ಯಂತ 18 ಅಧ್ಯಾಯಗಳು ಅಲ್ಲಿ ಇರುವಂಥದ್ದು. 18 ಯೋಗ. ಇನ್ನು ಒಳಗಡೆ ಯೋಗ ಅನ್ನೋ ಶಬ್ದ 100 ಬಾರಿ ಬರುವಂಥದ್ದು. ಯೋಗಿ ಅನ್ನೋ ಶಬ್ದ 100 ಬಾರಿ. ಯೋಗಿ ಅಂದ್ರೆ ಹೇಗಿರಬೇಕು? ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಕೃಷ್ಣ ಹೇಳ್ದ. ಯೋಗಿಯಾಗು. ಯೋಗಿಯಾಗಿ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕಾ? ಇಲ್ಲ. ತಸ್ಮಾತ್ ಯುದ್ಧಾಯ ಕೃತ ನಿಶ್ಚಯ. ಯೋಗಿ ಆದ್ಮೇಲೆ ಏನ್ ಮಾಡ್ಬೇಕು? ಯೋಗಿ ಯುದ್ಧವನ್ನ ಮಾಡ್ಬೇಕು. ಯಾವ ಯುದ್ಧ? ಪಾಕಿಸ್ತಾನ ವಿರುದ್ಧ ಮಾಡ್ತಿರಲ್ಲವೋ ಮೊದಲು ನಮ್ಮ ಒಳಗಡೆ ಇರುವಂತ ಹೇಳ್ದಲ್ಲ, ಆ ಯುದ್ಧವನ್ನ ಗೆದ್ದವರು ಯೋಗಿ. ಆಯ್ತು, ನಾನು ಯೋಗಿ ಆಗ್ಬಿಟ್ಟೆ, ಹೇಗಿರೋದು? ಬಹಳ ಸೀರಿಯಸ್ ಆಗಿ ಇಲ್ಲ. ಸಂತುಷ್ಟ ಸತತಂ ಯೋಗಿ. ಎಷ್ಟು ಸರಳವಾಗಿರ್ತಾರೆ ನಮ್ಮ ಪ್ರಕಾಶ್ ಯೋಗಿ ಅವರು, ಎಷ್ಟು ಸಹಜವಾಗಿರ್ತಾರೆ ನಮ್ಮ ಪ್ರಕಾಶ್. ಈ ಪ್ರಕಾಶ್ ಯೋಗಿ ಇವತ್ತು ಪ್ರಕಾಶ್ ಸ್ಕ್ವಯರ್ ಯೋಗಿ.
ನನ್ ಬೆಳಗ್ಗೆ ನಾವೆಲ್ಲ ಹೋಗಿದ್ದ ಅವೆಲ್ಲ ಸೇರಿ 4 ಜನ ಜೊತೆಯಲ್ಲಿ ಹೋಗಿದ್ದೆ. ಅವಾಗ ಅನ್ಕೊಂಡೆ MBBS ಇದೆಯಲ್ಲ, MBBS ಆತರ MPPS, ಮುಕುಂದ್, ಪ್ರಕಾಶ್ ಸುರೇಶ್. ಸೊ MPPS MBBS ತರ ಆಗಿತ್ತು. MPS ಅಂತಾನೆ ಇಟ್ಕೊಂಡಿರೋದು. MPS ಅಂತಾನೆ ಅದೇ. ಈ ಒಂದು ಪ್ರಕಾಶ್ ಸೇರೋದ್ನ ಇವತ್ತು ಡಬಲ್ P MPPS. ನನ್ನ ಸೇರಿಸ್ಕೊಂಡ್ಬಿಡಿ ಇವತ್ತಿಂದ. MBBS ತರ ನನಗೆ MPS ನೋಡಿದಾಗ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮ ತಾತ ಹೆಸರು MPS. ಅವರು ಮೇಲ್ಮಂಗಳಂ ಪದ್ಮನಾಭ ಶಿವರಾಮಕೃಷ್ಣ ಅಯ್ಯರ್ ಅಂತ, MPS. ಇರಲಿ, ವಿಷಯ ಏನಂದ್ರೆ, ಸೊ ಅಷ್ಟು ವರ್ಷಗಳ ಹಿಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತದ್ದು. ಈಗ ವಿಷಯ ಏನು, ಭಗವದ್ಗೀತೆನ ನೀವು ಚೆನ್ನಾಗಿ ಫುಲ್ ಬುಕ್ ತಗೊಂಡು ಹಿಂಡಿದ್ರೆ ಏನ್ ಬರಬೇಕು ಅಲ್ಲಿಂದ? ಯೋಗ. ಅದಕ್ಕೆ ಯೋಗ ಶಾಸ್ತ್ರ. ಸೊ ಯೋಗ ಎಷ್ಟು ಹಳೆಯದಂತಾಯ್ತು ಈ ಭಗವದ್ಗೀತೆ ಪ್ರಮಾಣದಲ್ಲಿ ನೋಡುವಾಗ? 5500 ವರ್ಷಗಳ ಹಿಂದೆ. ಅಂತಹ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅರ್ಜುನನಿಗೆ. ಅರ್ಜುನ ಡೌಟ್ ಬಂತು. ಕೃಷ್ಣ ಇದೆಲ್ಲ ಹೇಳ್ತಾ ಇರುವಾಗ, ಕೃಷ್ಣ ಸ್ವಲ್ಪ ಸ್ಟಾಪ್ ಮಾಡು, ಪಾಸ್ ಮಾಡು ವಿಡಿಯೋನ. ಯಾಕೆ, ಏನಾಯ್ತು? ಅಲ್ಲ, ನೀನು ನಾವು ಒಟ್ಟಿದ್ದು ಒಂದೇ ವರ್ಷ. ಯಾರು? ಕೃಷ್ಣ ಅರ್ಜುನ ಇಬ್ರು ಅತ್ತೆ ಸೋದರ ಮಾವ ಮಕ್ಕಳು, ಕಸಿನ್ಸ್ ಅಲ್ಲೂ ಒಂದೇ ಏಜ್ ಗ್ರೂಪ್ ಅವರು ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ. ಆತರ ಕೃಷ್ಣ ಅರ್ಜುನ. ಯುಧಿಷ್ಠರನು ಅತ್ತೆ ಮಗನೇ, ಆದ್ರೆ ಸ್ವಲ್ಪ ಕೃಷ್ಣನಿಗಿಂತ ದೊಡ್ಡವನು. ಕೃಷ್ಣನಿಗೆ ಅವನ ಮೇಲೆ ಗೌರವ. ಅರ್ಜುನ ಕೃಷ್ಣನಿಗೆ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಹಾಗಿರುವಾಗ ನಾವಿಬ್ರು ಒಂದೇ ವರ್ಷ ಹುಟ್ಟಿದ್ದು. ನಾನು ಕ್ರಮೇಣ ದ್ರೋಣಾಚಾರ್ಯ ಸ್ಕೂಲಲ್ಲಿ ಹೋಗಿ ಸರಿಯಾಗಿ ಓದಿ ಬಂದಿದ್ದೀನಿ 12 ವರ್ಷ. ಇನ್ನು ಸ್ಕೂಲ್ ಕಟ್ಕೆ ಹೋಗಬೇಡ ಅಂಕಲ್ ಸೇವ ತುಂಬ ಕಡು. ನಾನಿನ್ನು ಹೊಸದಾಗಿ ಹೇಳ್ತಿಲ್ಲ. ಈ ಸೃಷ್ಟಿಯ ಪ್ರಾರಂಭದಲ್ಲೇ ನಾನು ಇದನ್ನು ವಿವಸ್ವಾನಕ್ಕೆ ಹೇಳಿದೆ. ಅದನ್ನೇ ಪುನಃ ಈಗ ನಿನಗೆ ಮತ್ತೆ ಹೇಳಿದೆ. ಬಿಡುವ, ನಾನು ದೇವರಾಣೆ ಬೆಣ್ಣೆ ತಿಂದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಹೇಳ್ತೀಯ. ಮಣ್ ತಿಂದಿರ್ತೀಯ. ಯಶೋಧ ಬಂದ ಹೇಳ್ತಾಳೆ, ಕೃಷ್ಣ ಎಸ್ ಮಮ್ಮ, ಈಟಿಂಗ್ ಮಡ್ ನೋ ಮಮ್ಮ, ಟೆಲ್ಲಿಂಗ್ ಲೈ ನೋ ಮಮ್ಮ, ಓಪನ್ ಯುವರ್ ಮೌತ್. ಬಾಯಿ ಓಪನ್ ಮಾಡಿದ್ರೆ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರ ಕೃಷ್ಣ. ಇವತ್ತು ಬೆಳಗ್ಗೆ ನೋಡ್ಕೊಂಡ್ ಬಂದ್ರು ಅವರೆಲ್ಲ ಮದ್ದೂರಲ್ಲಿ. ಅಷ್ಟು ಸುಳ್ಳು ಹೇಳ್ತೀಯ ಅಂತ ಗೊತ್ತು. ಇದು ಮಹಾ ಸುಳ್ಳು. ಸೃಷ್ಟಿಯ ನೀನಲ್ಲಿದ್ದೀಯ. ನಾವಿಬ್ರು ಒಂದೇ ವರ್ಷದಲ್ಲಿ ಬೇರೆ ಡೇಟ್ ಆಫ್ ಬರ್ತ್ ಅಷ್ಟೇ ಕಣೋ. ಈ ಅವತಾರದಲ್ಲಿ ಈಗ ಹುಟ್ಟಿರೋದು. ಆದ್ರೆ ನಾನು ಅನಂತ ಅವತಾರಗಳು ತಗೊಂಡಿದ್ದವನು. ನಾನು ಕೃಷ್ಣ. ಈಗ ನಿನಗೆ ನಿನ್ ಫ್ರೆಂಡ್ ಆಗಿರ್ಬೋದು, ಬಟ್ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ವಿಶ್ವ ವಶತ್ಕಾರ ಭೂತ ಭವ್ಯ ಭವತ್ ಪ್ರಭು ವಿಶ್ವರೂಪವನ್ನು ತೋರಿಸಿ ಕೃಷ್ಣನ್ ಪ್ರೂವ್ ಮಾಡಿಕೊಂಡ ನಾನು ಭಗವಂತ ಸ್ವಯಂ ಅಂತ. ಆವಾಗ ಗೊತ್ತಾಗುತ್ತೆ ಅರ್ಜುನನಿಗೆ ಸೃಷ್ಟಿಯ ಪ್ರಾರಂಭದಲ್ಲೇ ಕೃಷ್ಣ ಕೊಟ್ಟಿರೋದು ಈ ಗೀತೆ. ಆ ಗೀತೆಯಲ್ಲಿ ವಿಷಯ ಏನಿತ್ತು? ಯೋಗ. ಈಗ ಮೊದಲು ನಾವು ಮಹಾಭಾರತದ ಪ್ರಮಾಣದ ಕ್ರಮದಲ್ಲಿ ಯೋಗ ಎಷ್ಟು ಹಳೆಯದಂತ ಅನ್ಕೊಂಡಿದೀವಿ? 5000 ಚಿಲ್ಲರೆ ವರ್ಷಗಳು. ಈಗ ಅದರಲ್ಲೇ ಕೃಷ್ಣ ಹೇಳಿರುವಂತಹ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಮತ್ತೆ ನೋಡುವಾಗ ಎಷ್ಟು ಹಳೆಯದು? ಸೃಷ್ಟಿ ಎಷ್ಟು ಹಳೆಯದು? 5000 ಅಲ್ಲ, ಸೃಷ್ಟಿ ಎಷ್ಟು ಹಳೆಯದು? ಜಗತ್ತಿನ ಸೃಷ್ಟಿ ಎಷ್ಟು ಹಳೆಯದು ನಾವು ಹೇಳಕ್ಕಾಗತ್ತಾ? ಹೇಳಕ್ಕಾಗದೇ ಇರುವಂತ ಅಷ್ಟು ಹಳೆಯದು ಯಾವುದು? ಯೋಗ. ಅದನ್ನ ಸೃಷ್ಟಿಯ ಪ್ರಾರಂಭದಲ್ಲೇ ಇದ್ದಿರುವಂತಹ ನಾರಾಯಣ. ಯಾವ ನಾರಾಯಣ? ಕ್ಷೀರಾಬ್ಧಿ ಶಯಣ ನಾರಾಯಣ, ಕ್ಷೀರಾಬ್ಧಿ ಶಯಣ ನಾರಾಯಣ, ಶ್ರೀಲಕ್ಷ್ಮೀ ರಮಣ ನಾರಾಯಣ, ಶ್ರೀಲಕ್ಷ್ಮೀ ರಮಣ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನರ ಹರಿ ರೂಪ ನಾರಾಯಣ, ನರ ಹರಿ ರೂಪ ನಾರಾಯಣ, ವೈಕುಂಠವಾಸ ನಾರಾಯಣ, ವೈಕುಂಠವಾಸ, ವೈದೇಹಿ ರಮಣ ನಾರಾಯಣ, ವೈದೇಹಿ
ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನರ ಹರಿ ರೂಪ ನಾರಾಯಣ ನರ ಹರಿ ರೂಪ ಕ್ಷೀರಾಭಿಷಯಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ಕ್ಷೀರಾಭಿಷಯಣ ನಾರಾಯಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ ಶ್ರೀಲಕ್ಷ್ಮೀ ರಮಣ ನಾರಾಯಣ. ಅಂತಹ ನಾರಾಯಣನಾದಂತಹ ವಿಷ್ಣು ಸೂರ್ಯನಾರಾಯಣನಿಗೆ ಸೃಷ್ಟಿಯ ಪ್ರಾರಂಭದಲ್ಲೇ ಉಪದೇಶವನ್ನು ಮಾಡಿದ. ಸೊ ಸೃಷ್ಟಿ ಎಷ್ಟು ಹಳೆಯದೋ ಅಷ್ಟು ಹಳೆಯದು ಯಾವುದು? ಯೋಗ. ಸೂರ್ಯ ಯಾರು ಕೇಳ್ಕೊಟ್ಟ? ಮನುಗೆ. ಯಾಕೆ? ಆದಿ ಮಾನವ ಅವನು. ನಾವು ಯಾರು ಆದಿ ಮನುಷ್ಯರಂದ್ರೆ ಆಡಮ್ ಅಂಡ್ ಈವ್ ಅಂತ ಹೇಳ್ಬಿಡ್ತೀವಿ. ಮನು ಮತ್ತು ಶತರೂಪೆ ಅವರಿಗೆ ಹೇಳ್ಕೊಟ್ಟಿದ್ವಿ. ಮನು ಇಕ್ಷ್ವಾಕು ಇತ್ಯಾದಿ ಆ ಇಕ್ಷ್ವಾಕು ವಂಶ ಪರಂಪರೆಯಾಗಿ ಬಂದಿರುವಂಥದ್ದು ಕೃಷ್ಣ ಕೊಟ್ಟಿರುವಂತಹ ಯೋಗ. ಹಾಗಾಗಿ ಅವನು ಯೋಗೇಶ್ವರ. ಇನ್ನೊಬ್ಬರನ್ನ ಹೇಳಿದ್ವಿ, ಯಾರು? ಯೋಗೀಶ್ವರ. ಯೋಗೀಶ್ವರ ಯಾರು? ಯೋಗಿನಾಮೀಶ್ವರ. ಯೋಗಿಗಳೆಲ್ಲ ನಮ್ಮ ಯೋಗಿ ಇದ್ದಾರೆ ಇವರಿಗೆಲ್ಲರಿಗೂ ಲೀಡರ್ ಟಾಪ್ ಮೋಸ್ಟ್ ಯೋಗಿ. ಅದಕ್ಕೆ ಅವನ ಆದಿ ಯೋಗಿ ಅಂತ ಜಗ್ಗಿವಾಸೆ ಅವರು ಹೇಳೋದು. ಆದ್ರೆ ಅವ್ರು ಪಾದಿ ಯೋಗಿ. ಪಾದಿ ಅಂದ್ರೆ ಅರ್ಧ ಅರ್ಧ ಮಾತ್ರ ಇಟ್ಟಿದ್ದಾರೆ ಪಾಪ ಅವ್ರದ್ದಂತ. ಫುಲ್ ಕೂತಿರೋಂಗೆ ಇಟ್ಟಿದ್ರೆ ಫುಲ್ ಯೋಗಿ, ಆದಿ ಯೋಗಿ. ಅಲ್ಲಿ ವಿಗ್ರಹ ಪಾದಿ ಇದೆ. ತಮಾಷೆಗೆ ಅದರಿಂದ ನಾನು ಹೇಳ ಆದಿ ಯೋಗಿ ಎಲ್ಲ ಅವ್ರ ಪಾದಿ ಯೋಗಿ ಅಲ್ಲ, ಆದ್ರೆ ಅವ್ರ ಆದಿ ಯೋಗಿನೇ. ತಮಾಷೆಗೆ ನಾನು ಹಂಗೆ ಹೇಳೋದು. ಆದಿಯೋಗಿ, ಆದಿನಾಥ. ಇವರು ಆದಿನಾರಾಯಣ, ಅವನು ಆದಿನಾಥ. ಹೇಗೆ ಅವನು ಆದಿನಾಥ ಯೋಗಕ್ಕೆ? ಬ್ರಹ್ಮಗೆ ಈಗ ಸೃಷ್ಟಿಯ ಪ್ರಾರಂಭದಲ್ಲಿ ವಿಷ್ಣು ಮಾತ್ರ ಇದ್ರು, ಯೋಗ ನಿದ್ರೆಯಲ್ಲಿ ಇದ್ರು. ಸೂರ್ಯನಿಗೆ ಉಪದೇಶ ಮಾಡ್ಬಿಟ್ರು. ಈಗ ಬ್ರಹ್ಮ ಸೃಷ್ಟಿಯನ್ನ ಪ್ರಾರಂಭ ಮಾಡಬೇಕು. ಬ್ರಹ್ಮ ಎಲ್ಲಿಂದ ಉದ್ಭವ ಆದ? ಪದ್ಮನಾಭದಿಂದ. ಹೌದಾನೆ? ಅಲ್ಲಿರುವ ಕಮಲದಲ್ಲಿ ಮೇಲೆ ಕೂತಿದ್ದಾನೆ. ಬ್ರಹ್ಮ ಒಂದಿನ ಸಡನ್ ಆಗಿ ಅಪೇರ್ ಆಗ್ತಾರೆ. ಯಾರು ನಾನು? ಎಲ್ಲಿಂದ ಬಂದೆ? ಅವ್ರಿಗೆ ಗೊತ್ತಿರ್ಲಿಲ್ಲ. ಒಬ್ಬರೇ ಇದ್ರಲ್ಲ ಪಾಪ. ಎಲ್ಲಿಂದ ಬಂದೆ? ಏನಿದೆ ಇಲ್ಲೆಲ್ಲ ಸುತ್ತಲೂ ಅಂತ ತಿರುಗಿದ್ರಂತೆ. 4 ಕಡೆ ತಿರುಗಿದ್ರಂತೆ. 4 ತಲೆ ಬಂದ್ಬಿಟ್ಟಿದೆ. ಎಲ್ಲಿಂದ ಬಂದಿದ್ದೀನಿ? ಏನೋ ಕಮಲದಲ್ಲಿ ಕೂತಿದ್ದೀನಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತ ನಾಭಿ ಕಮಲದಿಂದ ಕೆಳಗಡೆಯಿಂದ ಟ್ರೇಸ್ ಔಟ್ ಮಾಡ್ಕೊಂಡು ಬಂದ್ರೆ ಪದ್ಮನಾಭನ ನಾಭಿಗೆ ಬಂದು ಸೇರಿದ್ರು. ಓಹೋ, ನನ್ನ ತಂದೆ ಇಲ್ಲಿದ್ದಾರೆ ವಿಷ್ಣು. ಸ್ವಾಮಿ, ನಾನು ಯಾರು? ಯಾಕೆ ಬಂದಿದ್ದೀನಿ? ನೀವು ಯಾರು? ಏನ್ ಮಾಡ್ತಿದ್ದೀರಾ ಮಲ್ಕೊಂಡಿಲ್ಲಿ? ನೀನಾ ಮಗು? ನೀನು ಸೃಷ್ಟಿಯನ್ನ ಮಾಡಬೇಕು. ಸೃಷ್ಟಿಯನ್ನ ಮಾಡು. ಸೃಷ್ಟಿಯನ್ನ ಮಾಡಬೇಕು ಅಲ್ವಾ? ಹೌದಾ? ಹೇಗ್ ಮಾಡೋದು? ನೀನು ಹೋಗಿ ಸಂಕಲ್ಪ ಮಾಡ್ಕೋದಾಗತ್ತೆ. ನಿಮ್ಮ ಸೃಷ್ಟಿ ಆಗತ್ತೆ, ಬ್ರಹ್ಮನ ಸೃಷ್ಟಿ ನೀನಾಗತ್ತೆ ಅಂತ ವಿಷ್ಣು ಹೇಳ್ಬಿಟ್ರು. ಸೃಷ್ಟಿ ಮಾಡಬೇಕು, ಬಟ್ ಹೇಗ್ ಮಾಡಬೇಕು ಗೊತ್ತಾಗಿಲ್ಲ ಅವ್ರಿಗೆ. ಈಗ ಪ್ರಕಾಶ್ ಅವರು ಒಬ್ಬರೇ ಇದ್ದಿದ್ರೆ
ತುಂಬಾ ಕನ್ಫ್ಯೂಷನ್ ಆಗಿರ್ತಾರೆ. ಜೊತೆ ಇಬ್ರು ಸೇರ್ಕೊಂಡ್ರು ಅಲ್ವಾ, ಸೇರ್ಕೊಂಡ ಮೇಲೆ ಅದನ್ನ ಮೈಸೂರು ಯೋಗಿಸ್ ಮಾಡಿ ಈಗ 100 ಜನ ಸೇರ್ಕೊಂಡು ದೊಡ್ಡದಾಗ್ತಿದೆ. ಒಬ್ಬರೇ ಇದ್ರೆ ಕೆಲವೊಮ್ಮೆ ತಲೆ ಕೆಟ್ಟೋಗುತ್ತಲ್ಲ. ಸುಮಾರು ಜನ ಇರ್ತಾರೆ, ನನಗೆ ಒಬ್ಬರೇ ಇರಕ್ಕಾಗೋದಿಲ್ಲ ಭಯ್ಯ. ನಾನು ಹೇಳೋದು, ನೀನೇ ಒಬ್ಬನ ಜೊತೆಯಲ್ಲಿ ಇರಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ರು ಹೇಗೆ ನಿನ್ ಜೊತೆ ಇರೋದು? ಹೌ ವರ್ಸ್ಟ್ ಇಸ್ ಅ ಕಂಡೀಷನ್ ಅಲ್ವಾ? ವಿ ಶುಡ್ ಬಿ ಹ್ಯಾಪಿ ಟು ಬಿ. ಅದಕ್ಕೆ ಸಂತುಷ್ಟ ಸತತಂ ಯೋಗಿ. ಯೋಗಿ ಒಬ್ಬನಾಗಿದ್ರು ಸಂತೋಷವಾಗಿರ್ತಾನೆ. ಬಟ್ ಬ್ರಹ್ಮ ಈಗ ಪ್ರಾರಂಭದಲ್ಲಿ ಕನ್ಫ್ಯೂಸ್ ಆಗ್ಬಿಟ್ರು. ಕನ್ಫ್ಯೂಸ್ ಆಗಿ ಅವ್ರು ಏನ್ ಮಾಡೋದು ಹತ್ಕೊಂಡಿದ್ರಂತೆ. ಆವಾಗ ಅಂತ ಕಿರ್ಚ್ಕೊಂಡು ತುಂಬಾ ರೌದ್ರಾಕಾರವಾಗಿ ಶಬ್ದ ಮಾಡಿಕೊಂಡು ಅಲ್ಲಿ ಒಬ್ಬ ಬಂದ. ಯಾರೋನು ದಿಮಿತ ದಿಮಿತ ದಿಂ ದಿಮಿತ ದಿಮಿತ ದಿಂ ನಾಚೆ ಬೋಲಾನಾಥ್. ದಿಮಿತ ದಿಮಿತ ದಿಂ ದಿಮಿತ ದಿಮಿತ ದಿಂ ನಾಚೆ ಬೋಲಾನಾಥ್. नाचे भोलानाथ, नाचे भोलानाथ, नाचे भोलानाथ, नाचे भोलानाथ, नाचे भोलानाथ, नाचे भोलानाथ. दिमित दिमित दिम दिमित दिमित दिम नाचे भोलानाथ. दिमित दिमित दिम दिमित दिमित दिम नाचे. मृदंग बोले शिव 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 ओ मृदंग बोले. मृदंग बोले शिव 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 ओ मृदंग. वीणा बाजे हर 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 ओम वीणा बाजे. वीणा बाजे हर 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 ओम वीणा. डमरू बोले हर 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 ओम. ಯಾವ್ದು ಡಮರು ಇಲ್ಲ? ಡಮರು ತೋ ಎಲ್ಲರ ಕೈಯಲ್ಲಿ ಡಮರು ತಗೊಳ್ಳಿ. ಹಾ, ಡಮರು ಬೋಲೆ ಬಂ 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 ಬಂ. डमरू बोले डमरू बोले. नाचे भोलानाथ, नाचे भोलानाथ, नाचे भोलानाथ, नाचे भोलानाथ, नाचे भोलानाथ, नाचे भोलानाथ ಅಂತ ಯಾರೀಗ ಬಂದಿದ್ದವರು? ರುದ್ರ. ಬ್ರಹ್ಮನಿಗೆ ಭಯ ಆಯಿತು. ರೌದ್ರಾಕಾರವಾಗಿ ಬಂದ್ರು ಅಲ್ಲಿ. ಬ್ರಹ್ಮನ ಭಯ ಪಡ್ಕೊಂಡು ಮತ್ತೆ ತಂದೆ 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 ಅಂತ ಓಡ್ಕೊಂಡು ಹೋದ್ರು. ಯಾರ ಹತ್ರ? ಪಾಪ ಆರಾಮಾಗಿ ಅವ್ರು ಮಲ್ಕೊಂಡಿದ್ರು. ಡಿಸ್ಟರ್ಬ್ ಮಾಡಿದ್ರು ಮತ್ತೆ ಹೋಗಿ. ಯಾಕೆ ಮಗು ನೋಡಿ, ಓ ಯಾಕಪ್ಪ ಅಳಿಯ, ನಿನ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೇಕಿತ್ತು. ಟೈಟಲ್ ಸಾಂಗ್ ಈಗ ತಾನೇ ಬರ್ತಾ ಇದೆ. ಈಗ ಯಾಕೆ ಬಂದೆ? ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೇಕು. ನಿನ್ ಕೆಲಸ ಏನು? ಲಯಕರ್ತ. ಬ್ರಹ್ಮ ಸೃಷ್ಟಿ ಮಾಡ್ಬೇಕು ಸಂಕಲ್ಪ ಮಾಡಿದ್ರೆ ಈಗಲೇ ನೀನ್ ಬಂದ್ರೆ, ಹಾ ಹೌದಾ ನನ್ ಕೆಲಸ ಈಗಿಲ್ಲವ, ಮತ್ತೆ ಏನ್ ಮಾಡೋದು? ಸುಮ್ನೆ ಇರು. ಏನ್ ಮಾಡು? ಸುಮ್ನೆ ಇರು. ಅಲ್ಲೊಂದು ವಟವೃಕ್ಷ ಇತ್ತು, ಕಡೆ ಸುಮ್ನೆ ಬಂದು ಕೂತ್ರು, ಕಣ್ಣು ಮುಚ್ಚಿ ಕೂತ್ರು. ನಾನ್ ಯಾಕೆ ಬಂದೆ, ನಾನು ಯಾವಾಗ ಏನ್ ಮಾಡಬೇಕು ಅಂತ ವಿಚಾರ ಮಾಡಕ್ ಶುರು ಮಾಡಿದ್ರು. ಸುಮ್ನೆ ಶಿವ ಕೂತ್, ರುದ್ರ ಯಾವಾಗ ಸುಮ್ನೆ ಕೂತ ಅವಾಗ ಶಿವನಾದ. ರೌದ್ರಾಕಾರವಾಗಿದ್ದವನು ಶಿವ ಅಂದ್ರೆ ಮಂಗಳಕಾರಕ, ಒಳ್ಳೇದನ್ನ ಮಾಡೋನು. ರೌದ್ರಾಕಾರವಾಗಿದ್ದವನು ಮೌನವಾಗಿ ಕೂತಾಗ ಮಂಗಳಕಾರಕ ಗುರುವಾದ. ತಕ್ಷಣ ಬ್ರಹ್ಮ ಈಗ ನೆಕ್ಸ್ಟ್ ಸೃಷ್ಟಿಯನ್ನು ಮುಂದುವರಿಸ್ಬೇಕು, ಸುಮ್ನೆ ಆಗ್ಬಿಟ್ರು ಶಿವ ಅಂತ ಖುಷಿಯಾಗಿ ಮತ್ತೆ ಸೃಷ್ಟಿ ಮಾಡೋಣ ಅಂತ ಸಂಕಲ್ಪ ಮಾಡಿದ್ರು. 4 ಜನ ಮಕ್ಕಳು ಹೊರಗೆ ಬಂದ್ರು. ಯಾರವರು? ಸನಕಾದಿ ಋಷಿಯರು. ಸನಕ, ಸನಾತನ, ಸನಂದನ, ಸನತ್ ಕುಮಾರ್. 4 ಮಕ್ಕಳು ಹೊರಗೆ ಬಂದವರು. ಈಗ ಅವ್ರಿಗೆ ಗೊತ್ತಾಗಿಲ್ಲ ಏನ್ ಮಾಡೋದು ಅಂತ. ನಾವ್ ಯಾಕೆ ಬಂದಿವಿ, ಏನ್ ಮಾಡೋದು ಗೊತ್ತಾಗಿಲ್ಲ. ಒಬ್ರು ಮುಂದೆ ಕೂತಿದ್ದಾರೆ. ಯಾರು? ಶಿವ. ಹೇಗೆ ಕೂತಿದ್ದಾರೆ? ಧ್ಯಾನದಲ್ಲಿ ಕೂತಿದ್ದಾರೆ. ಅವ್ರ ಕೆಳಗಡೆ ಇವರು ಮೌನವಾಗಿ ಕೂತ್ಕೊಂಡ್ಬಿಟ್ರು ಅಲ್ವಾ.
ಈಗ ನೀವು ಬಂದಾಗ ನಾವೇನೋ ಭಜನೆ ಹಾಡ್ತಿದೀವಿ, ಅವಾಗ ಏನ್ ಮಾಡ್ತೀರಿ? ನೀವು ಭಜನೆ ಸೇರ್ಕೊಳ್ತೀರಿ ಅಲ್ವಾ? ಯಾರೋ ಇಬ್ರು ಮಾತಾಡ್ತಿದ್ರು, ಗೊತ್ತಾ ಇಲ್ಲಿ ದಸರಾ ಹಿಂಗಾಗ್ತಿತ್ತು, ಹೌದೇನ್ರಿ, ನೀವು ಕಾಸಿಪ್ ಸೇರ್ಕೊಳ್ತೀರಾ. ಶಿವ ಮೌನವಾಗಿ ಕೂತಿರೋದ್ ಕಡೆ 4 ಜನ ಸೇರ್ಕೊಂಡು ಅವರು ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ರು. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯಂ. ಆ ಮೌನದಿಂದನೇ ಶಿವ ಉಪದೇಶ ಮಾಡಿದ್ದು 4 ಜನ ಸನಕಾದಿಶಿಗೆ ಅದೇ ವೇದಗಳಾಗಿತ್ತು, 4 ವೇದಗಳಾಯಿತು. ಈ ಶಿವನಿಗೆ ಆದಿಯೋಗಿಯಾಗಿರುವಂತಹ ದಕ್ಷಿಣಾಮೂರ್ತಿ ಅಂತ ಹೆಸರು. ಅದೇ ಜ್ಞಾನ ಪರಂಪರೆ ಶಿವನಿಂದ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ, ಅದೇ ಗುರು ಪರಂಪರಾ. ವಿಷ್ಣುವಿಂದ ಶುರುವಾಗಿದ್ದು ಲಕ್ಷ್ಮೀನಾಥ ಸಮಾರಂಭ ನಾಥಯಾಮನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಎಲ್ಲ ಅಲ್ಲಿಂದ ಶುರುವಾಗಿರೋದು. ಹಿರಣ್ಯಗರ್ಭ ಬ್ರಹ್ಮ ಅವನಿಂದ ಶುರುವಾಗಿ ಹಿರಣ್ಯಗರ್ಭ ಸಮಾರಂಭ ಶೇಷವ್ಯಾಸಾದಿ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ. ಶೇಷ ಅಂದ್ರೆ ಆದಿಶೇಷ, ಯಾರೋನು ಪತಂಜಲಿ, ವ್ಯಾಸ ಪತಂಜಲಿಯಿಂದ ಬಂದಿರುವಂತಹ ಗುರು ಪರಂಪರೆ. ಹಾಗಾಗಿ ಯೋಗೇಶ್ವರ ಶಿವ, ಯೋಗೀಶ್ವರ ಶಿವ, ಯೋಗೇಶ್ವರ ಕೃಷ್ಣ, ಯೋಗ ಶಕ್ತಿಯಾದಂತಹ ತಾಯಿ ಚಾಮುಂಡೇಶ್ವರಿ, ದುರ್ಗಾದೇವಿ, ಇವರಿಂದ ಪ್ರಾರಂಭ ಆಗಿರುವಂತಹ ಯೋಗ ಪರಂಪರೆ. ಅದನ್ನ ಮುಂದೆ ತಗೊಂಡು ಹೋಗುವಂತ ಜವಾಬ್ದಾರಿ ನಮ್ಮಲ್ಲಿ ಇದೆ. ನಾನು ಹೇಳಿದೆ ಕೃಷ್ಣ ಯೋಗೇಶ್ವರ ಗೀತೆಯಲ್ಲಿ ಕೊನೆಗೆ ಅದು ಹೇಳಿ ಮುಗಿಸ್ತೇನೆ. 4 ರೀತಿಯಾದ ಜನಗಳು ಬರ್ತಾರೆ ಅಂತ. ಮೊದಲು ಯಾರು? ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಭಗವಂತನಲ್ಲಿ ಹೋಗುವಂಥದ್ದು, ಅವ್ರಿಗೆ ಆರ್ತ ಭಕ್ತರು. ಯೋಗಕ್ಕೆ ಮೊದಲು ಯಾಕೆ ಬರ್ತಾರೆ? ದೇವಕಿ ಮಾಧವ್ ಹೇಳ್ತಿದ್ರಲ್ಲ, ಆತ್ಮವನ್ನು ಹುಡ್ಕೊಂಡು ಬರ್ಲಿಲ್ಲ, ಆಸ್ತಮವನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಬಂದಿದ್ರು. ನನಗೆ ಬೆನ್ನೋವು ಹೇಗೆ ಸಾಲ್ವ್ ಮಾಡ್ಕೋಬೇಕು, ಕಾಯಿಲೆಗಳು ಅಥವಾ ಮಾನಸಿಕವಾದಂತಹ ಪ್ರಾಬ್ಲಮ್ಸು ಇತ್ಯಾದಿಗೋಸ್ಕರ ಬರುವಂಥವು. ಸೊ ಲುಕಿಂಗ್ ಅಟ್ ಯೋಗ ಆಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಮೆಕ್ಯಾನಿಸಮ್ ಅಂತವರಿಗೆ ಆರ್ಥ. ಸ್ವಲ್ಪ ದಿನ ಹಾಗೆ ಮಾಡಿದ್ರು, ಚೆನ್ನಾಗಾಯ್ತು, ಆರೋಗ್ಯ ಚೆನ್ನಾಗಾಯ್ತು, ಮನಸ್ಸು ಚೆನ್ನಾಗಾಯ್ತು. ಬಟ್ ಇದು ಕಾರಣ ಏನಾಗಿತ್ತು? ನಾನು ಮಾಡ್ತಿರುವಂತಹ ಕೆಲಸವಾಗಿತ್ತು. ಹಗಲು ರಾತ್ರಿ ನೋಡದೆ ಯಾವ ಟೈಮಲ್ಲಿ ಮಲಗಬೇಕೋ ಆ ಟೈಮಲ್ಲಿ ಕೆಲಸ ಮಾಡ್ತಿದೆ, ಯಾವಾಗ ಎಚ್ಚರಾಗಿರ್ಬೇಕೋ ಆವಾಗ ಮಲ್ಕೊಂಡಿದ್ದೆ, ಯಾವ್ದನ್ನ ತಿನ್ಬೋದೋ ಅದು ತಿನ್ನಿಲ್ಲ, ಯಾವ್ದು ತಿನ್ಬಾರ್ದೋ ತಿಂತಾ ಇದೆ. ಸೊ ಈ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಯಾಕೆ ಮೇನ್ ಆಗಿ ಬರೋದು ಈ ಕಾಲಕ್ಕೆ? ಬಿಕಾಸ್ ಆಫ್ ವರ್ಕ್. ಅದನ್ನ ಬದಲಾಯಿಸ್ಕೊಂಡ್ರೆ ಯೋಗ ಹೇಳ್ಕೊಡುವಂತ ಪ್ರಕಾಶ್ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ಎಷ್ಟೋ ಜನ ನಮ್ಮಂದವ್ರು ನೋಡಿ ತುಂಬಾ ಹೊಟ್ಟೆ ಹೊರಿ ಪಡ್ತಾರೆ ಅಲ್ವಾ? ಖುಷಿಯಾಗಿದ್ದಾರೆ. ನಾವುಗಳು ಪಡೋ ಕಷ್ಟ ಅವ್ರಿಗೆ ಗೊತ್ತಿರಲ್ಲ, ಆದ್ರೆ ಅವ್ರು ನೋಡುವಾಗ ಖುಷಿಯಾಗಿದ್ದಾರೆ ಇವರು. ಓ, ಯೋಗದಲ್ಲಿ ಪ್ರಕಾಶ್ ಜಿ ತುಂಬಾ ಸಂಪಾದನೆ ಮಾಡ್ಬಿಟ್ರು. ಮನೆಗೆ ಬರುವಾಗ ಗೊತ್ತಿರುತ್ತೆ, ಮನೆಯವ್ರಿಗೆ ಗೊತ್ತಿರುತ್ತೆ, ಬರೀ ತೆಂಗಿನಕಾಯಿ ಹಾಯಿ ಹಣ್ಣುಗಳಷ್ಟೇ ಕೊಟ್ಟು ಕಳಿಸೋದು. ನಾನು ಎಷ್ಟೋ ಜನ ಕೇಳ್ತೀನಿ, ಶಾಲ್ ಹಾಕಿರ್ತಾರೆ, ಹಾರ ಹಾಕಿರ್ತಾರೆ, ಪೇಟ ಹಾಕಿರ್ತಾರೆ, ಬೇಡ ಆದ್ರೆ ದುಡ್ಡು ಕೊಟ್ಬಿಡಿ ಯೋಗಿಗಳಿಗೆ. ಅವ್ರಿಗೂ ಜೀವನ ಇದೆ, ಅವ್ರಿಗೂ ಬೇಕಾಗತ್ತೆ, ಅದು ಯಾರು ನೋಡೋದಿಲ್ಲ. ನಮ್ ಫೋಟೋಗ್ ಬೇಕು, ನಾನು ಅದೇ ಹೇಳೋದು, ಯಾವ್ದೋ ಕಾರ್ಯಕ್ರಮಕ್ಕೆ ಬೇಕಾ, ನಿಮ್ ಫೋಟೋಗ್ ಬೇಕಾ, ನಾನೇ ತಗೊಂಡ್ ಬರ್ತೀನಿ, ಅದನ್ನೇ ಅದೇ ಪೇಟನ ಸರ್ಕ್ಯುಲೇಟ್ ಮಾಡಿ ಅದನ್ನೇ ಹಾಕಿ. ಮಾತಾ ಅಮೃತಾನಂದಮಯಿ ಆಶ್ರಮದಲ್ಲಿ ಬಹಳ ಒಳ್ಳೆ ಸಿಸ್ಟಮ್ ಮಾಡಿ, ಅಮ್ಮ ಪಾಪ ಬೆಳಗ್ಗೆ ಅಂದ್ರೆ ರಾತ್ರಿ ಕೂತ್ಕೊಂಡು ಪ್ರತಿಯೊಬ್ಬರನ್ನು ಆಲಿಂಗನ ಮಾಡಿ ಮುದ್ದು ಕೊಟ್ಟು ಮಾಡ್ತಾರಲ್ಲ, ಎಲ್ಲರೂ ಹಾರ ಹಾಕ್ಬೇಕು ಆಸೆ ಇರುತ್ತೆ. ಎಷ್ಟು ಹಾರ ಹಾಕೊಂಡು ಎಷ್ಟು ಪಾಪ ಅವ್ರಿಗಾಗೋದು? 2 ಹಾರ, ಅದು ಪ್ಲಾಸ್ಟಿಕ್ ಹಾರ. ನೀವು 100 ರೂಪಾಯಿ ತಗೊಂಡ್ ಬಂದು ಹಾಕಿ, ಅದು ತಿರ್ಗಾ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಅಷ್ಟು ಆಶ್ರಮಕ್ಕೆ ದುಡ್ಡು ಬರ್ತಾ ಇರುತ್ತೆ. ಇಲ್ಲಿ ಹಾಕ್ತಾರೆ. ಇವತ್ತು ನನಗೂ ಪೇಟ ಬಂತು, ಮೈಸೂರು ಪೇಟ ಬಂತು. ನನ್ನೊಬ್ಬನಲ್ಲೇ ಒಂದು 120 ಪೇಟ ಇರುತ್ತೆ. ಇನ್ನು ಪ್ರಕಾಶ್ ಗುರುಜಿ ಹತ್ರ ಎಷ್ಟು 1000 ಇರುತ್ತೆ. ನಾವೇನು ಅದರ ಇದಕ್ಕಾಗತ್ತ? ಇನ್ನೊಬ್ರಿಗೆ ಹೆಂಗಸರೆಲ್ಲ ಈ ನವರಾತ್ರಿಯಲ್ಲಿ ತುಂಬಾ ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ ಗೊತ್ತಾ? ನಮ್ಮ ಸೋದರತೆ ತುಂಬಾ ಬೇಜಾರು ಮಾಡ್ಕೊಂಡ್ರು. ನವರಾತ್ರಿಗೆ ಒಬ್ರು ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿದ್ರು. ತುಂಬಾ ಬೇಜಾರಾಯ್ತು. ಯಾಕಪ್ಪ? ನೋಡಿ, ಆ ಭಾಗ್ಯನ್ ಮನೆಗೆ ಹೋಗಿದ್ದೆ, ಭಾಗ್ಯನ ಕೊಟ್ಲು, ಖುಷಿ ಪಡಬೇಕಲ್ಲ. ಇಲ್ಲ, ಬ್ಲೌಸ್ ಪೀಸ್ ಅಲ್ಲಿ ಊದುಗತ್ತಿ ಇದಾಗಿ ಹೋಲ್ ಹಾಕಿರೋದು ಇದೆ, ಅದನ್ನ ಕೊಟ್ಬಿಟ್ಲು ಅಂತ. ಅದಕ್ಕೆ ಯಾಕೆ ಬೇಜಾರು? ಇಲ್ಲ, ನಾನೇ ಅದನ್ನ ಇವಳಿಗೆ ಲಕ್ಷ್ಮಿ ಕೊಟ್ಟಿದ್ದೆ, ಇವತ್ತು ಅದು ಸರ್ಕ್ಯುಲೇಟ್ ಆಗಿ ಮತ್ತೆ ಭಾಗ್ಯದ ಮನೆ ನನಗೆ ವಾಪಸ್ ಬಂದೆ. ನಿನ್ ಕರ್ಮ ನಿನಗೆ ಬರುತ್ತೆ, ಅದಕ್ಕೆ ಅದು ಸಾಕ್ಷಿ. ಅದಕ್ಕೆ ಸರ್ಕ್ಯುಲೇಟ್ ಮಾಡಿ ಹೇಳುದು, ಪೇಟ ಶಾಲು ಎಲ್ಲ ಬೇಕಾದ್ರೆ ಕೊಟ್ಬಿಡ್ತೀವಿ. ಅದು ತಗೊಂಡು ನೀವು ಯಾರು ಬಂದವ್ರಿಗೆ 200 ರೂಪಾಯಿ ಕವರ್ಲ್ಲಿ ಹಾಕ್ಕೊಡಿ, ಬೇಕಾಗತ್ತೆ, ಗೊತ್ತಿರಲ್ಲ. ಏನಿಯೋ ಸಾಮಾನ್ಯ ಜನ ಅನ್ಕೊಳ್ತಾರೆ, ಯೋಗದಿಂದ ಇವರು ತುಂಬಾ ಸಂಪಾದನೆ ಮಾಡ್ತಾರೆ. ನಾವು ಅದನ್ನ ಮಾಡೋದು ಹೇಗೆ? ನಾವು ಟೀಚರ್ ಆಗ್ಬೋದು. ಹಾಗೆ ಅರ್ಥಾರ್ಥಿ, ನೆಕ್ಸ್ಟ್ ಏನಾಗ್ತಾನೆ?
ಅರ್ಥಾರ್ಥಿ. ಅದಾದ್ಮೇಲೆ ಕ್ರಮೇಣ ಜಿಜ್ಞಾಸು. ಗೊತ್ತಾಗತ್ತೆ, ಸ್ವಲ್ಪ ದಿನ ಹಾಗೆ ಓಡಾಡ್ತಾರೆ, ಆಮೇಲೆ ಗೊತ್ತಾಗತ್ತೆ ಇಲ್ಲ ಜಾಸ್ತಿ ಇದು ಸಂಪಾದನೆ ಮಾಡಕ್ ಆಗೋದಿಲ್ಲ. ಯಾರೋ ಒಬ್ಬ, ಎಲ್ಲರೂ ಜಗ್ಗಿ ಆಗಕ್ಕಾಗಲ್ಲ, ಎಲ್ಲರೂ ಶೀಶಿ ಆಗಕ್ಕಾಗಲ್ಲ, ಎಲ್ಲ ರಾಮದೇವ್ ಬಾಬಾ ಆದಷ್ಟು ಮಾಡಕ್ಕಿಂತ ಅವರ ಪರಿಶ್ರಮ ಎಷ್ಟಿದೆ. ತ್ಯಾಗೇನೈಕೇನ ಅಮೃತತ್ವ ಮಾನಸ, ಇವರೆಲ್ಲ ತ್ಯಾಗದಿಂದನೇ ಅಷ್ಟು ಬಂದಿದ್ದಾರೆ. ಕೌಪೀನ ಒಂದಹ ಕಲು ಭಾಗ್ಯವಂದಹ. ಈಗ ಪ್ರಕಾಶ್ ಗುರುಜಿ ಇಷ್ಟು ಮಾಡಿದ್ದಾರೆ, ಪ್ರಕಾಶ್ ಅವರು ಇಷ್ಟು ಮಾಡಿದಾರೆ, ಅದಕ್ಕಿಂತ ತ್ಯಾಗ ಎಷ್ಟೋ ಇದೆ. ಈಗ ಬರೋರ್ಗೆಲ್ಲ ಅಷ್ಟು ತ್ಯಾಗ ಏನು ಬೇಕಿಲ್ಲ, ಬರೀ ಭೋಗ. ಅರ್ಥಾರ್ಥಿಗಳು ಸ್ವಲ್ಪ ಹಾಗೆ ಮಾಡಿದ ಮೇಲೆ ಜಿಜ್ಞಾಸತ್ವ ಬರುತ್ತೆ. ಈಗ ನಮ್ಮ ಪ್ರಕಾಶ್ ಜಿ, ಮುಕುಂದ್ ಜಿ ಅವರೆಲ್ಲ ಆ ಜಿಜ್ಞಾಸತ್ವದಲ್ಲಿದ್ದಾರೆ. ನಾವು ಇನ್ನೂ ಈ ಯೋಗದಲ್ಲಿ ಆಳ ಹೇಗೆ ಹೋಗಕ್ಕಾಗತ್ತೆ, ನಮ್ಮ ಸಾಧನೆಯಲ್ಲಿ ಆಳ ಹೋಗಕ್ಕೆ ಹೇಗಾಗತ್ತೆ, ಇದನ್ನ ಸಮಾಜಕ್ಕೆ ಇನ್ನೂ ಕೊಡೋದು ಹೇಗಾಗತ್ತೆ ಅಂತ ಜಿಜ್ಞಾಸತ್ವ ಬರುತ್ತೆ. ಆ ಜಿಜ್ಞಾಸತ್ವದಲ್ಲಿ ತಾವು ಯಾವಾಗ ಗೆದ್ದು ತಮ್ಮ ಆತ್ಮನೋ ಮೋಕ್ಷಾರ್ಥ, ತಮ್ಮ ಆತ್ಮದರ್ಶನವನ್ನ ಯಾವಾಗ ಪಡಿತಾರೆ ಅವಾಗ ಜ್ಞಾನಿ ಆಗ್ತಾರೆ. ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅನ್ನುವಂಥ 4 ರೀತಿಯಾದಂತ ಹೇಳ್ತಾರೆ. ಸೊ ಎಲ್ಲರೂ ಯೋಗದ ಸಮಾಜದಲ್ಲಿ ಇದ್ದಾರೆ. ಗುರುಜಿ ಅಂತವ್ರು ಇರ್ತಾರೆ, ನಮ್ಮಂತವ್ರು ಇರ್ತೀವಿ. ಯೋಗಕ್ಕೆ ಈಗ ನಮ್ಮ ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂತ ಬಂದಿರುವಂತಹ ಶಿಬಿರಾರ್ಥಿಗಳು ಇರ್ತಾರೆ. ಏನೋ ಯೋಗ ಕಲ್ತು ಈಗ ನಾನು ಡಿಗ್ರಿ ತಗೊಂಡು ಶಿಕ್ಷಕರಾಗಿ ಅಮೆರಿಕ, ಆಸ್ಟ್ರೇಲಿಯಾ ಹೋಗಿ ಆಗ್ಬಿಡ್ಬೇಕು ಅಂತ ಕೋಟೆ ಕಟ್ಕೊಂಡಿರೋರು ಇರ್ತಾರೆ. ಎಲ್ಲರೂ ಸೇರಿ ಯೋಗ ಸಮಾಜದಲ್ಲಿ ಇರುವಂತವ್ರು ಆಗ್ತಾರೆ. ಸೊ ನಮ್ಮ ಭಾರತೀಯ ಯೋಗ ಸಂಘಟನೆ, ಇಂಡಿಯನ್ ಯೋಗ ಅಸೋಸಿಯೇಷನ್, ಇದು ಎಲ್ಲರಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಆಗಿ, ಪ್ರಕಾಶ್ ಗುರುಜಿ ಅವರು ಹೇಳಿದಾಗೆ ಒಂದು ಕಾಮನ್ ಬಾಡಿಯಾಗಿ, ಇದರಲ್ಲಿ ಮಹಾನ್ ಗುರುಗಳೆಲ್ಲ, ಯೋಗ ಪರಂಪರೆಯ ತುಂಬಾ ಉತ್ತುಂಗದ ಶಿಖರದಲ್ಲಿ ಇರುವಂತಹ ಗುರುಗಳೆಲ್ಲ ಇದ್ದಾರೆ, ಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಇನ್ನು ಹೇಗೆ ಮಾಡ್ಬೇಕು ಅಂತ ಜಿಜ್ಞಾಸುಗಳಿದ್ದಾರೆ. ಪ್ರೊಫೆಷನಲ್ ಯೋಗ ಟೀಚರ್ಸ್ ಇಲ್ಲಿದ್ದಾನೆ ಒಂದು ಹುಡುಗ, MA ಮೊನ್ನೆ ತಾನೇ ಮುಗಿಸಿ ಬೆಂಗಳೂರಿಗೆ ಹೋದ್ರೆ ನನಗೇನಾದ್ರೂ ಕೆಲಸ ಸಿಗುತ್ತಾ, ಯೋಗದಿಂದ ನಾನು ಮಾಡಿ ನನ್ನ ತಂದೆ ತಾನು ಕಾಪಾಡಬಹುದಾ. ಈಗ IT BT ಬಿಟ್ಟು ಯಾರು YTಗೆ, ಯೋಗ ಟೀಚಿಂಗ್, ಯೋಗ ಥೆರಪಿಗೆ ಬರ್ತಾ ಇದ್ದಾರೆ. ಆ ಥರದ್ದು ತುಂಬಾ ಮೈಸೂರಿಗೆ ಬರ್ತಿರ್ತಾರೆ, ನಿಮ್ಗೆ ಗೊತ್ತಿದೆ. ಸೊ ಅಂತಹ ಪ್ರೊಫೆಷನಲ್ ಯೋಗ ಟೀಚರ್ಸ್ ಇಂದ ಸಾಮಾನ್ಯ ಕಾಮನ್ ಜನಗಳು, ಅಲ್ಲಿ ಜ್ಞಾನಿ, ಜಿಜ್ಞಾಸು, ಅರ್ಥಾರ್ಥಿ ಆಗಿರುವಂತಹ ಯೋಗ ಶಿಕ್ಷಕರಿಂದ ಆರ್ತನಾಗಿರುವಂತಹ ಸಾಮಾನ್ಯ ಜನಗಳವರೆಗೂ ಎಲ್ಲರಿಗೂ ಇರುವಂತಹ ಒಂದು ಸಂಘಟನೆಯಾಗಿ ಭಾರತೀಯ ಯೋಗ ಸಂಘಟನೆ, ಇಂಡಿಯನ್ ಯೋಗ ಅಸೋಸಿಯೇಷನ್ ಇದೆ. ಚಾಮುಂಡೇಶ್ವರಿ ಹೇಗೆ ಎಲ್ಲಾ ಸಮಸ್ತ ದೇವತೆಗಳ ಸಮೈಕ್ಯ ಸ್ವರೂಪಿಯಾಗಿದ್ದಾಳೋ ಆ ತರ ಎಲ್ಲಾ ಯೋಗ ಸಂಸ್ಥೆಗಳು, ಎಲ್ಲಾ ಯೋಗ ಗುರುಗಳು, ಎಲ್ಲಾ ಯೋಗ ಆಚಾರ್ಯ, ಎಲ್ಲ ಯೋಗ ಪರಂಪರೆಯ ಸಮೈಕ್ಯ ಸ್ವರೂಪವಾಗಿ ಆ ಸಮತಾ ಮೂರ್ತಿಯಾಗಿ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಇರುವಂಥದ್ದು. ಅದು ಮೈಸೂರಲ್ಲಿರುವಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇಲ್ಲಿಂದ ಇಡೀ ಜಗತ್ತಿಗೆ ಯೋಗ ಹೋಗಿದ್ದಾಗೆ ಮೈಸೂರಿಂದನೇ ಇಡೀ ಜಗತ್ತಿಗೂ ಈ ಸಂಸ್ಥೆಯ ಕೆಲಸ ಹೋಗ್ಬೇಕಾಗಿರೋ ಅವಶ್ಯಕತೆ ಬಹಳ ಇದೆ. ಅದನ್ನ ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡು ನಮ್ಮ ಪ್ರಕಾಶ್ ಜಿ ಅವರು ಆ ಕೆಲಸವನ್ನ ಮಾಡಬೇಕು ಅಂತ ನಮ್ಮ ಜೊತೆ ಸಂಪರ್ಕ ಮಾಡಿ, ಅದಕ್ಕೆ ತಕ್ಕಂತಹ ನಮಗೊಂದು ಸೇತುವಾಗಿ ನಮ್ಮ ಸೀಮಾ ಅವರು ಕೂಡ ಇಲ್ಲಿ ಬಂದು ಅವ್ರ ಜೊತೆ ಸೇರಿ ಕೆಲಸ ಮಾಡುವಂಥದ್ದು ಬಹಳ ಅನುಕೂಲವಾಗಿತ್ತು. ಅದರಿಂದ ಈ ಒಂದು ಕೆಲಸ ತುಂಬಾ ಚೆನ್ನಾಗಿ ಪ್ರಾರಂಭ ಆಗಿದೆ. ಅವರು ಮಾಡಿರುವಂತಹ ಅನೇಕ ವರ್ಷಗಳ ಯೋಗ ಸಾಧನೆ ಗುರುತಿಸಿ ಆಗಸ್ಟ್ 10ನೇ ತಾರೀಕು ಬೆಂಗಳೂರಲ್ಲಿ ರಾಜರಾಜೇಶ್ವರ ನಗರಲ್ಲಿ ಕೈಲಾಸಾಶ್ರಮ ಸಂಸ್ಥಾನದಲ್ಲಿ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಅಂತ ಅವ್ರಿಗೊಂದು ಯೋಗ ವರಿಷ್ಠ ಪುರಸ್ಕಾರವನ್ನ ನಾವು ನೀಡಿದ್ವಿ. ಅಲ್ಲಿ ಇದೆ, ಅದನ್ನ ನೀವು ನೋಡಬಹುದು. ಆತರ ಯೋಗ ವರಿಷ್ಠರು ಅವರು ತಮ್ಮ ದೊಡ್ಡತನ, ನಮ್ಮ ಮಾರ್ಗದರ್ಶನ ಅದು ಅಂತ ಎಲ್ಲ ಹೇಳಿದ್ರು. ಅದ್ರ ನಾವು ಸಿಕ್ಕಿರೋದು ಅಂತಹ ಗುರು ಹಿರಿಯರ ಸಾಧನೆಯ ಮಾರ್ಗದರ್ಶನ. ಇಂತಹ ಚಿಕ್ಕ ಹುಡುಗರು ತುಂಬಾ ಜನ ಯೋಗ ಅಂತ ಹೇಳ್ಕೊಂಡು ಇವತ್ತೆಲ್ಲ ಜಿಟ್ಟು ಬಿಟ್ಕೊಂಡು ತಿರುಗ್ತಾ ಇರೋರು ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲ ಇಂಥ ಮಹಾನ್ ಗುರುಗಳ ಒಂದು ಮಾರ್ಗದರ್ಶನ ಸಿಗ್ಬೇಕು. ಹಾಗಾಗಿ ಇಂತಹ ಹಳೆಯ ಬೇರಲ್ಲಿ ಆ ಹೊಸ ಚಿಗುರು ಚೆನ್ನಾಗಿ ಬೆಳೆದು ಬರಬೇಕು. ಈ ಮೈಸೂರು ಯೋಗೀಸ್ ಅನ್ನುವಂತಹ ಈ ಒಂದು ಸಂಸ್ಥೆ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಒಂದು ಅಂಗವಾಗಿ ಮೈಸೂರಲ್ಲಿರುವಂತಹ ಎಲ್ಲಾ ಯೋಗ ಸಂಸ್ಥೆಗಳು ಎಲ್ಲರಿರ್ಲಿ. ಭಾರತೀಯತೆ ಒಂದು ಗ್ರೇಟ್ನೆಸ್ ಏನು? ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ. ಎಲ್ಲ ಸ್ಟೈಲ್ಸ್ ಇರಬೇಕು, ಬಟ್ ಅಥೆಂಟಿಕ್ ಆಗಿರ್ಬೇಕು. ಇವತ್ತು ಅಲ್ಲಿ ಪ್ರೆಸೆಂಟೇಶನ್ ಮಾಡೋದೆಲ್ಲ ಯೋಗದ ಹೆಸರಲ್ಲಿ ಮಾಡಬಾರ್ದೆಲ್ಲ ಆಗ್ತಾ ಇದೆ. ಆಗಿರಬಾರ್ದು. ಏನ್ ಟ್ರೆಡಿಷನಲ್ ಆಗಿದೆ ತಗೊಳ್ಳಿ, ಮಾಡರ್ನ್ ಅಪ್ರೋಚ್ ಇಟ್ಕೊಳ್ಳಿ. ನೀವು ಯೋಗಕ್ಕೆ ನಂತರ ಪಂಚೆ ಕಟ್ಕೊಂಡೇ ಬರ್ಬೇಕು ಅಂತ ಹೇಳ್ತಿಲ್ಲ, ಗುರುಜಿದರ ಕೌಪಿನ ಹಾಕೊಂಡೇ ಬರ್ಬೇಕು ಅಂತ ಹೇಳ್ತಿಲ್ಲ. ನೀವು ಶಾರ್ಟ್ಸ್ ಹಾಕಿ, ಟಿ ಶರ್ಟ್ ಹಾಕಿ, ಏನಾದ್ರೂ ಹಾಕಿ. ಬಟ್ ಆ ಯೋಗ ಟೀಚಿಂಗ್ಸ್ ಏನಿದೆ ಅದನ್ನ ನಾವು ಅದೇ ರೀತಿಯಲ್ಲಿ ತಗೊಂಡ್ಬ. ನಮಗೆ ಹೇಗೆ ಇವತ್ತುವರೆಗೂ ಬಂದಿದೆ ಅಂದ್ರೆ ಅವಿಚ್ಛಿನ್ನ ಪರಂಪರೆಯಿಂದ ಬಂದಿದೆ. ಬಟ್ ನಾವು ಅದನ್ನ ಹಾಳು ಮಾಡಿದ್ರೆ ಮುಂದೆ ಹೋಗಕ್ಕಾಗೋದಿಲ್ಲ. ಇಫ್ ಇಟ್ ಹಸ್ ಕಮ್ ಟು ಅಸ್, ಇಟ್ ಹಸ್ ಕಮ್ ಥ್ರೂ ದಿಸ್ ಅನ್ಬ್ರೋಕನ್ ಲೀನಿಯೇಜ್ ಆಫ್ ದ ಪರಂಪರಾ.
Therefore, we have the responsibility of taking it forward ahead to the generations ahead. ಅದನ್ನ ಮಾಡಬೇಕಾದ್ರೆ ಮೈಸೂರು ಅಂತ ಕಡೆ ಈ ಸಂಸ್ಥೆಯ ಕೆಲಸ ಬಹಳ ಮುಖ್ಯವಾಗಿದೆ. ಸೊ ಹಾಗಾಗಿ ನೀವೆಲ್ಲರೂ ಕೈ ಜೋಡಿಸಿ ನಮ್ಮ ಭಾರತೀಯ ಯೋಗ ಸಂಸ್ಥೆ, ಇದೊಂದು ಇಂಡಿಯನ್ ಯೋಗ ಅಸೋಸಿಯೇಷನ್ ಏನಿದೆ, ಇದ್ರ ಜೊತೆಯಲ್ಲಿ ಸೇರಿ ಯೋಗ ಅನ್ನೋದು ಭಾರತ ದೇಶದ ಒಂದು ಕೊಡುಗೆ. ಇದರ ಫಾಯ್ದಾ ಹುಟ್ಟೋದು ಈಗ ಅಮೆರಿಕ ದೇಶ, ವಿದೇಶ, ಇಂಡಿಯನ್ ಇದು ಇಂಟರ್ನ್ಯಾಷನಲ್ ಯೋಗ ಅಲಯನ್ಸ್ ಅಂತೆ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಯೋಗ ಥೆರಪಿಸ್ಟ್ ಅಂತ ಹೆಸರುಗಳಿಗೆ ಏನು ನನಗೆ ಇಲ್ಲ. ಎಲ್ಲಾ ಹೆಸರುಗಳಲ್ಲಿ ಮಾಡಿಕೊಂಡು ಒಳ್ಳೇದು ಮಾಡ್ತಿದ್ದಾರೆ ಆಕ್ಚುಲಿ ಅವರು. ಬಟ್ ಅದರಿಂದ ಬರುವಂತಹ ಹಣ ಇದೆಲ್ಲ ಅಲ್ಲಿ ವಿದೇಶಕ್ಕೆ ಹೋಗ್ತಾ ಇದೆ. ಅವರಲ್ಲಿ ಇರುವಂತದ್ದು ಒಳ್ಳೇದು. ವಿವೇಕಾನಂದ್ರ ಅಮೆರಿಕ ಹೋದಾಗ ಹೇಳಿದ್ರು, ಐ ಹ್ಯಾಡ್ ಫಾಲನ್ ಲವ್ ಅಂತ ಹೇಳಿದ್ರು. ಗೊತ್ತಾನೆ ವಿವೇಕಾನಂದ್ರ ಒಂದು ಮಹಿಳೆ ಕಥೆ ಎಲ್ಲ ಹೇಳಿದೆಲ್ಲ. ಒಂದಿನ ವಿವೇಕಾನಂದ್ರ ಬಂದು ಅಮೆರಿಕಾದಲ್ಲಿ ಹೇಳ್ತಿದ್ರು, ಐ ಹ್ಯಾವ್ ಫಾಲನ್ ಲವ್ ಅಂತ ಹೇಳಿದ್ರು. ಅಲ್ಲಿರೋ ಹೆಣ್ಮಕ್ಳೆಲ್ಲ ಯಾರು ಹೂ ಇಸ್ ಅ ಲಕ್ಕಿ ಗರ್ಲ್ ಸ್ವಾಮೀಜಿ ಅಂತ, ನಾನಾಗಿದ್ರೆ ಸ್ವಾಮೀಜಿನ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಎಷ್ಟು ಜನ ಹೆಣ್ಮಕ್ಳಿಗೆ ಆಸೆ ಇತ್ತು. ಯಾರ ಮೇಲೆ ನಿಮಗೆ ಮೋಹ ಬಂತು ಸ್ವಾಮೀಜಿ, ಯಾರ ಮೇಲೆ ಪ್ರೀತಿ ಬಂತು? ಐ ಫಾಲನ್ ಲವ್ ವಿತ್ ದ ಆರ್ಗನೈಸೇಷನಲ್ ಸ್ಕಿಲ್ಸ್ ಆಫ್ ದ ವೆಸ್ಟರ್ನ್ ವರ್ಲ್ಡ್. ಸಂಘಟನೆ ಇದೆಯಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು. ಇವತ್ತಿಗೂ ಇಂಡಿಯನ್ ಇದು ಯೋಗ ಅಲಯನ್ಸ್ ಇಂಟರ್ನ್ಯಾಷನಲ್ ಅದು ಯಾಕಿದೆ ಅಂದ್ರೆ ಡಾಕ್ಯುಮೆಂಟೇಶನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನಾವು ಅಷ್ಟು ಮಾಡೋದಿಲ್ಲ. ಇವತ್ತು ಕಾರ್ಯಕ್ರಮ ಆಯ್ತು, ನಾಳೆ ಅದ್ರ ಬಗ್ಗೆ ನಾವೆಲ್ಲರೂ ಓಕೆ ಇವತ್ತಾಯ್ತು ಪ್ರಸಾದ ಕೊಟ್ರು, ಏನೋ ಪುಳಿಯೋರೆ ಕೊಟ್ಟರು, ತಿಂದು ಹೋದ್ವಿ ಅಂತ ಬಿಟ್ಟು ಆ ಡಾಕ್ಯುಮೆಂಟೇಶನ್ ಮಾಡಿ ನೋಡಿ ಬಹಳ ಚೆನ್ನಾಗಿ ಇವತ್ತು ಪ್ರಕಾಶ್ ಜಿ ಮಾಡಿರುವಂತ ಈ ಕೇಂದ್ರದಲ್ಲಿ ಆಗ್ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟೇಶನ್ ಮಾಡಿದಾರಲ್ಲ, ಎಷ್ಟು ಮುಖ್ಯವಾಗಿದೆ. ಅವತ್ತು ಹೋಗಿ ನೋಡ್ಬೇಕು ನಾವು. ಅದಕ್ಕಂತ ಮತ್ತೊಂದಿನ ಬರಬೇಕು. ಕೃಷ್ಣ ಕುಟೀರಕ್ಕೆ ಹೋಗಿ ನಾವು ನೋಡಿದ್ವಿ, ಎಷ್ಟು ಆರ್ಟಿಫ್ಯಾಕ್ಟ್ಸ್, ಎಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ಓಕೆ, ಮತ್ತೊಂದು ಜೋರಾಗಿ ನಾವು ಮಾಡಬೇಕು. ದಟ್ ಇಸ್ ಅ ಡಾಕ್ಯುಮೆಂಟೇಶನ್. ನಾವು ಇವತ್ತಿರ್ತೀವಿ, ನಾಳೆ ಇರ್ತೀವಿ ಗೊತ್ತಿಲ್ಲ. ಆ ಡಾಕ್ಯುಮೆಂಟೇಶನ್ ಮಾಡಿ ಯೋಗ ಸೂತ್ರವನ್ನ ಕೊಟ್ಟಿರೋದ್ರಿಂದ ಇವತ್ತು ಯೋಗ ಇದೆ. ಇವತ್ತು ನಾವು ಧೈರ್ಯವಾಗಿ ಹೇಳಕ್ಕಾಗತ್ತೆ. ಕೃಷ್ಣ ಅದನ್ನ ಹೇಳಿದಾಗ ವ್ಯಾಸರು ಹೇಳಿ ಗಣೇಶ ಬರೆದು ಇಟ್ಟಿರೋದ್ರಿಂದ ಇವತ್ತು ನಮ್ಗೆ ಸಿಕ್ಕಿದೆ. ಆ ರೀತಿಗೆ ನಾವು ಮುಂದಿನ ಪೀಳಿಗೆ ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ. ಅದನ್ನ ಅವ್ರು ಮಾಡ್ತಿದ್ದಾರೆ ಈಗ. ಬಟ್ ನಾವು ಸರಿಯಾಗಿ ಮಾಡಿ, ಈ ಯೋಗ ಅನ್ನೋದು ಭಾರತ ದೇಶದ ಕೊಡುಗೆ. ನೀವು ತಗೊಳ್ಳಿ, ನಮ್ಮಿಂದ ಅಫಿಲಿಯೇಷನ್ ತಗೊಳ್ಳಿ, ನೀವು ತಗೊಳ್ಳಿ, ನಮ್ಮ ಅಸೋಸಿಯೇಷನ್ ತಗೊಳ್ಳಿ, ನೀವು ಮಾಡಿ. ಯೋಗ ಇಸ್ ಫಾರ್ ಆಲ್, ಬಟ್ ಇಂಡಿಯಾ ಇಸ್ ಅ ಬರ್ತ್ ಪ್ಲೇಸ್ ಆಫ್ ಯೋಗ. ಭಾರತ ಯೋಗದ ಜನ್ಮಭೂಮಿ. ಅದರಲ್ಲೂ ನಮ್ಮ ಕರ್ನಾಟಕ ಹೆಮ್ಮೆಯಿಂದ ಯೋಗದದಿರ್ಬೋದು. ಇವತ್ತಿಗೆ ಯೋಗ ದಿನಾಚರಣೆ ನಾವು ಏನ್ ಮಾಡ್ತಾ ಇದೀವಿ, ಅದು ಹುಟ್ಟಿದ್ದು ಇಲ್ಲಿಂದನೇ, ಎಲ್ಲವೂ ಇಲ್ಲಾಗಿರೋದ್ರಿಂದ ಕರ್ನಾಟಕದಲ್ಲಿ ನಾವು ಬಹಳಷ್ಟು ಸೇರಿ ಮಾಡುವಂತ ಕೆಲಸ ಇದೆ. ಬನ್ನಿ ನಾವೆಲ್ಲ ಕೈ ಜೋಡ್ಸೋಣ. ಬರೀ ಕೈ ಸೇರಿಸ್ಕೊಳ್ಳೋಷ್ಟೇ ಅಲ್ಲ, ಮನಸ್ಸು ಸಂಗಜತ್ವಂ ಸಂಬದತ್ವಂ ಸಂಭೋ ಮನಾಂಸಿ ಜಾನತ, ಎಲ್ಲರೂ ಸೇರಿ ಇದನ್ನ ಮಾಡ್ತಾ ಅಂತ ಮತ್ತೊಂದ್ಸತಿ ನಾವೆಲ್ಲರಿಗೂ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ಸೇರುವಂತಹ ಒಂದು ಅವಕಾಶವನ್ನ ಪ್ರಕಾಶ್ ನಮಗೆಲ್ಲ ಮಾಡಿಕೊಟ್ರು. ಒಂದಷ್ಟು ಈ ವಿಚಾರದಲ್ಲಿ ಒಂದಷ್ಟು ನಾಮಸ್ಮರಣೆಯನ್ನ ಮಾಡಿಕೊಳ್ಳೋದು, ಕೊನೆಗೆ ದೇವಿಯ ಒಂದು ಚೆನ್ನಾಗಿ ನಾಮಸ್ಮರಣೆ ಮಾಡಿ ನಾವು ಈ ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಮಹಿಷ ವಿಮರ್ದಿನಿ ಜಯ ದುರ್ಗೆ ಮಹಿಷ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಮಹಿಷ ವಿಮರ್ದಿನಿ ಜಯ ದುರ್ಗೆ ಮಹಿಷ ವಿಮರ್ದಿನಿ ಜಯ ದುರ್ಗೆ ಮಂಗಳಕಾರಿಣಿ ಜಯ ದುರ್ಗೆ ಮಂಗಳಕಾರಿಣಿ ಜಯ ದುರ್ಗೆ ಜಗಜ್ಜನನಿ ಜಯ ಜಯ ದುರ್ಗೆ ಜಗಜ್ಜನನಿ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಮಹಿಷ ವಿಮರ್ದಿನಿ ಜಯ ದುರ್ಗೆ ಮಹಿಷ ವಿಮರ್ದಿನಿ ಜಯ ದುರ್ಗೆ ಮಹಿಷ ವಿಮರ್ದಿನಿ ಜಯ ದುರ್ಗೆ ಚಾಮುಂಡೇಶ್ವರಿ ಜಯ ದುರ್ಗೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಜಯ ದುರ್ಗೆ ಚಾಮುಂಡೇಶ್ವರಿ ಜಯ ದುರ್ಗೆ जय श्री चामुंडेश्वरी माता की जय। श्री राम जय राम जय जय राम ओम जय
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ಜಯ ಜಯ ರಾಮ ಓಂ ಜಯ ಜಯ ರಾಮ ಓಂ. ಹಾಗೆ ಕಣ್ಮುಚ್ಚಿ ಒಂದು ನಿಮಿಷ ಧ್ಯಾನ ಮಾಡೋಣ. ಎಲ್ರು ನೇರಾಗಿ ಕುತ್ಕೊಳ್ಳಿ. ಕೈ ಎರಡು ಹೀಗೆ ಇಂಟರ್ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಮ್ಮ ಕತ್ತು, ತಲೆ, ಕತ್ತು, ಬೆನ್ನು ನೇರಾಗಿರ್ಲಿ. ಸಮಂ ಕಾಯ ಶಿರೋಗ್ರೀವಂ. ನಿಧಾನಕ್ಕೆ ನಮ್ಮ ಗಮನ ಶರೀರದ ಮೇಲೆ, ಕಾಲ್ ಬೆರಳಿಂದ ತಲೆವರೆಗೂ ಇಡೀ ನಮ್ಮ ಶರೀರವನ್ನು ಹಾಗೆ ಒಮ್ಮೆ ಅಂತರ್ಮುಖವಾಗಿ ವೀಕ್ಷಿಸಿ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ. ಈ ನನ್ನ ಶರೀರವೇ ದೇವಾಲಯ, ದೇಹುಲ. ಎನ್ನ ಕಾಲೇ ಕಂಬ, ದೇಹವೇ ದೇಹುಲ. ಶಿರವೇ ಹೊನ್ನ ಕಲಸವಯ್ಯ. ಈ ಅದ್ಭುತ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡನ್ನ. ಗಮನವನ್ನು ನಾಸಿಕಾಗ್ರದಲ್ಲಿ, ಮೂಗಿನ ತುದಿಯಲ್ಲಿ ಸಹಜವಾಗಿ ನಡೀತಿರುವಂತಹ ಉಸಿರಾಟವನ್ನು ಹಾಗೆಯೇ ಗಮನಿಸಿ. ಸಹಜವಾಗಿ ಒಳಗೋಗುವಂತಹ, ಹೊರಗೆ ಬರುವಂತಹ ಶ್ವಾಸವನ್ನು ಹಾಗೆಯೇ ಗಮನಿಸ್ತಾ ರಾಮದ್ವಾರೆ ತುಮರ ಕುವಾರೆ ಹೋತನ ಆಜ್ಞಾ ಬಿನು ಬಯಸಾರೆ. ಈ ನಾಸಿಕಾ ದ್ವಾರ ಆ ಆತ್ಮಾರಾಮನ ದ್ವಾರ. ರಾಮನ ಬಂಟ ಹನುಮಂತ, ಪವನಪುತ್ರ ಹನುಮಂತ ನಾಸಿಕಾ ದ್ವಾರದಲ್ಲಿ ಶ್ವಾಸರೂಪಿಯಾಗಿ ಈ ದ್ವಾರವನ್ನು ಕಾಪಾಡ್ತಿದ್ದಾನೆ. ಆ ಹನುಮಂತನ ಕೃಪೆಯಿಂದ, ಶ್ವಾಸದ ಗಮನದಿಂದ ಹಾಗೇ ಶ್ವಾಸವನ್ನು ಗಮನಿಸ್ತಾ, ಒಳಗೋಗುವ ಹೊರಗೆ ಬರುವ ಶ್ವಾಸವನ್ನೇ ಗಮನಿಸ್ತಾ ಆ ಶ್ವಾಸ ಅಂತರ್ಮುಖವಾಗಿ ನಮ್ಮನ್ನ ಕರ್ಕೊಂಡು ಹೋಗೋದನ್ನ ಹಾಗೇ ಗಮನಿಸಿ. ಬಾಹ್ಯದಲ್ಲಿ ಗಮನಿಸಿಕೊಳ್ಳುವಂತಹ ಶ್ವಾಸ ಅಂತರ್ಮುಖವಾಗಿ ನಮ್ಮನ್ನ ಕರ್ಕೊಂಡು ಹೋಗುವಂತಹ ಆ ಒಳಗಿನ ಶಾಂತಿ, ಆ ಮೌನ, ಆ ಸ್ಥಿತಿ, ಅದೇ ನಮ್ಮ ಆತ್ಮಸ್ಥಿತಿ. ಅಲ್ಲೇ ಆತ್ಮಾರಾಮ, ಅಲ್ಲೇ ಶಿವ, ಅಲ್ಲೇ ಕೃಷ್ಣ, ಅಲ್ಲೇ ಯೋಗ ಶಕ್ತಿಯಾದಂತಹ ಚಾಮುಂಡೇಶ್ವರಿ. ಆ ಒಳಗಿರುವಂತಹ ಮೌನ, ಆ ಅಂತರ್ಮೌನ, ಆ ಶಾಂತಿ, ಅದನ್ನ ಗಮನಿಸ್ತಾ ಇರಿ. ಈ ಅಂತರ್ಗತವಾದಂತಹ ಮನಸ್ಥಿತಿಯಲ್ಲಿ ಹಾಗೇ 3 ಓಂಕಾರ ಉಚ್ಚಾರಣೆ ಮಾಡೋಣ. ದೀರ್ಘ ಶ್ವಾಸ. ಓಂ. ನಿಧಾನಕ್ಕೆ 2 ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಧರಿಸಿಕೊಳ್ಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ತಲೆಬಾಗಿ
ಗುರು ಪರಂಪರೆಗೆ ನಮಸ್ಕರಿಸ್ತಾ ಕೈಗಳನ್ನು ಹಾಗೆ ಇಚ್ಚಿ ಕಣ್ಣಿನ ಮೇಲಿಟ್ಟು ಎರಡು ಕೈಗಳನ್ನು ತೆರೆದು ತೆರೆದು ಕೈಗೆ ನೋಡಬಹುದು. ಸಂಧ್ಯೆ ಕರದರ್ಶನ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.